ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನಗೆ ಅತ್ಯಂತ ಪೂಜ್ಯರು, ನಿತ್ಯ ನನ್ನನ್ನು ನಡೆಸುವ ಪರಮ ಪೂಜ್ಯ ಪರಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ನಮಿಸಿ, ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆಯ ದಿನ ನಾವು ದುಷ್ಯಂತ ಹೇಗೆ ಭರತನನ್ನು ಕರಕೊಂಡ ಮತ್ತು ಕರೆಕೊಳ್ಳುವುದಕ್ಕೆ ಮೊದಲು ಹೇಗೆ ಒಂದು ವಿಶೇಷವಾದ ಆಯಾಮವನ್ನು ಸೃಷ್ಟಿಸಿಕೊಟ್ಟ, ಅದು ಲೋಕಮುದ್ರಿತವಾಗಿ ದೇವಲೋಕದಿಂದ ಅಂಕಿತವಾಗಿ ಬಂದರೆ ಅದು ಶ್ರೇಷ್ಠ, ಅದು ಸಾಮಾನ್ಯ ಲೌಕಿಕದ ಬಾಂಧವ್ಯವಾದರೆ ಕನಿಷ್ಠವಾಗಬಹುದು ಅನ್ನುವ ಬಯಕೆ ತಾನು ಮಾಡಿದ ಆ ಒಂದು ನಾಟಕ, ಅದನ್ನು ವೇದವ್ಯಾಸರು ನಮಗೆ ಕೊಡುವ ಬಗೆ ಎಲ್ಲವೂ ಬಹಳ ಅದ್ಭುತವಾದದ್ದು. ಕಾಳಿದಾಸ ತನ್ನ ನಾಟಕ ಶಾಕುಂತಳದಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗಲೂ ಕೂಡ ಆ ವ್ಯತ್ಯಾಸಕ್ಕಿಂತ ಇದು ಹೆಚ್ಚು ಉಚಿತ ಮತ್ತು ಶ್ರೇಷ್ಠ ಅನ್ನಿಸುವುದಕ್ಕೆ ಮುಖ್ಯ ಕಾರಣ, ಕಾಳಿದಾಸನಿಗೆ ಲೌಕಿಕ ಲೋಕವನ್ನು ಕನ್ವಿನ್ಸ್ ಮಾಡುವ, ಸಮಾಧಾನಿಸುವ, ನಂಬಿಸುವ ಒಂದು ಮಾರ್ಗವೋ ಸಾಧನವೋ ಬೇಕಿತ್ತು. ಕಾಳಿದಾಸ ಅದನ್ನು ಲೌಕಿಕದ ಅರ್ಥದಲ್ಲಿ ಉಂಗುರ ಅಂತ ಒಂದು ಅಭಿಜ್ಞಾನ ಅಂದರೆ ನೆನಪಿಸುವ ಗುರುತು, ಆ ಥರದ ಒಂದು ನೆನಪಿಸುವ ಗುರುತಿನ ಮೂಲಕ ಮಾಡುವುದಕ್ಕೆ ಪ್ರಯತ್ನ ಮಾಡಿದ ಅನ್ನುವುದನ್ನು ನಾವು ಕಾಳಿದಾಸನ ಸಂದರ್ಭದಲ್ಲಿ ನೋಡಿದರೆ, ವೇದವ್ಯಾಸರು ಹೇಳುವ ದುಷ್ಯಂತನ ಮೂಲಕತೆಯಲ್ಲಿ ಅದು ಲೋಕದ ಲೌಕಿಕ ರೂಢಿಯ ನಾನು ನೀವುಗಳು ಸಮಾಧಾನದಿಂದ ಒಪ್ಪಿಸುವ ಒಂದು ಬಗೆ ಮಾತ್ರವಿಲ್ಲ, ಅದು ದೇವಲೋಕದಿಂದ ಒಪ್ಪಿತವಾಗಿ ಋಷಿ ರಾಜಸಮೂಹದಲ್ಲಿರುವ ಋಷಿ ವಿದ್ವಾಂಸರುಗಳೆಲ್ಲ ಹೌದು ಇದು ಸ್ವೀಕರಿಸಲಾರ್ಹ ಅಂತ ಒಪ್ಪಿಗೆ ಕೊಡಬೇಕಾದಂತಹ ಮಹತ್ತರವಾದ ಒಂದು ಸಂತಾನವಾಗಿ ಭರತ ವಂಶ ಹೇಗೆ ವಿಶೇಷವಾಗಿ ಮುಂದುವರಿಯಿತು ಅನ್ನೋದನ್ನು ಹೇಳಿದ್ದನ್ನು ನಿನ್ನೆ ದಿನ ನಾವು ನೋಡಿದೆವು. ಸಾಮಾನ್ಯವಾಗಿ ಮೂಲ ಭಾರತದ ಇಂಥ ಅನೇಕ ಕಥಾ ಸಂದರ್ಭಗಳನ್ನು ಆ ಬಳಿಕದ ಕವಿಗಳು ತಮಗೆ ಬೇಕಾದ ಹಾಗೆ ಹೊಸ ಕಲ್ಪನೆಗಳ ಜೊತೆಗೆ ಹೊಸ ಆಯಾಮದ ಜೊತೆಗೆ ಪ್ರಸ್ತುತಪಡಿಸಿದ್ದನ್ನು ನಾವು ನೋಡ್ತೇವೆ. ಅದರ ಬಗ್ಗೆ ಕೆಲವೊಮ್ಮೆ ಮುಜುಗರ ಆಗುವ ಹಾಗೆ ಅದಕ್ಕಿಂತ ವ್ಯತಿರಿಕ್ತವಾಗಿ ಚಿತ್ರಿಸ್ತಾರೆ, ಕೆಲವೊಮ್ಮೆ ಅದನ್ನು ವಿಶೇಷ ಆಯಾಮದಲ್ಲಿ ವಿಸ್ತರಿಸುವ ಹಾಗೆ ಸುಂದರವಾಗಿಯೂ ಇರ್ತದೆ. ಕಾಳಿದಾಸ ಲೌಕಿಕದ ದೃಷ್ಟಿಯಿಂದ ವಿಸ್ತರಿಸಿದಾಗ ಒಂದು ವಿಶೇಷ ಆಯಾಮ, ಆದರೆ ವೇದವ್ಯಾಸರು ಕೊಡುವ ದುಷ್ಯಂತನ ಮೂಲಕತೆಯಲ್ಲಿ ಅದು ದೇವಲೋಕದ ಹೊಸ ಆಯಾಮ, ಮತ್ತು ಆ ಆಯಾಮವು ಹೆಚ್ಚು ನನಗೆ ವೈಯಕ್ತಿಕವಾಗಿ ಶ್ರೇಷ್ಠತೆಯ ಮತ್ತು ಲೌಕಿಕದ ಆಚೆಗೆ ಇರುವ ಒಂದು ವಿಶೇಷ ಕಲ್ಪನೆಯನ್ನು ಕೊಡುತ್ತದೆ. ಸೊ ಆ ದೃಷ್ಟಿಯಿಂದ ದುಷ್ಯಂತ ಹೇಗೆ ಭರತನಿಗೆ ಕಾರಣನಾದ, ಭರತನಿಂದ ಹೇಗೆ ಭಾರತ ವಂಶವೇ ಮಹಾಭಾರತದ ಇತಿಹಾಸಕ್ಕೆ ಕಾರಣವಾಯಿತು ಅನ್ನುವುದನ್ನು ನಾವು ನಿನ್ನೆಯ ದಿನ ಜನಮೇಜಯನಿಗೆ ವೈಶಂಪಾಯನರು ಹೇಳಿದ ಮಾತನ್ನು ಕೇಳಿದ್ದೆವು. ಇಷ್ಟಾಗುವಾಗ ಜನಮೇಜಯ ಹೇಳ್ತಾನೆ, ಅದೇನು ಪುರುವಂಶದಲ್ಲಿ ದುಷ್ಯಂತ ಅಂದರೆ ಹೇಗೆ ಪುರುವಂಶ, ಎಲ್ಲಿಂದ ನಮಗೆ ಪುರುವಂಶದ ಸಂಬಂಧ, ಮತ್ತು ದುಷ್ಯಂತ ಹೇಗೆ ಪುರುವಂಶದಲ್ಲಿ ಬಂದ, ಆ ಬಳಿಕ ಹೇಗೆ ನಮ್ಮ ಸಂತಾನ ಮುಂದುವರಿಯಿತು ಹೇಳಬೇಕಲ್ಲ ನೀವು, ನನಗೆ ಪೂರ್ತಿ ಮೂಲವನ್ನು ಹೇಳಿ ಅಂತ. ಈ ಮೂಲ ಹುಡುಕುವ ಶೋಧವನ್ನು ನಮ್ಮಲ್ಲಿ ಕೂಡ ಜಾಗೃತಗೊಳಿಸುವ ಈ ಕ್ರಮವನ್ನು ನಾನು ನಿನ್ನೆ ಕೂಡ ಹೇಳಿದೆ. ನಮಗಿಷ್ಟೇ ಸಾಲದು ಇದರ ಮೂಲ ಯಾವುದು ಅಂತ ವಂಶವೃಕ್ಷವನ್ನು ಮಾಡುವ
ಒಂದು ಹಸಿವು ನಮ್ಮಲ್ಲಿ ಹುಟ್ಟಬೇಕು. ಆ ಮೂಲಕ ನಮ್ಮನ್ನು ತಿಳಿಯುವಂತಹ ಒಂದು ಸಂದರ್ಭ, ಆ ಮೂಲಕ ಆತ್ಮಸ್ವರೂಪ ದರ್ಶನ. ನಾನು ಯಾರಿಂದ ಬಂದೆ, ಹೇಗೆ ಬಂದೆ, ಏನು ನನ್ನ ಮೂಲ, ಏನು ನನ್ನ ಹಿನ್ನೆಲೆ, ನನ್ನ ಹಿಂದಿನವರು ಏನು ಮಾಡಿದ್ದಾರೆ, ನಾನೇನು ಮಾಡಲಿಕ್ಕಿದೆ, ನನ್ನ ಜವಾಬ್ದಾರಿಗಳೇನು ಅಂತ ಪೂರ್ತಿ ಅರ್ಥ ಆಗುವುದು ನಮ್ಮ ಹಿಂದೆ ಒಮ್ಮೆ ನೋಡಿದಾಗ. ಇದು ಸಿಂಹಾವಲೋಕನ. ಆದ್ದರಿಂದಲೇ ಇದು ಇಡೀ ಫ್ಲ್ಯಾಶ್ ಬ್ಯಾಕ್. ಈ ದೃಷ್ಟಿಯಲ್ಲಿ ಪ್ರಶ್ನೆ ಜನಮೇಜಯನದ್ದು ಮತ್ತೆ ಕುತೂಹಲ, ನನ್ನ ಮೂಲ ಯಾವುದು ಅನ್ನೋ ಹುಡುಕಾಟದ ಪ್ರಶ್ನೆಯಾಗಿ ವೈಶಂಪಾಯನರ ಮುಂದೆ ಮತ್ತೆ ಕೇಳ್ತಾನೆ. ನಿಮಗೆ ನಾನು ಮತ್ತೊಮ್ಮೆ, ಅಥವಾ ಈವನ್ ಅಲ್ಲಿ ವೇದವ್ಯಾಸರು ಕೂಡ 2-3 ಬಾರಿ ಈ ವಂಶದ ಕಥೆಯನ್ನು ಹೇಳ್ತಾನೆ ಇರ್ತಾರೆ. ಅಲ್ಲಲ್ಲಿಗೆ ಅದು ಡಿಸ್ಕನೆಕ್ಟ್ ಆಗುತ್ತೆ, ಡಿಸ್ಕಂಟಿನ್ಯೂ ಆಗುತ್ತೆ, ಮತ್ತೆ ಮುಂದುವರಿಸ್ತಾರೆ. ನಾನು ಅದೇ ಪರಿಕ್ರಮದಲ್ಲಿ ಹೋಗ್ತಿದ್ದೇನೆ, ಕಡೆಗೊಮ್ಮೆ ಪೂರ್ತಿ ಚಿತ್ರವೂ ಸಿಗುತ್ತೆ. ಬಟ್ ಅದರ ಆ ತುಂಡು ಮಾಡಿ ಹೇಳುವುದರ ಹಿಂದೆ ಮತ್ತೆ ಅದನ್ನು ನೆನಪಿಸಿಕೊಳ್ಳುವ ಹಿರಿಯರ ಕಾರಣವಾಗಿ ಅಲ್ಲಲ್ಲಿ ನಿಲ್ಲುತ್ತೆ ಅದು. ಈಗ ದುಷ್ಯಂತನ ನೆನಪಿಸುವ ಕಾರಣಕ್ಕಾಗಿ ಯಾವುದೋ ವಂಶಚರಿತ್ರೆ ನಿತ್ತು ಬಿಟ್ಟಿತ್ತು. ಮುಂದುವರಿಸ್ತಾ ಹೇಳ್ತಾರೆ, ಹಿಂದೆ ನಾನು ನಿಮಗೆ ಹೇಳಿದ್ದೆ, ಬ್ರಹ್ಮ ಸೃಷ್ಟಿಯಲ್ಲಿ ಸಪ್ತರ್ಷಿಗಳು ಹುಟ್ಟಿದ್ರು ಅಂತ. ಸೊ 7 ಜನ ಋಷಿಗಳಿಗೆ ಒಂದು ವಂಶ ಪರಂಪರೆ ಇದೆ. ಅದು ಭೃಗುವಿನಿಂದ ಆರಂಭವಾದರೆ ಭೃಗುವಿನ ವಂಶದಲ್ಲಿ ಭೃಗುವಿನ ಮಕ್ಕಳು ನಿಮಗೆ ನಾವು ಈಗಾಗಲೇ ನಾನು ಹಿಂದಿನಿಂದ ಹೇಳ್ತಾ ಬಂದಿದ್ದೇನೆ. ಒಂದು ಕಡೆ ಅದು ಕವಿ ಉಶನಸ ಅಥವಾ ಶುಕ್ರಾಚಾರ್ಯರು ಅಂತ ಯಾರನ್ನು ಹೇಳ್ತಾರೆ ಅವರೇ ಉಶನಸರು. ಈ ಶುಕ್ರಾಚಾರ್ಯ ಕವಿ ಅಷ್ಟೇ ಅಲ್ಲದೆ ಕವಿಯ ಮುಂದಿನ ತಲೆಮಾರಿನ ಹಾಗೆ ಮೃಕಂಡ, ಮಾರ್ಕಂಡೇಯ ಅಂತ ಹಾಗೊಂದು ವಂಶ ಪರಂಪರೆ ಭೃಗುವಿನಲ್ಲಿ ಬೆಳೆಯುತ್ತದೆ. ಇದರ ಜೊತೆಗೆ ಭೃಗುವಿನ ಇನ್ನೊಂದು ಅಂಶ ನಾನು ನಿನ್ನೆ ದಿನ ಕಥೆಗಳಲ್ಲಿ ಹೇಳುವಾಗ ಚ್ಯವನನ ಮಗ ಔರ್ವನ ಮಗನೇ ರುಚೀಕನ ಮಗನೇ ಜಮದಗ್ನಿಯ ಮಗನೇ ಪರಶುರಾಮ. ಸೊ ಹಾಗೂ ಒಂದು ವಂಶ ಇದೆ. ಸೊ ಬೇರೆ ಬೇರೆ ಕಾಂಟೆಕ್ಸ್ಟ್ಗಳಲ್ಲಿ ಬೇರೆ ಬೇರೆ ಹೆಣ್ಣುಗಳಿಂದ ಅದು ಮತ್ತೆ ಕವಲುಗಳು ಕೂಡ ಒಡೆಯುತ್ತವೆ. ಹೀಗೆ ಭೃಗುವಾದರೆ ಅಂಗಿರಸರಿಗೆ ಬೃಹಸ್ಪತಿ ನಿಮಗೆ ಗೊತ್ತು, ಇಂದ್ರರಿಗೆ ಅಥವಾ ದೇವಲೋಕಕ್ಕೆ ಗುರುಗಳು. ಉತಥ್ಯ ಅಂತ ಇನ್ನೊಬ್ಬರು, ಉತಥ್ಯನ ಮಗನೇ ದೀರ್ಘ ತಮಸ್ಸು, ಅದು ಮುಂದೆ ಬರುತ್ತೆ ನಿಮಗೆ. ಹಾಗೆಯೇ ಬೃಹಸ್ಪತಿಗಳ ಮಗನೇ ಕಚ, ಅವರು ಕೂಡ ಮುಂದೆ ನಮಗೆ ಈ ಮಹಾಭಾರತದ ಕಥಾಭಾಗವಾಗಿ ಬರ್ತಾರೆ. ಇದು ಒಂದು ಕಡೆ ಅಂಗಿರಸನ ಮತ್ತು ಸುಹೋತ್ರ ಅಂತ ಇನ್ನೊಬ್ಬ ಮಗ, ಸಂವರ್ತ ಅಂತ ಇನ್ನೊಬ್ಬ ಮಗ ಅಂಗಿರಸರಿಗೆ. ಇವರ ಜೊತೆಗೆ ಪುಲಹರಿಗೆ, ಈ ಪುಲಸ್ತ್ಯರಿಗೆ ವಾಸ್ತವಿಕ ಒಂದು ಥರದಲ್ಲಿ ನಮಗೆ ಆಶ್ಚರ್ಯ ಆಗಬಹುದು, ಬಟ್ ಅವರು ಕಿನ್ನರ, ಗಂಧರ್ವ, ಯಕ್ಷ ಮತ್ತು ರಾಕ್ಷಸ ಸಂತಾನವನ್ನು ವೃದ್ಧಿಪಡಿಸಿದವರು ಅಂತ ಪುಲಸ್ತ್ಯರ ಬಗ್ಗೆ. ಪುಲಹರ ಬಗ್ಗೆ ಶರಭ, ಶಾರ್ದೂಲ, ಸಿಂಹ, ವ್ಯಾಘ್ರ ಪ್ರಾಣಿ ಸಂತಾನವನ್ನು ಬೆಳೆಸಿದವರು ಅಂತ. ಅಂದರೆ ನಾನು ನಿಮಗೆ ಏನನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ, ಎಲ್ಲ ಸೃಷ್ಟಿಯು ಮನುಷ್ಯನ ಮೂಲಕ ಆಯಿತು ಅನ್ನೋದನ್ನು ಭಾಗವತ, ಮಹಾಭಾರತದ ವೇದವ್ಯಾಸರ ಕಲ್ಪನೆಗಳು ನಮಗೆ ಸ್ಪಷ್ಟಪಡಿಸ್ತವೆ. ಇದರ ಜೊತೆಗೆ ಅತ್ರಿ ನಿಮಗೆ ಗೊತ್ತು, ಅತ್ರಿ ಅನಸೂಯರು, ಅವರಲ್ಲಿ ದುರ್ವಾಸ ನಿಮಗೆ ಅದು ಕೂಡ ಗಮನಕ್ಕೆ ಇದೆ. ಅದು ಹೇಗೆ ಚಂದ್ರನ ಅಂಶವಾಗಿ, ಶಿವನ ಅಂಶವಾಗಿ, ವಿಷ್ಣುವಿನ ಅಂಶವಾಗಿ ಬಂದರು ಅಂತ. ಸೊ ಅಲ್ಲಿ ಅನಸೂಯ ಮತ್ತು ಅತ್ರಿಗಳಿಗೆ 3 ಮಕ್ಕಳಾಗಿ ಅಲ್ಲಿ ದುರ್ವಾಸ ಮತ್ತು ನಮಗೆ ಸಿಕ್ಕುವಂತಹ ದತ್ತಾತ್ರೇಯ ಕೂಡ, ಅಂದರೆ ನಾವು ಯಾವುದನ್ನು ಅವತಾರ ಭಾಗ ಅಂತ ಹೇಳ್ತೇವೆ ಅಲ್ಲಿ ಅತ್ರಿಯ ಮಕ್ಕಳಾಗಿ ಅವರಿದ್ದಾರೆ. ಕ್ರತುವಿಗೆ ವಾಲಖಿಲ್ಯರು, ಈ ವಾಲಖಿಲ್ಯರು ಅನ್ನೋರು ಸಾಮಾನ್ಯವಾಗಿ ಸೂರ್ಯನಿಗೆ ಹಿಂಬಾವಲಾಗಿ ತಾವು ಸದಾ ಅವನನ್ನು ಸ್ತುತಿಸುವವರಾಗಿ ಅಲ್ಲಿ ಇದ್ದಾರೆ ಅಂತ ಅವರ ಬಗ್ಗೆ ಉಲ್ಲೇಖ. ಹೀಗೆ ಒಂದು ವಂಶ ಋಷಿಗಳಿಂದ. ಇಂಥ ಋಷಿ ವಂಶವು ಮುಂದೆ ಹೇಗೆ ಬೆಳೆಯಿತು ಮನುಷ್ಯ ವಂಶವಾಗಿ ಅಂತಂದಾಗ, ನೀವು ನೋಡಿದ್ದೀರಿ ಮರೀಚಿಗಳ ಮಗ ಕಶ್ಯಪ. ನಾನು ಹಿಂದೆ ಕೂಡ ಹೇಳಿದೆ, ಆ ಕಶ್ಯಪರಿಗೆ ಅದಿತಿಯಿಂದ ಆದಿತ್ಯರು, ದಿತಿಯಿಂದ ದೈತ್ಯರು, ಧನುವಿನಿಂದ ದಾನವರು, ಕಾಲನಿಂದ ಕಾಲೆಯರು, ಹೀಗೆ ದಕ್ಷ ಪ್ರಜಾಪತಿಯ ಸುಮಾರು 50 ಹೆಣ್ಣು ಮಕ್ಕಳಲ್ಲಿ 13 ಹೆಣ್ಣು ಮಕ್ಕಳನ್ನು ಕಶ್ಯಪರು ಮದುವೆಯಾಗಿ ಕಶ್ಯಪರಿಂದ ಸಂತಾನ. ಆ ಬಳಿಕದ 27 ಹೆಣ್ಣು ಮಕ್ಕಳು, 27 ನಕ್ಷತ್ರಗಳು, ಕೃತ್ತಿಕಾದಿ, ಅಶ್ವಿನಿ, ಭರಣಿ, ಕೃತ್ತಿಕಾದಿ ನಕ್ಷತ್ರಗಳು ಚಂದ್ರನನ್ನು ಮದುವೆಯಾಗ್ತಾರೆ, ಅವರು 27 ನಕ್ಷತ್ರಗಳು. ಇನ್ನು ಉಳಿದ 10 ಜನ ಧರ್ಮ ಅನ್ನುವ ಬ್ರಹ್ಮನ ಬಲಸ್ತನದಿಂದ ಹುಟ್ಟಿದವ ಅಂತ ಅವನನ್ನು ಹೇಳ್ತಾರೆ. ಆ ಧರ್ಮನ ಹೆಂಡತಿಯರಾಗಿ ಅಲ್ಲೊಂದು ಸಂತಾನ ಮುಂದುವರಿಯುತ್ತದೆ. ಬಹಳ ಪ್ರಮುಖವಾಗಿ ನಾನು ನಿಮಗೆ ಹೇಳಿದೆ, ಕಶ್ಯಪರನ್ನು ನಾವು ಎಲ್ಲ ಸಂಗತಿಗೂ ಕನೆಕ್ಟ್ ಮಾಡ್ಬೋದು, ಅವರಿಂದ ಹುಟ್ಟಿದ್ದು ಅನ್ನಬಹುದು ಅನ್ನುವಷ್ಟು ಅವರ ಸಂತಾನ ಹೆಚ್ಚು ಅಂತ. ಈ ಕಶ್ಯಪರಲ್ಲಿ ನಾನು ಈಗಾಗಲೇ ಹೇಳಿದ ಅದಿತಿಯ ಜೊತೆಗೆ ಆದಿತ್ಯರು ಅಂತ ಹೇಳಿದೆ, ಇವರು 12 ಜನ, ದ್ವಾದಶ ಆದಿತ್ಯರು ಅಂತ. ಈ 12 ಜನರನ್ನು ನಾವು
ನೆನಪಿಸಿಕೊಳ್ಳುವಾಗ ವೈಶಂಪಾಯನರು ಹೇಳುವಂಥದ್ದು, ವಿವಸ್ವಾನ್ ಸೂರ್ಯನಿಗಿರುವಂತಹ ಹೆಸರು, ಅರ್ಯಮ, ಅಂಶ, ವರುಣ, ದಾತೃ, ಭಗ, ಜೊತೆಗೆ ಸವಿತೃ, ಮಿತ್ರ, ಅದರಲ್ಲದೆ ಪೂಷನ್ ಅಲ್ಲದೆ ಇಂದ್ರ ಮತ್ತು ಉಪೇಂದ್ರ ಅಥವಾ ವಿಷ್ಣು ಅನ್ನುವ ಅಲ್ಲಿ 12 ಜನ ದ್ವಾದಶ ಆದಿತ್ಯರನ್ನು ಉಲ್ಲೇಖ ಮಾಡ್ತಾರೆ. ಈ 12 ಜನರಲ್ಲಿ ವಿವಸ್ವಾನ್ ಅಥವಾ ಸೂರ್ಯನೇ ಒಬ್ಬ. ಅವನ ಮುಂದುವರಿದ ಭಾಗವಾಗಿ ಯಮ ಮತ್ತು ಮನು. ಈ ಸೂರ್ಯನ 2 ಮಕ್ಕಳಲ್ಲಿ ಯಮ ಮತ್ತು ಮನು, ಯಮನ ಭಾಗ ಬಿಡಿ, ಈ ಮನುವೆ ಮುಂದಿನ ಮಾನವ ವಂಶ ಬೆಳೆಯುವುದಕ್ಕೆ ಕಾರಣ. ಅದರಿಂದಲೇ ನಾವೆಲ್ಲ ಮನುಷ್ಯರು, ಮನುವಿನಲ್ಲಿ ಇರುವವರು. ಇಶು ಪ್ರತ್ಯಯ ಬರುವುದು ಅದರಲ್ಲಿ ಅನ್ನುವ ಅರ್ಥದಲ್ಲಿ, ಸಂಸ್ಕೃತದಲ್ಲಿ ಮನುವಿನಲ್ಲಿ ಇರುವವರು ನಾವು ಮನುಷ್ಯರು. ಹಾಗೊಂದುಂಟ ಅಂತ ಕೇಳುವವರಿಗೆ ಮನುಷ್ಯ ಶಬ್ದ ಎಲ್ಲಿಂದ ಬಂತು ಅಂತ ಹುಡುಕಿದರೆ ಎಲ್ಲೋ ಲಿಂಕ್ ಇದೆ. ಇಲ್ಲರೆ ಮನುಷ್ಯ ಅಂತ ಯಾಕೆ? ಮಾನವ, ಮನುವಿಗೆ ಸಂಬಂಧಪಟ್ಟವರು ಮಾನವ, ಇವತ್ತಿಗೂ ಬಳಸ್ತೇವಲ್ಲ, ಎಲ್ಲಿಂದ ಬಂತು? ಬೇಡ, ಮ್ಯಾನ್ ಅಂತ ಅವರು ಇಂಗ್ಲೀಷ್ನಲ್ಲೂ ಹೇಳಿದ್ರಲ್ಲ, ನಮ್ಮದೇ ಮುಂದುವರಿದ ಭಾಗದ ಹಾಗೆ ಎಲ್ಲೋ ಒಂದು ಮನು ಅನ್ನುವ ಮೂಲ ಪುರುಷನಿಂದ ನಾವೆಲ್ಲ ಬಂದಿದ್ದೇವೆ. ಅದೇ ಮುಂದೆ ನಿಮಗೆ ಗೊತ್ತಾಗುತ್ತೆ. ಭಾಗವತ ಅದನ್ನು ಸ್ವಯಂಭುವ ಅನ್ನುವ ಹೆಸರಿನಿಂದ ಒಬ್ಬ ಮನು ಬಂದ, ಹೀಗೆ ಎಷ್ಟು ಮನುಗಳು ಬರ್ತಾರೆ, ಎಷ್ಟು ಮನ್ವಂತರಗಳಾಗ್ತವೆ, ಆ ಲೆಕ್ಕವನ್ನು ಕೊಡುತ್ತೆ. ಇಂಥ ಮನುವಿನ ವಂಶ ಮುಂದುವರಿಯುವಾಗ ಮನುವಿಗೆ ಪ್ರಥಮ ಮನು ಅಂತ ಇಟ್ಕೊಳ್ಳೋಣ, ಅವನಿಗೆ ಯಾವ ಸೂರ್ಯನ ಮಗ ಮನು ಇದ್ದಾನೆ, ಅವನಿಗೆ 9 ಗಂಡು ಮಕ್ಕಳು. ಆ 9 ಗಂಡು ಮಕ್ಕಳನ್ನು ವೇನ, ಧೃಷ್ಣ, ನಭಾಗಾರಿಷ್ಟ, ಮತ್ತು ಅದಲ್ಲದೆ ಇಕ್ಷ್ವಾಕು ಅಂತ ಒಬ್ಬ ಬರ್ತಾನೆ. ಅಲ್ಲಿ ಕಾರುಷ, ಶರ್ಯಾತಿ ಎಲ್ಲ ಇದ್ದಾರೆ, ಇಕ್ಷ್ವಾಕು ಬರ್ತಾನೆ. ನೋಡಿ, ಸೂರ್ಯವಂಶದಲ್ಲಿ ಬರುವ ಈ ಇಕ್ಷ್ವಾಕುವೆ ಮುಂದೆ ಸೂರ್ಯವಂಶದ ಕಥಾಭಾಗವಾಗಿ ರಾಮನ ವಂಶವಾಗುತ್ತೆ. ಅವರು ಸೂರ್ಯವಂಶದ ಕತೆ, ಇಕ್ಷ್ವಾಕು ವಂಶ. ಅದಕ್ಕೆ ಇಕ್ಷ್ವಾಕು ವಂಶದಿಂದ ಬಂದವ ಅಂತ ರಾಮನಿಗೆ ಹೇಳುವುದು. ಈ ಸೂರ್ಯವಂಶದ 9 ಗಂಡು ಮಕ್ಕಳಲ್ಲಿ ಒಬ್ಬ ಇಕ್ಷ್ವಾಕುವಿನಿಂದ ಬೆಳೆದ ವಂಶ, ಆದ್ದರಿಂದ ಅಲ್ಲಿ ಅದು ಇಕ್ಷ್ವಾಕು ವಂಶ. ಈ 9 ಗಂಡು ಮಕ್ಕಳಲ್ಲಿ ಸೂರ್ಯವಂಶದ ಒಂದು ಕಥೆ, ಅದು ಆ ಬಳಿಕ ಅಥವಾ ಆ ಪೂರ್ವದಲ್ಲಿ ಆಗಿ ಹೋಗಿದೆ, ನಾವು ಅದನ್ನು ಇಲ್ಲಿ ಉಲ್ಲೇಖ ಮಾಡೋದಿಲ್ಲ. ನಮ್ಮ ಕಥೆ ಚಂದ್ರವಂಶದ್ದು. ಮಹಾಭಾರತದ ಇಡೀ ಕಥೆ ಕೃಷ್ಣನಿಂದ ತೊಡಗಿ ಎಲ್ಲವೂ ಚಂದ್ರವಂಶದ್ದು. ಏನು ಚಂದ್ರವಂಶ ಹೇಗೆ ನೋಡಿ, ಇಲ್ಲಿ ಬರುವ 9 ಗಂಡು ಮಕ್ಕಳಲ್ಲದೆ ಮನುವಿಗೆ ಇಲಾ ಅಂತ ಒಬ್ಬಳು ಹೆಣ್ಣು ಮಗಳಿದ್ದಳು, 10ನೇಯವಳು. ಈ ಇಲಾಳದ್ದು ಒಂದು ಯಾವುದೋ ವಿಹಾರಕ್ಕೆ ಹೋದಾಗ ಒಂದು ವನದಲ್ಲಿ ಹೋಗಬಾರದ ಜಾಗೆಗೆ ಹೋದಳು. ಅದು ಶಿವಪಾರ್ವತಿಯರು ತಾವು ಸಮಾಗಮ ಮಾಡುವ ಜಾಗ, ಅಲ್ಲಿಗೆ ಯಾರೂ ಬರಬಾರದು ಅಂತ ಆಗಲೇ ಪ್ರತೀತಿ ಇದ್ದಂತಹ ಸ್ಥಳ. ಅಲ್ಲಿಗೆ ಇವಳು ತಪ್ಪಿ ಹೋದದ್ದಕ್ಕೆ ಅವಳನ್ನು ಶಪಿಸ್ತಾರೆ ಶಿವಪಾರ್ವತಿಯರು. ಶಾಪಕ್ಕನುಗುಣವಾಗಿ ಅವಳು ಕೆಲಕಾಲ ಗಂಡು ಕೆಲಕಾಲ ಹೆಣ್ಣು. ಈ ಶಾಪದ ಹೆಣ್ಣಾಗಿರುವ ಇಳ ಬೃಹಸ್ಪತಿಯ ಹೆಂಡತಿ ತಾರೆ, ನಿಮಗೆ ಗೊತ್ತು. ಈ ತಾರೆಯ ಮುಖಾಂತರ ಚಂದ್ರನಿಗೆ ಹುಟ್ಟಿದ ಮಗ ಬುಧ. ಈ ಬುಧ ಮತ್ತು ಇಲ ಕೂಡಿ ಹುಟ್ಟಿದ ಸಂತಾನ, ಅದು ಮುಂದುವರಿಯುವ ಸಂತಾನ, ಅದೇ ಪುರೂರವ ಅಥವಾ ಪುರೂರವಸ್. ಈ ಪುರೂರವ ಇಡೀ ಚಂದ್ರವಂಶದ ಆದಿ ಅನ್ನುವ ಹಾಗೆ ಅಲ್ಲಿ ಹುಟ್ಟುತ್ತಾನೆ ಇಲಾ ಬುಧ ಸಮಾಗಮದಲ್ಲಿ. ಇಲಾ ಕೆಲವೊಮ್ಮೆ ಸುದ್ಯುಮ್ನ ಆಗಿ ಗಂಡು ಆಗ್ತಾಳೆ, ಆಗ ಬೇರೆ. ಮತ್ತೆ ಇದು ಹೆಣ್ಣಾಗಿದ್ದಾಗ ಬುಧನ ಜೊತೆಗಿನ ಸಂತಾನ. ಈ ಇಲಾನಿಂದ ಹುಟ್ಟಿದ ಪುರೂರವ ಉರ್ವಶಿಯ ಜೊತೆಗೆ ಸೇರಿ ಒಂದಿಷ್ಟು ಮಕ್ಕಳನ್ನು ಪಡೆಯುತ್ತಾನೆ. ಆ ಮಕ್ಕಳೇ ಆಯು, ಶತಾಯು, ವನಾಯು, ದೃಢಾಯು, ಧೀಮಂತ, ಅಮಾವಸು ಅಂತ. ಈ ಮಕ್ಕಳಲ್ಲಿ ಆಯು ಮುಂದುವರಿಸುವ ಒಂದು ಜನರೇಷನ್ನ ಕರ್ತೃವಾಗ್ತಾನೆ. ಒಂದು ಸಂತಾನ ಮುಂದುವರಿಸುವುದು ಆಯು. ಆ ಆಯುವಿಗೆ ಹುಟ್ಟಿದವರೇ ನಹುಷ, ವೃದ್ಧಶರ್ಮ, ರಜಿ, ಗಯ ಮೊದಲಾದವರು. ಅನೇನಸ. ಈ ನಹುಷನ ಕತೆ ಮತ್ತೆಲ್ಲೋ ಬರುತ್ತೆ, ಈಗ ಬರಲ್ಲ. ಈ ನಹುಷನ ಮಗನೇ, ಅವರಿಗೆ ಮತ್ತೆ 6-7 ಮಕ್ಕಳು, 5-6 ಮಕ್ಕಳು, ಯತಿ, ಯಯಾತಿ, ಆಯಾತಿ, ಸಂಯಾತಿ, ಅಯತಿ, ಧ್ರುವ ಅಂತ ಮತ್ತೆ ಮಕ್ಕಳು. ಆ ಯಯಾತಿಗೆ ಮುಂದುವರಿದು, ಅಂದರೆ ನಾವು ಎಲ್ಲರೂ ಮುಂದುವರಿಸಲ್ಲ, ಅದಕ್ಕಾಗಿ ನಾನು ಎಲ್ಲಿ ಮುಂದುವರಿತಾರೆ ಅವರನ್ನು ಹೇಳ್ತಿದ್ದೇನೆ. ಈ ಅಷ್ಟು ಮಕ್ಕಳಲ್ಲಿ ಯಯಾತಿಯ ಸಂತಾನ ಮುಂದುವರಿಯುತ್ತದೆ. ಯಾರಿಂದ ಅಂದರೆ
ದೇವಯಾನಿ ಮತ್ತು ಶರ್ಮಿಷ್ಠೆಯಿಂದ. ಈ ದೇವಯಾನಿ ಶರ್ಮಿಷ್ಠೆಯಿಂದ ಹುಟ್ಟಿದ ಮಕ್ಕಳಲ್ಲಿ ದೇವಯಾನಿಯ ಮಕ್ಕಳು ಇಬ್ಬರು, ಯದು ಮತ್ತು ತುರ್ವಸು. ಶರ್ಮಿಷ್ಠೆಯ ಮಕ್ಕಳು ಮೂವರು ಯಯಾತಿಗೆ, ದೃಹ್ಯು, ಅನು ಮತ್ತು ಪೂರು. ನಮ್ಮಲ್ಲಿ ಪುರು ಅಂತ ಹೇಳುವ ಸಾಮಾನ್ಯ ರೂಢಿ, ಅವನ ಹೆಸರು ಎಲ್ಲ ಕಡೆ ಉಲ್ಲೇಖ ಪೂರು ಅಂತ. ಈ ಮಕ್ಕಳು ವೈಶಂಪಾಯನರು ಹೇಳ್ತಾರೆ, ಯದುವಿನಿಂದ ಯಾದವ ವಂಶವಾಯಿತಪ್ಪ, ತುರ್ವಸುವಿನಿಂದ ಯವನ ವಂಶವಾಯಿತು, ದೃಹ್ಯುವಿನಿಂದ ಭೋಜವಂಶ, ಅನುವಿನಿಂದ ಮ್ಲೇಚ್ಛರು, ಪೂರುವಿನಿಂದ ಪೌರವ ವಂಶ ಅಥವಾ ಪುರುವಂಶ ಬೆಳೆಯಿತು ಅಂತ ಅವರು ಹೇಳ್ತಾರೆ. ಹಾಗೆ ನಿನಗೆ ಲಿಂಕ್ ಸಿಕ್ಕಿತಲ್ಲ, ಪುರುವಂಶದ ದುಷ್ಯಂತ. ಓಹೋ, ಹೀಗೆಲ್ಲ ಬಂತಾ? ಈ ಯಯಾತಿ ಯಾರು? ಶರ್ಮಿಷ್ಠೆ, ದೇವಯಾನಿ 2 ಹೆಂಡತಿಯರಿಂದ ಅವನು ಈ 5 ಪಡೆದ ಅಂತ ಹೇಳ್ತೀರಿ. ಯಯಾತಿ ಯಾರು? ನಮ್ಮ ವಂಶದ ಪ್ರಮುಖ ಪುರುಷನ ಹಾಗೆ ಉಲ್ಲೇಖ ಮಾಡ್ತಿರಲ್ಲ, ಯಾರು ಅಂತ ಪುನಃ ಜನಮೇಜಯ ಕೇಳ್ತಾನೆ. ಆಗ ಮತ್ತೆ ಹಿಂದೆ ಶುಕ್ರಾಚಾರ್ಯರು ಅಸುರರಿಗೆ ರಾಜಗುರುಗಳಾಗಿದ್ದ ಕಾಲಘಟ್ಟ, ಅವರಿಗೆ ಸಂಜೀವಿನಿ ವಿದ್ಯೆ ಬಂದಿತ್ತು. ಇಲ್ಲಿ ಯಾಕೆ ಅವರು ಅಸುರರ ಕಾಲಘಟ್ಟದಲ್ಲಿ ಸಂಜೀವಿನಿ ಕಲಿತರು ಅನ್ನೋ ಉಲ್ಲೇಖಗಳು ಬರೋದಿಲ್ಲ. ವಾಯುಪುರಾಣದಲ್ಲಿ ಅಂಗಿರಸರಿಗೆ ಈ ಬೃಹಸ್ಪತಿ ಅಂಗಿರಸರ ಮಗ, ಉತಥ್ಯನು ಅಂಗಿರಸರ ಮಗ, ಈ ಶುಕ್ರ ಭೃಗುವಿನ ಮಗ. ಅಂಗಿರಸರ ಮುಂದೆ ಇಬ್ಬರನ್ನು ಪಾಠಕ್ಕೆ ಇಡಲಾಯಿತಂತೆ, ವಾಯುಪುರಾಣ ಹೇಳುತ್ತೆ. ಆ ಪಾಠಕ್ಕೆ ಇಡುವಾಗ ಅಂಗಿರಸರು ಸ್ವಲ್ಪ ಭೇದ ಭಾವ ಮಾಡಿದರು ಅಂತ. ಶುಕ್ರಾಚಾರ್ಯರಿಗೆ ಅಷ್ಟು ಈಕ್ವಲ್ ಆಗಿ ಪಾಠ ಮಾಡಲಿಲ್ಲ ಅನ್ನೋದು ಶುಕ್ರಾಚಾರ್ಯರ ಅಸಮಾಧಾನ. ಸ್ವಲ್ಪ ಭೇದ ಭಾವ ಮಾಡ್ತಿದ್ದಾರೆ, ನಾನು ನನ್ನ ಪಾಡಿಗೆ ಪಾಠ ಕಲಿಯೋದು ಒಳ್ಳೆಯದು ಅಂತ ಅವರು ಶಿವನನ್ನು ತಪಸ್ಸು ಮಾಡಿದರು. ಆ ಬಳಿಕ ಅವರಿಗೆ ಸಂಜೀವಿನಿ ವಿದ್ಯೆಯನ್ನು ಅವರು ಕರಗತ ಮಾಡಿಕೊಂಡ್ರು. ಆ ಮೂಲಕ ಅವರು ಆ ನಂತರದಲ್ಲಿ ಆಸುರಿ ಶಕ್ತಿಗಳಿಗೆ ರಾಜಗುರುಗಳಾದರು ಅಂತ ಒಂದು ಕಥೆ ವಾಯುಪುರಾಣದಲ್ಲಿ ಬರ್ತದೆ. ಶಿಷ್ಯರನ್ನು ಭೇದ ಭಾವದಿಂದ ಗುರುಗಳು ಮಾಡುವುದರ ಪರಿಣಾಮ ದುಷ್ಪರಿಣಾಮವೂ ಆಗಬಹುದು, ಸತ್ಪರಿಣಾಮವೂ ಆಗಬಹುದು ಅನ್ನುವುದಕ್ಕೆ ಒಂದು ಮಾದರಿ ಇಲ್ಲಿ. ಹಾಗೆ ಅಂಗಿರಸರ ಮುಖಾಂತರ ಪಾಠ ಕಲಿಯಬೇಕಾಗಿದ್ದ ಶುಕ್ರಾಚಾರ್ಯರು ಸ್ವಂತ ಅಧ್ಯಾಯದಿಂದ ತಪಸ್ಸಿನಿಂದ ಕಲಿತ ಸಂಜೀವಿನಿ ವಿದ್ಯೆ ಆ ಕಡೆ ದೇವತೆಗಳ ಲೋಕದಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ. ಅವರಿಗೆ ಏನು ಮಾಡಿದ್ರು, ಅವರು ನಾವು ಸಾಯಿಸಿದವರನ್ನೆಲ್ಲ ಬದುಕಿಸುವ ವಿದ್ಯೆ ಗೊತ್ತಿದೆ, ಆ ವಿದ್ಯೆ ನಮಗೆ ಗೊತ್ತಿಲ್ಲ ಅಂತ ಇಂದ್ರ ಒಂದು ಸಲ ಚಡಪಡಿಸ್ತಾನೆ. ಆಗ ಬೃಹಸ್ಪತಿಗಳು ತನ್ನ ಮಗನನ್ನು ಇಂದ್ರನ ಆದೇಶದ ಮೇಲೆಗೆ ಕಚನನ್ನು ಕಳಿಸುವುದು ಅಂತ ದೇವಲೋಕದಲ್ಲಿ ನಿರ್ಣಯ ಆಗ್ತದೆ. ಆಗ ಕಚನನ್ನು ಕಳಿಸುವುದು ಅಂತ ದೇವಲೋಕದಲ್ಲಿ ನಿರ್ಣಯ ಮಾಡಿ ಅವನಿಗೊಂದು ಸೂಚನೆ ಕೊಡ್ತಾರೆ. ನೀನು ಎಣಿಸಿದಷ್ಟು ಸರಳ ಅಲ್ಲ ಶುಕ್ರಾಚಾರ್ಯರು, ಜೊತೆಗೆ ಅವರಿಗೊಬ್ಬ ಮಗಳಿದ್ದಾಳೆ. ಆ ಮಗಳನ್ನು ಬಹಳ ನೀನು ಗೌರವದಿಂದ ಮತ್ತು ಎಚ್ಚರದಿಂದ ನೋಡಿಕೊಂಡು ನಡೆದಾಡು. ಅವಳು ಮತ್ತು ಅವಳ ಮುಖಾಂತರ ಯಾವುದೇ ಸಮಸ್ಯೆ ನಿನಗೆ ಎದುರಾಗಬಹುದು. ನೀನು ಯಾವುದೇ ಕಾರಣಕ್ಕೆ ಎಚ್ಚರ ತಪ್ಪಬೇಡ, ಮತ್ತು ಈ ಕೆಲಸ ನಾವೇನು ಹೇಳಿದ್ದೇವೆ ಅದನ್ನು ಅಲ್ಲಿ ಹೇಳಬೇಡ. ಬಟ್ ಹೇಗಾದರೂ ಮಾಡಿ ಅವರ ಒಂದು ಕಾನ್ಫಿಡೆನ್ಸನ್ನು ತಗೊಂಡು ಅವರ ಮುಖಾಂತರ ನೀನು ಅದನ್ನು ಸಂಪಾದಿಸಿಕೊಂಡು ಬಾ ಅಂತ ಕಳುಹಿಸಲಾಗ್ತದೆ. ಹಾಗೆ ಬಂದವ ಕಚ ತಾನು ಪೂರ್ತಿ ಭಕ್ತಿಪೂರ್ವಕವಾಗಿ ಶುಕ್ರಾಚಾರ್ಯರಿಗೆ ತನ್ನನ್ನು ಸಮರ್ಪಿಸಿಕೊಂಡು ತಾನು ಬಂದ ಕಾರಣವನ್ನು ಹೇಳದೆ ಸಹಸ್ರ ವರ್ಷಗಳ ಕಾಲ ನಿಮ್ಮ ಮುಂದೆ ಇದ್ದು ನಿಮ್ಮ ಸೇವೆ ಮಾಡಿಕೊಂಡು ನಿಮ್ಮ ವಿದ್ಯೆ ಕಲಿಯೋದಕ್ಕೆ ಬಂದಿದ್ದೇನೆ ಅಷ್ಟು ಹೇಳಿ ಸಮರ್ಪಿತನಾಗ್ತಾನೆ. ವಿದ್ಯೆ ಕಲಿಯುವುದಕ್ಕೆ ಬಂದ ಬೃಹಸ್ಪತಿಗಳ ಮೇಲೆ, ಬೃಹಸ್ಪತಿಗಳ ಮಗನ ಮೇಲೆ, ಬೃಹಸ್ಪತಿಗಳ ಮೇಲೆ ಶುಕ್ರಾಚಾರ್ಯರಿಗೆ ಯಾವುದೇ ವೈಯಕ್ತಿಕ ದ್ವೇಷ ಇರೋದಿಲ್ಲ. ಆದ್ದರಿಂದ ಅವರು ಬಹಳ ಸಂತೋಷದಿಂದ ಅವನನ್ನು ಸ್ವೀಕರಿಸ್ತಾರೆ. ಹಾಗೆ ಕಚನನ್ನು ಸ್ವೀಕರಿಸಿದಾಗ ಅವನಿಗೆ ಒಂದು ಹಂತದಲ್ಲಿ ವಿದ್ಯಾಭ್ಯಾಸ ನಡೆಯುತ್ತಿರುತ್ತೆ. ದೇವಯಾನಿಗೆ ಒಂದು ವಿಶೇಷ ಒಲವು ಅವನಲ್ಲಿ ಆಗತ್ತೆ. ಅವನಿಗೆ ಸಂಗೀತ ಗೊತ್ತಿರುತ್ತೆ, ಅನೇಕ ವಾದ್ಯಗಳು ಗೊತ್ತಿರ್ತವೆ, ಚೆನ್ನಾಗಿ ನಾಟ್ಯ ಮಾಡಿ ಅವಳನ್ನು ರಂಜಿಸ್ತಿರ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಭಾವದಿಂದ ಅವನಲ್ಲಿ ದುಷ್ಟ ಮನಸ್ಸು ಇರಲಿಲ್ಲ. ಅವನು ಯಾವತ್ತೇ ಆದರೂ ಕೂಡ ಕಾಮಭಾವದಿಂದ ಅವಳನ್ನು ನೋಡಿರೋದಿಲ್ಲ. ಅತ್ಯಂತ ಭಕ್ತಿಯಿಂದ ಗುರುಪುತ್ರಿಗೆ ಮಾಡುವ ಸೇವೆ ಅನ್ನುವ ಹಾಗೆ ಅವಳು ಹೇಳಿದ ಕೆಲಸಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಅವಳಿಗೆ ಏನು ಬೇಕೋ ಅದನ್ನು ಒದಗಿಸುವುದರಲ್ಲಿ ಮತ್ತು ವಿಹಾರಕ್ಕೆ ಹೋದಾಗ ಅವಳನ್ನು ರಂಜಿಸುವುದರಲ್ಲಿ, ಅವಳ ಜೊತೆಗೆ ವನದಲ್ಲಿ ಬೇಕಾದಂತೆ ಅವಳಿಗೆ ಬೇಕಾದಂಥ ಹಾಡುಗಳನ್ನು ಹಾಡಿ ಅವಳ ಒಟ್ಟು ಮನಸ್ಸನ್ನು ಶಾಂತವಾಗಿ ಸಂತೋಷವಾಗಿ ಇಡುವುದರಲ್ಲಿ ಕಚ ತುಂಬ ಕೆಲಸ ಮಾಡ್ತಾನೆ. ಅವನಿಗೆ ಆದೇಶವಿರ್ತದಲ್ಲ, ದೇವಯಾನಿಯನ್ನು ಚೆನ್ನಾಗಿ ನೋಡಿಕೊ. ಆದರೆ ಮನಸ್ಸಿನಲ್ಲಿ ಕಲ್ಮಶವಿಲ್ಲದ ಈ ಕಚನ ಆ ಆಂತರ್ಯ ದೇವಯಾನಿಗೆ ಗೊತ್ತಿಲ್ಲ. ದೇವಯಾನಿಯ
ಮನಸ್ಸು ಇನ್ನೊಂದು ದಿಕ್ಕಿನಲ್ಲಿರುತ್ತೆ. ಒಂದು ಸಂದರ್ಭ ಬರುತ್ತೆ, ಇವನು ನಮ್ಮ ಗುರುಗಳಿಗೂ ಹತ್ರ ಆಗಿದ್ದಾನೆ, ಗುರುಗಳ ಮಗಳಂತೂ ಬಿಟ್ಟಿರಲಾಗದ ಹಾಗೆ ಒಡನಾಟ, ಇವನು ನಮಗೆ ಡೇಂಜರಸ್ ಅಂತ ರಾಕ್ಷಸರಿಗೆ ಅನಿಸುತ್ತೆ. ಶುಕ್ರಾಚಾರ್ಯರು ಆ ಥರ ಭಾವಿಸೋದಿಲ್ಲ, ದೇವಯಾನಿಯು ಆ ಥರ ಭಾವಿಸಿರೋದಿಲ್ಲ. ಸುತ್ತ ಇರುವ ರಾಕ್ಷಸ ವಲಯಕ್ಕೆ ಅವರ ಅಸುರರಿಗೆ ಒಂದು ಥರ ಇವನು ನಮಗೆ ಬಹಳ ತೊಂದರೆ ಅಂತ ಭಾವಿಸಿ ಅವರ ಒಂದು ದಿವಸ ಅವನು ತನ್ನ ಪಾಡಿಗೆ ಕಾಡಿನಲ್ಲಿ ಯಾವುದೋ ಕೆಲಸಕ್ಕೆ ಹೋಗಿದ್ದಾಗ ಅವನನ್ನು ಕಡಿದು ಹೋಳು ಮಾಡಿ ನರಿ ತೋಳಗಳಿಗೆ ತಿನ್ನಿಸಿ ಬಿಡ್ತಾರೆ. ಇವಳು ದೇವಯಾನಿ ಹೊತ್ತಾಯಿತು ಬರಲಿಲ್ಲ, ನೋಡ್ತಾಳೆ ಕಚ ಯಾಕೆ ಬರಲಿಲ್ಲ, ನೋಡಿ ತಂದೆಗೆ ಹೇಳ್ತಾಳೆ ಯಾಕೋ ಕಚ ಬರಲಿಲ್ಲ. ಇವರು ಹುಡುಕ್ತಾರೆ, ಕಡೆಗೆ ಇವರಿಗೆ ತನ್ನ ಒಂದು ಗೊತ್ತಾಗತ್ತೆ ಯಾವುದೋ ಒಂದು ದಿವ್ಯ ದೃಷ್ಟಿಯಿಂದ ಇವನನ್ನೇನೋ ಮಾಡಿದ್ದಾರೆ ಅಂತ. ಅವರು ಭೋ ಕಚ ಏಹಿ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓ ಕಚನೆ ಬಾ ಅಂತ. ಹಾಗೆ ಕರೆಯುವಾಗ ಇವರ ಕರೆಯುವ ಶಕ್ತಿಯಿಂದ ಅವನು ತೋಳಗಳ ಹೊಟ್ಟೆಯಿಂದ ಹೊರಕ್ಕೆ ಬೀಳ್ತಾನೆ. ಬೀಳುವಾಗ ತುಣುಕು ಬಿದ್ದಿರ್ತಾನೆ. ಇವರು ಸಂಜೀವಿನಿ ವಿದ್ಯೆಯಿಂದ ಮತ್ತೆ ಅವನನ್ನು ಅಖಂಡವಾಗಿ ಬದುಕಿಸ್ತಾರೆ. ಎರಡನೇ ಬಾರಿ ಮತ್ತೆ ಅವನು ಯಾವುದೋ ಸಮುದ್ರ ದಡದಲ್ಲೆಲ್ಲೋ ಇದ್ದಾನೆ. ಆಗ ಅವನನ್ನು ಸಮುದ್ರಕ್ಕೆ ಪೂರ್ತಿ ಕೊಂದು ಸಮುದ್ರಕ್ಕೆ ಹಾಕ್ತಾರೆ. ಮತ್ತೆ ಭೋ ಕಚ ಏಹಿ ಅಂತ ಕಚನನ್ನು ಕರೆಯುವುದು, ಅವನು ಮತ್ತೆ ಬರುವುದು, ಮತ್ತೆ ಬದುಕಿಸುವುದು ಎರಡನೇ ಬಾರಿ ಆಗತ್ತೆ. ಈ ಬಾರಿ ಶುಕ್ರಾಚಾರ್ಯರು ಹೊರಗೆ ಎಲ್ಲಿ ಹಾಕಿದ್ರು ಬದುಕಿಸ್ತಾರೆ ಅಂತ ಗೊತ್ತಾದ ರಾಕ್ಷಸರು ಮೂರನೆಯ ಬಾರಿ ಅವನನ್ನು ಚೆನ್ನಾಗಿ ಅಂದರೆ ಕೊಂದ ಮೇಲೆ ಅರೆದು ರುಬ್ಬಿ ಸಣ್ಣ ಪೇಸ್ಟ್ ಮಾಡಿ, ಇವರಿಗೆ ಕುಡಿಯೋ ಅಭ್ಯಾಸ ಇರುತ್ತೆ ಶುಕ್ರಾಚಾರ್ಯರಿಗೆ, ಮದ್ಯಪಾನ, ಆ ಸುರೆಯಲ್ಲೇ ಬೆರೆಸಿ ಕುಡಿಸಿ ಬಿಡ್ತಾರೆ. ಈ ಸಾರಿ ಪುನಃ ಕಚ ಇಲ್ಲ ಅಂತ ದೇವಯಾನಿ ಬಂದು ಕೇಳಿದಾಗ ಇವರು ಅಂತರ್ದೃಷ್ಟಿಯಿಂದ ನೋಡುವಾಗ ಇವರ ಹೊಟ್ಟೆ ಒಳಗೆ ಗುಡುಗುಡು ಕೇಳಿ ಅವನು ಹೊಟ್ಟೆಯಲ್ಲಿದ್ದಾನೆ ಅಂತ ಅವರಿಗೆ ಗೊತ್ತಾಗತ್ತೆ. ಆಗ ಅವರು ಯೋಚನೆ ಮಾಡ್ತಾರೆ, ಈಗ ಹೊಟ್ಟೆಯಲ್ಲಿದ್ದಾನೆ, ಈಗ ಹೊರಗೆ ಕರಿಬೇಕಾದ್ರೆ ಇವ್ರು ಹೊಟ್ಟೆ ಹೊಡಿಬೇಕು. ಅವರು ದೇವಯಾನಿಯನ್ನು ಸಮಾಧಾನ ಮಾಡ್ತಾರೆ, ಮರೆತು ಬಿಡು ಅವನನ್ನು, ಅವನು ಹೋಗಿದ್ದಾನೆ ಅನ್ಕೋ ಅಂತ. ಅವಳು ಹೇಳ್ತಾಳೆ ನಾನು ಬದುಕೋದೇ ಇಲ್ಲ ಅಂತ. ಅವನಿಲ್ಲಾಂದರೆ ನಾನು ಒಂದರೆ ಕ್ಷಣ ಬದುಕೋದಿಲ್ಲ, ನೀವು ತಂದು ಕೊಟ್ಟರೆ ಉಂಟು, ಇಲ್ಲಾಂದರೆ ಬೇಡ, ನಾನು ನನ್ನ ಜೀವನವನ್ನು ಮುಗಿಸ್ತೇನೆ. ಈಗ ಇವರಿಗೆ ಇಕ್ಕಟ್ಟು, ಮಗಳ ಮೇಲೆ ಅತೀ ಪ್ರೇಮ ಶುಕ್ರಾಚಾರ್ಯರಿಗೆ. ಹಾಗಂತ ಹೊಟ್ಟೆ ಒಳಗಿರುವ ಕಚನನ್ನು ತರುವುದು ಇವರ ಜೀವಕ್ಕೆ ಅದು ಮಾರಕ. ಆಗ ಅವರೊಂದು ಯೋಚನೆ ಮಾಡ್ತಾರೆ, ಹೊಟ್ಟೆಯ ಒಳಗೆ ಇರುವ ಕಚನಿಗೆ ನೋಡಿ, ಅವನು ಬಂದದ್ದು ತಾನು ಸಂಜೀವಿನಿ ವಿದ್ಯೆ ಕಲೀಲಿಕ್ಕೆ ಅಂತ ಹೇಳಲಿಲ್ಲ. ಈಗ ಇವರಿಗೆ ಅನಿವಾರ್ಯವಾಗ್ತದೆ, ಹೊಟ್ಟೆ ಒಳಗಿದ್ದ ಆ ಕಚನಿಗೆ ಸಂಜೀವಿನಿ ವಿದ್ಯೆಯನ್ನು ಉಪದೇಶಿಸ್ತಾರೆ. ಉಪದೇಶಿಸಿ ಹೇಳ್ತಾರೆ, ನಾನು ಈಗ ಉಪದೇಶಿಸಿದ ಈ ಮಂತ್ರವನ್ನು ನೀನು ಹೊರಗೆ ಬಂದ ಮೇಲೆ ನನಗೆ ಪ್ರಯೋಗ ಮಾಡು. ಯಾಕೆ, ನೀನು ಹೊರಗೆ ಬರಬೇಕಾದ್ರೆ ನಾನು ಸಾಯಬೇಕಾಗತ್ತೆ. ನಾನು ಸತ್ತು ಬಿದ್ದಾಗ ನೀನು ಹೊರಗೆ ಬಂದು ನೀನು ನನ್ನ ಮೇಲೆ ಪ್ರಯೋಗ ಮಾಡಿ ನನ್ನನ್ನು ಬದುಕಿಸು. ಆ ಮೂಲಕ ನನ್ನನ್ನು ನಿನ್ನ ತಂದೆ ಎಂದು ಭಾವಿಸು. ನನ್ನ ಹೊಟ್ಟೆಯಿಂದ ನೀನು ಬಂದಿದ್ದೀಯ, ಹಾಗಾಗಿ ನನ್ನನ್ನು ತಂದೆ ಎಂದು ಭಾವಿಸು. ನೀನು ನನ್ನ ಮಗನಾಗಿ ನನ್ನನ್ನು ರಕ್ಷಿಸು. ಅವನು ಒಪ್ಪಿಕೊಳ್ತಾನೆ. ಹಾಗೆ ಅವನನ್ನು ಮತ್ತೆ ಹೊರಗೆ ಕರೀತಾರೆ ಶುಕ್ರಾಚಾರ್ಯರು. ಅವನು ಹೊರಗೆ ಬೀಳ್ತಾನೆ. ಬೀಳುವಾಗ ಇವರು ಹೊಟ್ಟೆ ಹರಿದುಕೊಂಡು ನೆಲದಲ್ಲಿ ಬೀಳ್ತಾರೆ. ಅವರನ್ನು ಸಂಜೀವಿನಿ ವಿದ್ಯೆಯಿಂದ ಶುಕ್ರಾಚಾರ್ಯರು ಮತ್ತೆ ಬದುಕಿಸಿ, ಹೀಗೆ ಸಂಜೀವಿನಿ ವಿದ್ಯೆ ಅವನಿಗೆ ವಶವಾಗ್ತದೆ. ಆಗ ಒಂದು ನಿಯಮವನ್ನು ಕಡ್ಡಾಯ ಮಾಡ್ತಾರೆ ಶುಕ್ರಾಚಾರ್ಯರು. ಬ್ರಾಹ್ಮಣರು ಅಲ್ಲಿಯವರೆಗೆ ಮದ್ಯಪಾನ ಮಾಡುವ ಕ್ರಮ ಇತ್ತು ಅಂತ ಒಂದು ಉಲ್ಲೇಖ ವೇದವ್ಯಾಸರ ಈ ಭಾಗದಲ್ಲಿ ಬರುತ್ತೆ. ಒಂದು ಸುರಾಪಾನ ಅಂತ ಮಾಡ್ತಿದ್ರು, ಅದು ಯಜ್ಞದ ಭಾಗವಾಗಿ ಸೋಮರಸವನ್ನು ಕುಡಿಯುವ ಭಾಗವಾಗಿಯೋ ಇತ್ತು ಅಂತ. ಆದರೆ ಯಾವ ಸೋಮರಸದ ಭಾಗವಾಗಿಯೋ ಮದ್ಯಪಾನವನ್ನು ಕುಡಿಯುವುದರಿಂದ ಹೇಗೆ ಅವಶರಾಗಬಹುದು, ವಿವಶರಾಗಬಹುದು, ಹೀಗೆ ವಿವಶರಾಗುವುದರಿಂದ ನಮ್ಮನ್ನು ಯಾರೋ ಆಳಲಿಕ್ಕೆ ಬರ್ತದೆ. ನಮ್ಮನ್ನು ಹೀಗೆ ಆಳುವುದು, ಈಗ ನಾನು ನನ್ನ ಸ್ವಯಂ ಎಚ್ಚರದಲ್ಲಿದ್ದಾಗ ನನಗೆ ಅದನ್ನು ಅವನೇನು ಮಾಡಲಿಕ್ಕಾಗಿರಲಿಲ್ಲ. ರಾಕ್ಷಸರಿಗೆ ನನ್ನನ್ನು ಎಚ್ಚರ ತಪ್ಪಿಸುವಂತಹ ಒಂದು ಸಾಧನ ಬಳಸಿ ನನಗೆ ಮದ್ಯದ ಅಮಲಿನಲ್ಲೇ ಅದನ್ನು ಕುಡಿಸಿ ನಾನು ಮೂರ್ಛೆ ತಪ್ಪುವ ಹಾಗೆ ಅಥವಾ ಮದ್ಯದ ಅಮಲಿನ ಭಾಗವಾದದ್ರಿಂದ ಕುಡಿದೆ. ಹಾಗಾಗಿ ಮದ್ಯ ಅನ್ನುವುದು ನನ್ನ ನಿಜವಾದ ಎಚ್ಚರವನ್ನು ತಪ್ಪಿಸಿ ನಾನು ಮಾಡಬಾರದ ಕೆಲಸಗಳನ್ನು ಮಾಡಿಸ್ತದೆ. ಆದ್ದರಿಂದ ಇಂದಿನಿಂದ ಯಾವ ದೇವರ ದಾರಿಯಲ್ಲಿ ನಡೆಯುವ ಬ್ರಾಹ್ಮಣರಿದ್ದಾರೆ ಅವರಿಗೆ ಎಂದೆಂದಿಗೂ ಕೂಡ ಮದ್ಯ ಕಡ್ಡಾಯವಾಗಿ ನಿಷೇಧ ಅಂತ ಘೋಷಿಸ್ತಾರೆ ಶುಕ್ರಾಚಾರ್ಯರು. ಹಾಗಾಗಿ ಬ್ರಾಹ್ಮಣರು ಅಂದರೆ ಬ್ರಹ್ಮ ತೇಜಸ್ಸಿನ ಹಿಂದೆ ಹೋಗುವ ಬ್ರಹ್ಮ ಜಿಜ್ಞಾಸುಗಳಿಗೆ ಯಾವತ್ತೂ ಕೂಡ ಮದ್ಯ ಸಲ್ಲದು ಅನ್ನೋದು ಘೋಷಣೆ ಆರಂಭ ಆದದ್ದು ಶುಕ್ರಾಚಾರ್ಯರಿಂದ ಅಂತ ಒಂದು ದಾಖಲು. ಇದರ ನಂತರದಲ್ಲಿ
ಅಂತೂ ಸಂಜೀವಿನಿ ವಿದ್ಯೆ ಪಡೆದಾಗಿತ್ತು. ಏಕಾಏಕಿ ಸಂಜೀವಿನಿ ವಿದ್ಯೆ ಪಡೆದು ಕೂಡಲೇ ಹೊರಡುವುದಲ್ಲ, ಗೊತ್ತಿಲ್ಲದ ಹಾಗೆ ಒಂದಿಷ್ಟು ಕಾಲ ಇದ್ದ ಹಾಗೆ ಮಾಡಬೇಕು. ಕಚ ಹಾಗೆ ಇದ್ದಾನೆ. ದೇವಯಾನಿ ನಿಧಾನವಾಗಿ ನಿವೇದಿಸಿಕೊಳ್ತಾಳೆ, ನಾನು ಬಹಳ ದಿನದಿಂದ ನಿನ್ನ ಜೊತೆಗಿದ್ದು ಇದ್ದು ನಿನಗೆ ಮನಸ್ಸೂತಿದ್ದೇನೆ, ನೀನು ನನ್ನನ್ನು ವರಿಸು ಅಂತ ಅವಳು ನೇರವಾಗಿ ಹೇಳಿದಾಗ ಅವರು ಮುಂದಿನ ಮಾತನ್ನು ಕಚ ಹೇಳ್ತಾನೆ, ಇಲ್ಲ, ನಾನು ನಿನ್ನನ್ನು ವರಿಸುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ನೀನು ನನಗೆ ಗುರುಪುತ್ರಿ, ಗುರುಪತ್ನಿಯನ್ನು, ಗುರುಪುತ್ರಿಯನ್ನು, ಗುರುವಿನ ಅಕ್ಕ ತಂಗಿಯಂದಿರನ್ನು ಪೂಜಾರ್ಹರು ಅಂತ ಗೌರವಿಸಬೇಕು, ಭಕ್ತಿಯಿಂದ ಕಾಣಬೇಕೇ ಹೊರತು ಯಾವುದೇ ಕಾರಣಕ್ಕೆ ಅವರನ್ನು ನಮ್ಮ ವೈಯಕ್ತಿಕ ಸಂಬಂಧಕ್ಕೆ ಬಳಸಬಾರದು ಅನ್ನುವುದು ಪರಂಪರೆ. ನೀನು ನನಗೆ ಗುರುಪತ್ನಿ, ಗುರುಪತ್ನಿಯ ಮಗಳು, ಗುರುಪುತ್ರಿ. ಅಷ್ಟು ಮಾತ್ರ ಅಲ್ಲ, ನೀನು ಗುರುಪುತ್ರಿಯ ಜೊತೆಗೆ ನನಗೆ ಇನ್ನೊಂದು ಸಂಬಂಧ ಇದೆ ಬೇರೆ ಅರ್ಥದಲ್ಲಿ. ನನ್ನನ್ನು ಹೊಟ್ಟೆಯಿಂದ ಹೊರಗೆ ಹಾಕಿ ಮತ್ತೊಮ್ಮೆ ಸೃಷ್ಟಿ ಮಾಡುವಾಗ ಶುಕ್ರಾಚಾರ್ಯರು ಹೇಳಿದ್ದಾರೆ, ನೀನು ನನ್ನ ಮಗ ಅಂತ ಭಾವಿಸು, ನಾನು ನಿನ್ನ ತಂದೆ ಅಂತ. ತಂದೆಯ ಮಗಳು ನೀನು, ನನಗೆ ಸಹೋದರಿ. ಈ ಅರ್ಥದಲ್ಲೂ ನಾನು ನಿನ್ನನ್ನು ಸೇರುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನನಗೆ ನಿನ್ನ ಜೊತೆಗೆ ಪೂಜ್ಯ ಭಾವನೆ ಬಿಟ್ಟರೆ ಅಂಥ ಯಾವ ಭಾವಗಳೂ ಇಲ್ಲ ಅಂತ ಸ್ಪಷ್ಟಪಡಿಸ್ತಾನೆ. ದೇವಯಾನಿಗೆ ಈ ಬೋಧನೆ ಸಹನೆ ಆಗುವುದಿಲ್ಲ. ನಾನು ನಿನ್ನಿಂದ ಇಂತಹ ಬೋಧನೆಗಳನ್ನೆಲ್ಲ ಕೇಳಲಿಕ್ಕೆ ನಾನು ಮಾತಾಡಿರೋದಲ್ಲ. ನನಗೆ ನೀನು ವೈಯಕ್ತಿಕವಾಗಿ ನನಗೆ ಪ್ರೀತ್ಯಾಸ್ಪದನಾಗಿ ನನ್ನನ್ನು ಸೇರುವ ಒಬ್ಬ ಗಂಡನಾಗಿ ಬೇಕು, ಇಲ್ಲ ಅಂದರೆ ನೋಡು ಅಂತ. ಇಲ್ಲ ತಾಯಿ, ಇಲ್ಲವೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಒಂದು ಸಂಗತಿಯನ್ನು ನಿನ್ನ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇದನ್ನು ನಿರಾಕರಿಸ್ತೇನೆ ಅಂತ ಕಠೋರವಾಗಿ ದೃಢವಾಗಿ ಕಚ ನಿಲ್ತಾನೆ. ಆಗ ಅವಳು, ನೀನು ನನ್ನನ್ನು ನಿರಾಕರಿಸಿದೆಯಾದ್ದರಿಂದ ಇಲ್ಲಿಯವರೆಗೆ ಯಾವ ವಿದ್ಯೆಯನ್ನು ನೀನು ನನ್ನ ತಂದೆಯಿಂದ ಪಡೆದಿದ್ದೀಯೋ ಅದು ನಿನಗೆ ಸಿದ್ಧಿಸದೇ ಹೋಗಲಿ ಅಂತ ಶಪಿಸ್ತಾಳೆ. ಮರುಕ್ಷಣಕ್ಕೆ ಅವನು ಕೂಡ ತೊಂದರೆ ಇಲ್ಲ, ಅದು ನನಗೆ ಸಿದ್ಧಿಸದಿದ್ದರೂ ನಾನು ಉಪದೇಶಿಸುವವರಿಗೆ ಸಿದ್ಧಿಸುತ್ತದೆ ಅಂತ ಅವನೇ ಅದನ್ನು, ಬ್ರಾಹ್ಮಣ ಅಲ್ವಾ, ಅವನ ಶಕ್ತಿಯಿಂದ ಹಾಗೊಂದು ಕರೆಕ್ಷನ್ ಮಾಡ್ಕೊಳ್ತಾನೆ. ನನಗೆ ಸಿದ್ಧಿಸದಿದ್ದರೂ ನಾನು ಉಪದೇಶಿಸುವ ಇತರರಿಗೆ ಆ ವಿದ್ಯೆ ಸಿದ್ಧಿಸಲಿ. ಜೊತೆಗೆ ನನ್ನನ್ನು ಹೀಗೆ ನೀನು ಕಠೋರವಾಗಿ ಋಷಿಕುಮಾರನಾಗಿದ್ದಾಗಲೂ ನಿಂದಿಸಿದ್ದರಿಂದ ನಿನ್ನ ಜೀವನದಲ್ಲಿ ಋಷಿಕುಮಾರರು ಮದುವೆ ಆಗದಿರಲಿ ನಿನ್ನನ್ನು ಅಂತ ಅವನು ಒಂದು ಶಾಪ ಕೊಟ್ಟು, ಆ ಬಳಿಕ ಅವನು ತನ್ನ ದೇವಲೋಕಕ್ಕೆ ಹೋದ. ಅಲ್ಲಿ ಆ ದೇವಲೋಕದಲ್ಲಿ ಸಂಜೀವಿನಿ ವಿದ್ಯೆಯನ್ನು ಕಲಿಸಿದ. ಹಾಗಾಗಿ ದೇವಲೋಕಕ್ಕೂ ಕೂಡ ಸಂಜೀವಿನಿ ವಿದ್ಯೆ ಬಂತು ಅಂತ ಒಂದು ಕಥಾಭಾಗ. ಇದರ ಮುಂದುವರಿಯದ ಭಾಗವಾಗಿ, ಹಾಗಾದರೆ ಯಯಾತಿ ಯಾರು, ಅವನು ಎಲ್ಲಿಂದ ಬಂದ, ಇದು ಏನು ಕಥೆ? ಶುಕ್ರಾಚಾರ್ಯರ ಮಗಳು ದೇವಯಾನಿ ನಿನಗೆ ಗೊತ್ತಲ್ಲ, ಅವಳು ವೃಷಪರ್ವ ಅನ್ನುವ ದೊರೆಯ ಮಗಳು ಶರ್ಮಿಷ್ಠೆಯ ಜೊತೆಗೆ ಸ್ನೇಹಿತೆಯಾಗಿ ಒಂದು ಅರಮನೆಯ ಆಸ್ಥಾನದ ವಿದ್ವಾಂಸರ ಹಾಗೆ ಶುಕ್ರಾಚಾರ್ಯರ ಜೊತೆಗೆ ಇರ್ತಾಳೆ. ಈ ಶುಕ್ರಾಚಾರ್ಯರಿಗೆ ಅರಮನೆಯ ರಾಜತ್ವದ ಹಿಂದೆ ಇರುವ ಎಲ್ಲ ಶಕ್ತಿಯಾಗಿ ಶುಕ್ರಾಚಾರ್ಯರು ಬೃಹಸ್ಪತಿ ಹೇಗೆ ದೇವಲೋಕಕ್ಕೂ ಹಾಗೆ ವೃಷಪರ್ವನ ಜೊತೆಗೆ ಇದ್ದರು. ಅಂತ ಹೊತ್ತಿನಲ್ಲಿ ಶುಕ್ರಾಚಾರ್ಯರ ಮಗಳಿಗೂ ಶರ್ಮಿಷ್ಠಿಗೂ ಯಾವ ಭೇದ ಭಾವ ಇಲ್ಲದ ಸ್ನೇಹ ಇತ್ತು. ಒಂದು ದಿವಸ ಇಂದ್ರ ಚೇಷ್ಟೆ ಮಾಡಬೇಕು ಅಂತ, ಇಂದ್ರನಿಗೆ ಶುಕ್ರಾಚಾರ್ಯರು ಅಂದರೆ ಅಸುರರ ದೊರೆ ಅಲ್ವ, ಅಸುರರ ಗುರುಗಳಲ್ವ, ರಾಜಗುರು. ಸೊ ಈ ಅಸುರರ ರಾಜರ ಗುರುಗಳು, ಆದ್ದರಿಂದ ಶುಕ್ರಾಚಾರ್ಯರ ಮೇಲೆ ಸ್ವಲ್ಪ ಕಣ್ಣು ಇಂದ್ರನಿಗೆ. ಅವನೊಂದು ದಿವಸ ಈ ಶುಕ್ರಾಚಾರ್ಯರ ಮಗಳು ಮತ್ತು ರಾಜ ವೃಷಪರ್ವನ ಮಗಳು ಸ್ನೇಹಿತರಿದ್ದದನ್ನು ಹೇಗಾದರೂ ಮಾಡಿ ಒಂಚೂರು ಚೇಷ್ಟೆ ಮಾಡಬೇಕು ಅಂತ ಹೇಳಿ ಅವರು ತಮ್ಮ ಬಟ್ಟೆಗಳನ್ನು ಕಳಚಿ ಸ್ನಾನಕ್ಕೆ ಹೋಗಿದ್ದಾಗ ಗಾಳಿ ಬೀಸಿ ಇಂದ್ರ ಆ ಬಟ್ಟೆ ಅಲ್ಲೋಲ ಕಲ್ಲೋಲ ಮಾಡಿ ಎಲ್ಲೆಲ್ಲೋ ಆಗುವ ಹಾಗೆ ಮಾಡಿದ. ಮುಂದೆ ನಿಮಗೆ ಗೊತ್ತು, ಬಟ್ಟೆ ಅದಲಿ ಬದಲಿ ಆಯಿತು. ಶರ್ಮಿಷ್ಠೆ ಬಂದವಳು ಯಾವುದೋ ಬಟ್ಟೆ ಅಂತ ತಿಳ್ಕೊಂಡು ಅದನ್ನು ದೇವಯಾನಿಯ ಬಟ್ಟೆಯನ್ನು ತನ್ನ ಬಟ್ಟೆ ಅಂತ ಭಾವಿಸಿ ಹಾಕೊಂಡಾಗ ಶರ್ಮಿಷ್ಠೆಯನ್ನು ದೇವಯಾನಿ ಕೇಳ್ತಾಳೆ, ಏನು ನನ್ನ ಬಟ್ಟೆ ತೊಟ್ಟ ಮಾತ್ರಕ್ಕೆ ನೀನೇನು ರಾಜಗುರು ಆಗ್ತೀಯಾ, ಅಥವಾ ನಮ್ಮ ವಿದ್ವತ್ತಿನ ಆ ಪರಂಪರೆಯ ಆ ಬ್ರಾಹ್ಮಣತ್ವ ಅದು ಬರುತ್ತೆ ಅಂತ ಭಾವಿಸಿದ್ದೀಯಾ ಅಂತ ಕೆಣಕ್ತಾಳೆ. ಶರ್ಮಿಷ್ಠೆ ಅಷ್ಟೇ ಉಗ್ರವಾಗಿ ಹೇಳ್ತಾಳೆ, ಓಹೋ ನೀವೇನು ದೊಡ್ಡವರು, ನೀವು ಹೇಳಿ ಕೇಳಿ ನಮ್ಮ ಅಪ್ಪನ ವಂದಿಮಾಗಧರು, ನಮ್ಮ ಅಪ್ಪನನ್ನು ಹೊಗಳಲಿಕ್ಕೆ ನಿಂತುಕೊಂಡು ಸ್ತುತಿಸಲಿಕ್ಕೆ ಇರುವ ಸೇವಕರು, ಅವನು ಕೊಟ್ಟ ದಾನವನ್ನು ಸ್ವೀಕರಿಸಿ ಬದುಕುವವರು, ನಮ್ಮಪ್ಪನ ಅಳತೆ ನಿಮ್ಮಪ್ಪನಿಗೆಲ್ಲಿ ಅಂತ ಅವಳು ಬೈತಾಳೆ. ಕೋಪ ಒಬ್ಬರಿಗೊಬ್ಬರಿಗೆ ಹೆಚ್ಚಾಗಿ ಇವಳು ದೇವಯಾನಿಯನ್ನು ದೂಡ್ತಾಳೆ. ದೇವಯಾನಿ ಒಂದು ಬಾವಿಗೆ ಬೀಳ್ತಾಳೆ ಅನ್ನುವುದು ಕಥಾಭಾಗ ನಿಮಗೆ ಗೊತ್ತಿದೆ. ಅಲ್ಲಿಂದ ಮುಂದೆ ಅವಳು ಕೂತ್ಕೊಳ್ತಾ ಇದ್ಲು. ಅದನ್ನು ಯಯಾತಿ ಅನ್ನುವ ಬೇಟೆಗೆ ಹೊರಟವನು ಕೇಳಿದ. ಅವನು ಅವಳನ್ನು
ಯಾರು ನೀನು ಅಂತ ಕೇಳಲಾಗಿ ಅವಳು ನಾನು ಹೀಗೆ ನನ್ನನ್ನು ವೃಷಪರ್ವ ದೊರೆಯ ಶರ್ಮಿಷ್ಠೆ ದೂಡಿ ಹೋಗಿದ್ದಾಳೆ ಅನ್ನುವುದನ್ನೆಲ್ಲ ಹೇಳಿದಾಗ ನನಗೆ ಬಲಗೈ ಕೊಟ್ಟು ರಕ್ಷಿಸು ಅಂತ ಕೇಳಲಾಗಿ ಅವನು ಬಲಗೈ ಕೊಟ್ಟು ರಕ್ಷಿಸಿ ನಿಲ್ಲಿಸ್ತಾನೆ. ಹೀಗೆ ಹೊರಗೆ ಬಂದವಳನ್ನು ಇತ್ತ ಸಖಿಯರು ಹುಡುಕ್ತಾ ಇದ್ದಾರೆ, ದೇವಯಾನಿಯಲ್ಲಿ ದೇವಯಾನಿಯಲ್ಲಿ ಅಂತ. ಘೂರ್ಣಿಕಾ ಅಂತ ಒಬ್ಬಳು ಸಖಿ, ಅವಳು ಹುಡುಕಾಡಿದಾಗ ಅವಳಿಗೆ ಈ ಬಾವಿಯ ದಂಡೆಯಲ್ಲಿ ಕೂತು ಒಬ್ಬ ಯಯಾತಿ ಅನ್ನುವ ಗಂಡಸಿನ ಜೊತೆಗೆ ನಿಂತಿರುವ ಈ ದೇವಯಾನಿ ಕಾಣ್ತಾಳೆ. ದೇವಯಾನಿಗೆ ಕೇಳ್ತಾಳೆ ಅವಳು ಏನು ಕತೆ ಏನು. ಘೂರ್ಣಿಕೆಗೆ ದೇವಯಾನಿ ಹೇಳ್ತಾಳೆ, ನನ್ನ ಅಪ್ಪನನ್ನು ಶರ್ಮಿಷ್ಠೆ ಇನ್ನಿಲ್ಲದ ಹಾಗೆ ಕನಿಷ್ಠ ಮಾಡಿ ಮಾತಾಡಿದ್ದಾಳೆ. ನಾವು ವಂದಿಮಾಗಧರಂತೆ, ಅವಳ ಅಪ್ಪನನ್ನು ಸ್ತುತಿಸುಲಕ್ಕೆ ಇರುವವರಂತೆ, ಅವನು ಕೊಟ್ಟ ದಾನದಿಂದ ಊಟ ಮಾಡುವವರಂತೆ, ನಾನೆಂದೂ ಇನ್ನು ವೃಷಪರ್ವನ ಆಸ್ಥಾನದಲ್ಲೋ ಅರಮನೆಯಲ್ಲೋ ಬದುಕೋದಿಲ್ಲ ಅಂತ ಹೇಳಿ ಕಳಿಸು ಅಂತ ಶುಕ್ರಾಚಾರ್ಯರಿಗೆ ಸುದ್ದಿ ಹೋಗುತ್ತೆ. ಶುಕ್ರಾಚಾರ್ಯರು ಬರ್ತಾರೆ, ಸಮಾಧಾನ ಮಾಡಲಿಕ್ಕೆ ನೋಡ್ತಾರೆ. ಇಷ್ಟರಲ್ಲಿ ಯಯಾತಿ ಹೋಗಿರ್ತಾನೆ. ಇದು ಮೂಲ ಕಥೆಗಳನ್ನೆಲ್ಲ ಗಮನಿಸಿ, ಇಲ್ಲಿ ಯಯಾತಿ ಇರೋದಿಲ್ಲ, ಯಯಾತಿಯ ಮಾತುಕತೆ ಇಲ್ಲಿ ಏನೂ ಇಲ್ಲ ಅಷ್ಟೇ. ಇದಾದಾಗ ಈ ಸಮಾಧಾನವನ್ನು ಶುಕ್ರಾಚಾರ್ಯರು ಮಾಡ್ತಾರೆ. ಆದರೆ ಅವಳು ಸಮಾಧಾನಳಾಗುವುದಿಲ್ಲ. ಮುಂದೆ ವೃಷಪರ್ವನಿಗೆ ಸುದ್ದಿ ಹೋಗುತ್ತೆ, ಅವನನ್ನೇ ಕರೆಸಿ ಅಂತ ಶುಕ್ರಾಚಾರ್ಯರು ಕರೀತಾರೆ. ವೃಷಪರ್ವ ತಾನು ಇಂಥದ್ದೊಂದು ತನ್ನ ಮಗಳು ಮಾಡಿದ ತಪ್ಪಿಗೆ ಏನು ಮಾಡಿದರೆ ನೀವು ನನ್ನನ್ನು ಇದರಿಂದ ಪ್ರಾಯಶ್ಚಿತ್ತವಾಗಿ ನನ್ನನ್ನು ಸಲಹುತ್ತೀರಿ ಅಥವಾ ಮುಂದುವರುವುದಕ್ಕೆ ಬಿಡ್ತೀರಿ ಅಂತ ಕೇಳಿಕೊಳ್ತಾನೆ. ಆಗ ಅವಳು ಹೇಳ್ತಾಳೆ ದೇವಯಾನಿ, ಅವಳು ಇನ್ನು ನನ್ನ ದಾಸಿಯಾಗಿ ಖಾಯಂ ಇರಬೇಕು. ಅವಳು ದಾಸ್ಯದಲ್ಲಿ ನಾನಲ್ಲ. ಅವಳು ಯಾಕೆ, ಅವಳು ನನಗೇನು ಹೇಳಿದ್ಲು, ನಾವು ನಿನ್ನ ದಾಸ್ಯದಲ್ಲಿರುವುದು ಅಂದಿದ್ದಾಳೆ. ಆದ್ದರಿಂದ ಅವಳು ಖಾಯಂ ನನ್ನ ದಾಸಿಯಾಗಿರಬೇಕು. ಆ ಮೂಲಕ ಅವಳ ದಾಸ್ಯದಲ್ಲಿ, ಅವಳು ನನ್ನ ದಾಸ್ಯದಲ್ಲಿ ನಾನು ಎಲ್ಲಿದ್ದೇನೆ ಅಲ್ಲೆಲ್ಲ ನನ್ನ ಜೊತೆಗೆ ಎಷ್ಟು ಕಾಲ ನಾನು ಹೇಳ್ತೇನೆ ಅಷ್ಟು ಕಾಲ ಅವಳು ದಾಸ್ಯ ಮಾಡಿಕೊಂಡಿರಬೇಕು. ಒಪ್ತಾಳೆ. ವೃಷಪರ್ವನು ಒಪ್ತಾನೆ, ಮಾಡಿದ ತಪ್ಪಿಗೆ ಅವಳನ್ನು ದಾಸ್ಯಕ್ಕೆ ಬಿಟ್ಟು ನೀವು ಮಾತ್ರ ನಮ್ಮ ಅರಮನೆ ಬಿಟ್ಟು ಹೋಗಬಾರದು ಅಂತ. ಮುಂದೆ ದಾಸಿಯ ಹಾಗೆ ಸೇವೆ ಮಾಡಿಕೊಂಡು ಒಂದು ದಿನ ಇಬ್ಬರು ಸಖಿಯರು ಕಾಡಿಗೆ ಹೋಗಿದ್ದಾರೆ, ವನವಿಹಾರ. ಒಳ್ಳೆಯ ಉದ್ಯಾನ. ಅಲ್ಲಿ ಇವಳು ಕಾಲು ಚಾಚಿ ಮಲಗಿದ್ದಾಳೆ, ಅವಳ ಕಾಲು ಒತ್ತುತ್ತಾ ಶರ್ಮಿಷ್ಠೆ ಇದ್ದಾಳೆ. ಅಲ್ಲಿ ಆ ಪುರುಷನೊಬ್ಬ ಕಾಣಿಸ್ತಾನೆ. ಈ ಪುರುಷನನ್ನು ನೋಡಿದರೆ ರಾಜರ್ಷಿಯ ಲಕ್ಷಣವಿದೆ, ಇವನು ಸುಸಂಸ್ಕೃತನ ಹಾಗೆ ಇದ್ದಾನೆ, ಇವನು ಯಾರು ಅಂತ ದೇವಯಾನಿ ಅವನ ಕಡೆಗೆ ನೋಡಿ ಕರೀತಾಳೆ. ಅವನು ಬಂದು ತಾನು ಯಯಾತಿ ಅಂತ ತಾನು ರಾಜ. ಆಗ ಅವಳು ಹೇಳ್ತಾಳೆ, ನೀನು ಕ್ಷತ್ರಿಯ ರಾಜರ ಹಾಗಿಲ್ಲ, ನಿನ್ನಲ್ಲಿ ಬಹಳ ಸುಸಂಸ್ಕೃತವಾದ ನಡಾವಳಿಗಳು, ಮುಖದಲ್ಲಿ ತೇಜಸ್ಸು ಎಲ್ಲ ಕಾಣ್ತದೆ. ಹೌದು, ನಾನು ವೇದಾಂಗಗಳನ್ನು ಬಲ್ಲ ರಾಜರ್ಷಿ ಕೂಡ ಅಂತ ಸುಸಂಸ್ಕೃತ ಅನ್ನೋದನ್ನು ಕೂಡ ಹೇಳ್ತಾನೆ. ಹಿಂದಿನ ಕಾಲದಲ್ಲಿ ಅನೇಕ ರಾಜರುಗಳಿಗೆ ಶಾಸ್ತ್ರವನ್ನು ಮೊದಲು ಕಲಿಸಿ ಶಸ್ತ್ರಾಭ್ಯಾಸವನ್ನು ಕಲಿಸ್ತಿದ್ರು ಅಂತಲೇ ಉಲ್ಲೇಖ ಬರುತ್ತೆ. ಅಂದರೆ ಅವರಿಗೆ ಮೊದಲು ನಮ್ಮ ಒಟ್ಟು ಶಾಸ್ತ್ರ, ನಿಯಮ, ವೇದಾಂಗಗಳು ಗೊತ್ತಿದ್ದರೆ ಅವರು ರೂಲ್ ಮಾಡುವಾಗ ಕಾನೂನುಗಳು ಚೆನ್ನಾಗಿ ಗೊತ್ತಿರ್ತವೆ ಅಂತ. ಈಗಿನ ರಾಜರುಗಳಿಗೆ ಶಾಸ್ತ್ರ ನಿಯಮಗಳು ಗೊತ್ತಿಲ್ಲ, ಅವರು ಮಾಡಿದ್ದೇ ಕಾನೂನು. ಹಾಗಾಗಿ ಎಲ್ಲಿಯೋ ಅಡೆತಡೆ. ಹಿಂದಿನ ಕಾಲದಲ್ಲಿ ರಾಜ ಆಗ್ಬೇಕಾದ್ರೆ ಮೊದಲು ಅವರಿಗೆ ಶಾಸ್ತ್ರಾಭ್ಯಾಸ, ಆಮೇಲೆ ಶಸ್ತ್ರಾಭ್ಯಾಸ. ಸೊ ಶಾಸ್ತ್ರಾಭ್ಯಾಸ ಆಗಿತ್ತು, ಆದ್ದರಿಂದ ಅವನು ರಾಜರ್ಷಿ ಅಂತ ಮೊದಲು ಕರ್ಕೊಂಡಿದ್ದ. ಇಂಥದ್ದೊಂದು ಹಿನ್ನೆಲೆ ಇರುವಂತಹ ಯಯಾತಿಯನ್ನು ನೋಡಿ ಅವಳು ಹೇಳ್ತಾಳೆ, ಓಹೋ, ನೀನು ಅಂದು ನನ್ನ ಬಲಗೈ ಹಿಡಿದು ರಕ್ಷಿಸಿದವ, ನೀನು ನನ್ನನ್ನು ಮದುವೆ ಆಗಬೇಕು. ಸರಿ, ಮದುವೆ ಆಗಲಿಕ್ಕೆ ಒಪ್ಪಿಕೊಳ್ತಾನೆ. ಒಪ್ಪಿಕೊಳ್ಳುವಾಗ ಶುಕ್ರಾಚಾರ್ಯರು ಕೂಡ ಅಲ್ಲಿ ಬೇಕಲ್ಲ, ಶುಕ್ರಾಚಾರ್ಯರ ಅನುಮತಿ ಬೇಕು. ಹಾಗೆ ಯಯಾತಿಯನ್ನು ಮದುವೆ ಆಗುವ ಸಂದರ್ಭದಲ್ಲಿ ಅವರಿಬ್ಬರಿಗೂ ಮದುವೆಗೆ ಒಪ್ಪಿಕೊಂಡ ಶುಕ್ರಾಚಾರ್ಯರು, ಆಯಿತು, ನೀವಿಬ್ಬರು ಮದುವೆಯಾಗಿ ನಿಮ್ಮ ಮನೆಗೆ ಹೋಗುವುದಕ್ಕೆ ನನ್ನ ಅನುಮತಿ ಇದೆ ಅಂತ ಶುಕ್ರಾಚಾರ್ಯರು ಅನುಮತಿಸ್ತಾರೆ. ಹಾಗೆ ಅನುಮತಿಸಿ ಇವರು ಮದುವೆ ಆದ ನಂತರ ಆಗ ಒಂದು ಕಂಡೀಷನ್ನ ಪ್ರಕಾರ ಇವಳು ದಾಸಿ, ಇವಳನ್ನು ಕರ್ಕೊಂಡೇ ಹೋಗಬೇಕು. ಸೊ ಇವನು ಹೇಳ್ತಾನೆ, ಹೌದು, ಇವಳನ್ನು ಕರ್ಕೊಂಡು ಹೋಗಬೇಕು ಅನ್ನುವ ದೇವಯಾನಿಯ ನಿಯಮಕ್ಕೂ ಶುಕ್ರಾಚಾರ್ಯರು ಒಪ್ತಾರೆ. ಆದರೆ ಎಂದೂ ಕೂಡ ದಾಸಿಯ ಜೊತೆಗೆ ಸಮಾಗಮ ಮಾಡಲಿಕ್ಕಿಲ್ಲ ಅನ್ನುವ ಕಡ್ಡಾಯ ನಿಯಮದ ಜೊತೆಗೆ ಶುಕ್ರಾಚಾರ್ಯರು ಕಳಿಸ್ತಾರೆ. ಮುಂದೆ ಅವರ ಆ ದೇವಯಾನಿಗೆ ನಾನು ಈಗಾಗಲೇ ಹೇಳಿದ ಯದು ಮತ್ತು ತುರ್ವಸು ಮಕ್ಕಳು. ಯದು ಹುಟ್ಟಿದಾಗ ಶರ್ಮಿಷ್ಠೆಗೆ ಒಂದು ಥರ ತನ್ನ ಯೌವನ ವ್ಯರ್ಥವಾಗ್ತಿದೆ, ತನಗೆ ಮಕ್ಕಳಾಗ್ತಿಲ್ಲ, ತಾನು ಹೇಗಪ್ಪ ಅಂತ ಎಲ್ಲ ಗೊಂದಲ ಪ್ರಾರಂಭ ಆಗ್ತದೆ. ಸ್ವಾಮಿ ಅವಳು ಆಗ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾಳೆ. ನನ್ನ ಹತ್ರ ರಾಜನ ಸಂರಕ್ಷಣೆ ಇರುವುದರಿಂದ ಬೇರೆ ಯಾರು ಬರಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ರಾಜನ ಮನೆಯ ದಾಸಿ. ರಾಜನ ಮನೆಯ ದಾಸಿಗೆ ಬೇರೆ ಗಂಡಸರು ಬರಬೇಕಾದ್ರೆ ರಾಜ ಸಮ್ಮತಿಸಿ ಒಳಗೆ ಬಂದಾಗ ಉಂಟು.
ರಾಜ ಎಷ್ಟು ಬಲಿಷ್ಠ ಮತ್ತು ಎಷ್ಟು ರಕ್ಷಣೆ ಕೊಡ್ತಿದ್ದ ಅಂದರೆ ಒಬ್ಬ ಏನು ಹೂವು ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾಜನ ವಶದಲ್ಲಿರುವಂಥದ್ದು. ಹಾಗಿರುವಾಗ ಶರ್ಮಿಷ್ಠೆಗೆ ಪರಪುರುಷನ ಸಮಾಗಮವೋ ಸಂಪರ್ಕವೋ ಆಗುವ ಸಾಧ್ಯತೆ ಇಲ್ಲ. ಇದನ್ನೆಲ್ಲ ಯೋಚಿಸ್ತಾಳೆ ಅವಳು. ನಾನು ಹೇಗಪ್ಪ ಮತ್ತೊಂದು ಮದುವೆ ಮಾಡ್ಕೊಳ್ಳೋದು, ಅಥವಾ ನನಗೊಬ್ಬ ಗಂಡಿನ ಸಾಧ್ಯತೆ ಹೇಗೆ ಅಂತ ಹೊತ್ತಿನಲ್ಲಿ ಇವಳ ಚಿಂತೆಯಲ್ಲಿ ಇವಳು ವನದಲ್ಲಿ ಕೂತಿದ್ದಾಗ ಆಚೆ ಕಡೆಯಿಂದ ಯಯಾತಿ ತನ್ಪಾಡಿಗೆ ಹೋಗ್ತಿರ್ತಾನೆ. ಇವಳು ನೇರ ಯಯಾತಿಯ ಬಳಿ ಹೋಗ್ತಾಳೆ. ಹೋಗಿ ತನ್ನನ್ನು ನಿವೇದಿಸಿಕೊಳ್ತಾಳೆ, ನನ್ನನ್ನು ನೀನು ಸ್ವೀಕರಿಸಬೇಕು ಅಂತ. ಅದು ಹೇಗೆ ಸಾಧ್ಯ? ನಾನು ಒಪ್ಪಿಕೊಂಡದ್ದು ದೇವಯಾನೆಯನ್ನು, ನಾನು ದೇವಯಾನೆಯನ್ನು ಮಾತ್ರ ಒಪ್ಪಿಕೊಂಡವನು ಅಂತ ಹೇಳಿ. ಆದರೆ ಆ ಕಾಲಕ್ಕೊಂದು ಧರ್ಮ ಇತ್ತು. ಯಾಚಿಸಿ ಬಂದ ಹೆಣ್ಣನ್ನು ಗಂಡು ನಿರಾಕರಿಸಲಿಕ್ಕೆ ಇಲ್ಲ, ಅದು ಅಧರ್ಮ. ಬಹುಶಃ ಆ ಕಾಲಕ್ಕೆ ಹೆಣ್ಣು ಮಕ್ಕಳು ಕಮ್ಮಿ ಇದ್ದಿರಬಹುದು, ಗಂಡಸರು ಹೆಚ್ಚಿರಬಹುದು, ಅಥವಾ ಗಂಡಸರು ಕಡಿಮೆ ಇದ್ದು ಹೆಂಗಸರು ಹೆಚ್ಚಿರಬಹುದು. ಇನ್ನೂ ಒಂದು ಸಾಧ್ಯತೆ ಏನು ಅಂದರೆ ಅವರಿಗೆ ಅಷ್ಟು ತೀವ್ರವಾಗಿ ಮದುವೆ ಆಗುವ ವ್ಯವಸ್ಥೆ ಇದ್ದಿರಲಿಕ್ಕಿಲ್ಲ. ಮಕ್ಕಳು ಬೇಕು ಅಂದಾಗ ಮಕ್ಕಳನ್ನು ಕೊಡದಿದ್ದರೆ ಸಂತಾನ ಮುಂದುವರಿಯುವುದಿಲ್ಲ ಅನ್ನೋ ಕಾರಣಕ್ಕೆ ಆ ಕಾಲಕ್ಕೊಂದು ನಿಯಮ ಮಾಡಲಾಯ್ತಾ ಏನ. ಈಗ ನಾವು ಒಬ್ರಿಗೆ ಒಂದೇ ಇರಬೇಕು, ಎರಡು ಇರಬೇಕು ಅನ್ನೋದನ್ನು ಇಂದಿರಾ ಗಾಂಧಿ ಮಾಡಿದ ಕಾನೂನಲ್ಲ, ಅಲ್ಲಿವರೆಗೆ ಎಲ್ಲಿ ಇತ್ತು? ಒಪ್ಪಿಕೊಂಡೆವಲ್ಲ. ಅದಕ್ಕೆ ಮೊದಲಿದ್ದ ಕಾನೂನೇ ಬೇರೆ, ಆನಂತರ ಬಂದ ಕಾನೂನೇ ಬೇರೆ. ಯಾಕೆ ಬಂತು? ಸಂತಾನ ಹೆಚ್ಚಾದರೆ ಹೀಗೆ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಯಾರೋ ಹೇಳಿದರು. ಯಾರೋ ಹೇಳುವಾಗ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತದೆ, ಅವರನ್ನು ಮಾತ್ರ ಕತ್ತರಿಸಿ ಅಂತ ಹೇಳಿದರು ಅಂತ ಕಾಣ್ತದೆ. ಅದನ್ನು ಇಂದಿರಾ ಗಾಂಧಿ ಏನು ಮಾಡಿದ್ಲು? ಭಾರತದ ಸಂತಾನ ಕಡಿಮೆ ಆಗಬೇಕು, ಭಾರತದ ಜನಸಂಖ್ಯೆ ಕಡಿಮೆ ಆಗಬೇಕು ಅಂತಿದ್ರೆ ಸರ್ವತ್ರ ಏಕ ಕಾನೂನು ಮಾಡಬಹುದಿತ್ತು, ಮಾಡಲಿಲ್ಲ. ಅದು ಕೇವಲ ನಮ್ಮ ಧರ್ಮದ, ನಮ್ಮ ಸನಾತನ ಧರ್ಮ ಪರಂಪರೆಯ ಜನರಿಗೆ ಮಾತ್ರ ಅನ್ವಯ ಮಾಡಿ ನಾವು ಅದನ್ನು ಒಪ್ಕೊಂಡ್ವಿ. ಹೀಗೆ ಕಾಲ ಕಾಲಕ್ಕೆ ಒಂದು ವ್ಯವಸ್ಥೆ ಯಾವುದೋ ಒಂದು ಸಂತಾನ ಹರಣಕ್ಕೋ ಸಂತಾನ ಅಭಿವೃದ್ಧಿಗೋ ನಿಯಮ ಮಾಡ್ತಾ ಇರ್ತದೆ ಅಂತ ಕಾಣ್ತದೆ. ಯಾಕೆಂದರೆ ಅವಳಲ್ಲಿ ಆ ಕಾಲಕ್ಕೆ ಒಬ್ಬ ಗಂಡಿನ ಹತ್ರ ಹೋಗಿ ಒಬ್ಬ ಹೆಣ್ಣು ಯಾಚಿಸಿದರೆ ಪುತ್ರ ಸಂತಾನ ಕರುಣಿಸು ಅಂದರೆ ಇಲ್ಲ ಅನ್ನುವ ಹಕ್ಕು ಇರಲಿಲ್ಲ ಗಂಡಸಿಗೆ. ಇದು ಆ ಕಾಲದ ಧರ್ಮಶಾಸ್ತ್ರ. ಅದು ಆನಂತರ ಕಾಲ ಕಾಲಕ್ಕೆ ಬದಲಾಗ್ತದೆ. ಇವತ್ತಿಗೆ ನಮಗೆ 2 ಬೇಡ 3 ಮಾಡಿ 4 ಮಾಡಬಹುದು ಅನ್ನುವ ಸ್ಥಿತಿಗೆ ನಾವು ಬಂದಿದ್ದೇವಲ್ಲ. ಮತ್ತೆ ಕಾಲ ಬದಲಾಗಬಹುದು. ಸಂತಾನವನ್ನು ಹೆಚ್ಚಿಸಿ ಅಂತ ಹೇಳುವಂತಹ ಒಂದು ನಿಯಮ ಬರಬಹುದು. ಚೀನಾದಲ್ಲಿ ಮಾಡ್ತಾ ಇದ್ದಾರಲ್ಲ ಆ ಥರ. ಸೊ ಈ ದೃಷ್ಟಿಯಿಂದ ಹಾಗೊಂದು ನಿಯಮವನ್ನು ಆ ಕಾಲಕ್ಕೆ ಇದ್ದದರಿಂದ ಅವನಿಗೆ ನಿರಾಕರಿಸಲಿಕ್ಕೂ ಇಲ್ಲ. ಈ ಕಡೆ ಅವನಿಗೊಂದು ಭಯವೂ ಇದೆ. ಶುಕ್ರಾಚಾರ್ಯರ ಮಾತು ಅವನು ಹೇಳ್ತಾನೆ, ಹೀಗಿದೆ ಅಲ್ಲ ಸ್ಥಿತಿ ಅಂತ. ಅವಳು ಒಂದೇ ಮಾತು ಹೇಳ್ತಾಳೆ, 3ರಿಗೆ ಒಬ್ಬನೇ ಸ್ವಾಮಿ ಅಥವಾ ಒಬ್ಬನೇ ಸಂಪತ್ತು. ಯಾರಿಗೆ? ಹೆಂಡತಿಗೆ, ಮಗನಿಗೆ ಮತ್ತು ಸೇವಕನಿಗೆ. ಹೆಂಡತಿಗೆ ಗಂಡನೇ ಸಂಪತ್ತು, ಮಗನಿಗೆ ತಂದೆಯೇ ಸಂಪತ್ತು. ಅದು ಪಕ್ಕ ಈಗಿನ ಲೋಕದಲ್ಲಿ ಗೊತ್ತೇ ಆಗತ್ತಲ್ಲ. ಮಗನಿಗೆ ತಂದೆ ಮಾಡಿಟ್ಟದ್ದೇ ಸಂಪತ್ತು, ಅವನೇನು ದುಡಿಯಬೇಕಂತಿಲ್ಲ. ಮಗ ಮಾಡಿರ್ತಾನೆ, ಅದನ್ನು ಬಳಸಿದ್ರಾಯ್ತು, ಅಪ್ಪನ ಹೆಸರು ಕೆಡಿಸಿದ್ರಾಯ್ತು, ನಾನೇ ದೊರೆ ಅಂತ ಮೆರೆದ್ರಾಯ್ತು. ಅಪ್ಪ ಮಾಡಿದಾಗ ಎಷ್ಟು ಕಷ್ಟಪಟ್ಟಿದ್ದಾನೆ, ಅವನು ಏನು ಅದರ ಹಿಂದೆ ಇರೋ ಅವನ ನೈತಿಕತೆ, ಅವನು ಎಷ್ಟು ಅಯಾಚಿತವಾಗಿ ಮಾಡಿದ್ದಾನೆ, ಎಷ್ಟು ಬೆವರು ಸುರಿಸಿದ್ದಾನೆ, ಅವೆಲ್ಲ ಲೆಕ್ಕ ಬೇಡ. ನಮ್ಮ ಅಪ್ಪ ನಾನಲ್ಲದೆ ಇನ್ಯಾರ್ರಿ, ನಾನು ಕುಲೋದ್ಧಾರಕ, ನಾನು ಬಂದದ್ದೇ ಅದಕ್ಕೆ ಎನ್ನುವ ಧಾಟಿಯ ಮಕ್ಕಳು. ಅದನ್ನೇ ಅವಳು ಹೇಳ್ತಾಳೆ, ಮಗನಿಗೆ ತಂದೆಯೇ ಸಂಪತ್ತು, ಸ್ವಂತ ಸಂಪತ್ತಿಲ್ಲ ಅವನಿಗೆ, ತಂದೆಯಿಂದ ಬಂದದ್ದೇನುಂಟು ಅಷ್ಟೇ. ಮತ್ತು ಸೇವಕಿಗೆ ಒಡೆಯನದ್ದೇ ಸಂಪತ್ತು, ಅವಳ ಹತ್ರ ಏನಿದೆ? ಅವಳು ಸ್ವಂತ ಸಂಪತ್ತಿನವಳಲ್ಲ, ಒಡೆಯ. ಆದ್ದರಿಂದ ನನಗೆ ನೀನೇ ಒಡೆಯ, ನನ್ನ ಸಂಪತ್ತು ನೀನೇ, ನಾನು ಈಗ ನಿನ್ನನ್ನಲ್ಲದೆ ಇನ್ನು ಯಾರನ್ನು ಮೊರೆ ಇಡಬೇಕು? ಅದು ಹೌದು ಅಂತ ಅವಳನ್ನು ಸೇರಿ ಅವಳಿಗೆ ಹುಟ್ಟುವ ಮಗನೇ ದೃಹ್ಯು. ಅಷ್ಟಕ್ಕೆ ಅನು ಮತ್ತು ಪೂರು ಅನ್ನುವ 3 ಮಕ್ಕಳು. ಈಚೆ ಕಡೆ ನಾನು ಈಗಾಗಲೇ ಹೇಳಿದ ಯದು ಮತ್ತು ತುರ್ವಸ್ಸು, ಹೀಗೆ 2 ಮಕ್ಕಳು ದೇವಯಾನಿ. ಈ ಒಂದು ಮಗು ಆದಾಗಲೇ ಅವಳಿಗೆ ಅನುಮಾನ ಬರ್ತದೆ ಶರ್ಮಿಷ್ಠೆಯ ಬಗ್ಗೆ, ಎಲ್ಲಿಂದ ಅಂತ. ಅವಳು ಏನಂತಾಳೆ, ಹೀಗೆ ನಾನು ನನ್ನ ಪಾಡಿಗೆ ವನವಿಹಾರದಲ್ಲಿರುವಾಗ ಮಹರ್ಷಿ ಒಬ್ಬ ಬಂದ, ಆ ಮಹರ್ಷಿಯ ಮುಂದೆ ನಾನು ನಿವೇದಿಸಿಕೊಂಡೆ ನನಗೊಂದು ಪುತ್ರನ ಅಪೇಕ್ಷೆ ಇದೆ ಅಂತ. ಅವನು ಕರುಣಿಸಿದ ಅಂತ ನಂಬ್ತಾಳೆ ಅವಳು. 2ನೇ ಬಾರಿ ಆಯಿತು, 3ನೇ ಬಾರಿ ಆಯಿತು. ಆ 3 ಮಕ್ಕಳು ಒಂದು ದಿನ ಅವಳು ಅದನ್ನು ಹಾಗೇ ನಂಬಿರ್ತಾಳೆ. ಒಂದು ದಿನ 3 ಮಕ್ಕಳು ಆಡುವಾಗ ಆ ಮಕ್ಕಳನ್ನೇ ಕರೀತಾಳೆ. ಇವರಿಬ್ಬರು ವಾಕಿಂಗ್ ಹೋಗ್ತಾ ಇದ್ದಾರೆ, ಯಯಾತಿ ಮತ್ತು ದೇವಯಾನಿ. ಮಕ್ಕಳು ಆಡ್ತಿದ್ದಾರೆ, ಇಲ್ಲಿ ಬನ್ನಿ ಮಕ್ಕಳನ್ನು ಕರೀತಾಳೆ. ನೀವು ಯಾರ ಮಕ್ಕಳು, ನಿಮ್ಮ ತಂದೆ ಯಾರು ಅಂತ ದೇವಯಾನಿ ಕೇಳ್ತಾಳೆ. ಮಕ್ಕಳು ಹೀಗೆ ತೋರಿಸ್ತಾರೆ, ಇವು ನಮ್ಮ ಅಪ್ಪ. ಅಲ್ಲಿಂದ ಮಕ್ಕಳು ಸತ್ಯ ಹೇಳಿದ್ದು ಮತ್ತು ದೇವಯಾನಿಗೆ ಸತ್ಯ ಗೊತ್ತಾದದ್ದು ಉಗ್ರಳಾಗ್ತಾಳೆ. ಅವಳು ಮತ್ತೆ ಕೆಂಡಾಮಂಡಲವಾಗಿ ಶುಕ್ರಾಚಾರ್ಯರಿಗೆ ಸುದ್ದಿ ಹೋಗಿ ಶುಕ್ರಾಚಾರ್ಯರು ಬಂದು ಅವರು
ಈ ರೀತಿ ನಾನು ಹೇಳಿದ ಮೇಲೂ ನಿನ್ನ ಲಂಪಟತನವನ್ನು ನೀನು ತೋರಿಸಿದ್ದರಿಂದ ನಿನಗೆ ಬೇಗನೆ ನೀನು ಕಾಮಲಾಲಸೆ ಎಲ್ಲ ಯಾವಾಗ ಯೌವನದಲ್ಲಿ ಅಲ್ವಾ, ನಿನ್ನ ಕಾಮಲಾಲಸೆಯನ್ನು ನೀನು ಮುಗಿಸಲಾಗದೆ ಈ ಥರದ ಅಬದ್ಧ ಕೆಲಸ ಮಾಡಿರುವುದಾದ್ರಿಂದ ನಿನ್ನನ್ನು ನಾನು ಈಗ ಶಪಿಸುವುದು ಹೇಗೆ ಅಂದರೆ ನಿನ್ನ ಯೌವನ ಹೊರಟು ಹೋಗಲಿ, ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಡ್ತಾನೆ. ಅವನು ತುಂಬ ಪರಿಪರಿಯಾಗಿ ವಿನಂತಿಸ್ತಾನೆ, ನನ್ನನ್ನು ಕ್ಷಮಿಸಿ, ನಾನು ಅವಳ ಅಯಾಚಿತವಾಗಿ ಅವಳ ಯಾಚನೆಗೆ ನಾನು ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಆ ಥರದ ಒಂದು ಧರ್ಮಕ್ಕೆ ಕಟು ಬಿದ್ದು ನಾನು ಹೀಗಾಗಿದ್ದೇನೆ, ನನಗೆ ಬೇರೆ ಸಾಧ್ಯತೆಗಳಿರಲಿಲ್ಲ. ಅವಳನ್ನು ಒಪ್ಪಿಸಿಕೊಂಡು ಅವಳನ್ನು ಪ್ರೇಮಿಸಿ ಕಾಮಿಸಿ ನಾನು ಹೆತ್ತದ್ದಲ್ಲ, ಅದು ಅವಳ ಬೇಡಿಕೆ, ಅದನ್ನು ನಾನು ತೀರಿಸಿದ್ದೇನೆ ಅಂತ ಬೇಕಾದಷ್ಟು ಕೇಳಿದಾಗ ಅದು ಒಂದು ಧರ್ಮ ಸಾಧ್ಯತೆ ಹೌದು ಅನ್ನೋದನ್ನು ಒಪ್ಪಿಕೊಂಡು ಶುಕ್ರಾಚಾರ್ಯರು ಒಂದು ಉಶಾಪ ಕೊಡ್ತಾರೆ. ಮತ್ತು ಅವನು ಅದು ಹೇಳ್ತಾನೆ, ನನ್ನದಿನ್ನೂ ಯೌವನ ಮುಗುದಿಲ್ಲ, ನಾನಿನ್ನೂ ಅರ್ಧಂಬರ್ಧ ಜೀವನ ಮುಗಿಸಿ ಹೋದರೆ ನಾನು ಮತ್ತೆ ಪುನಃ ಪ್ರಾಪ್ತಿಗಾಗಿ ಬರಬೇಕಾಗತ್ತೆ, ನನ್ನ ಜೀವನದ ಪೂರ್ತಿ ಅನುಭವವನ್ನು ವಂಚಿಸಬೇಡಿ ಅಂತ. ಆಗ ಶುಕ್ರಾಚಾರ್ಯರು ಒಂದು ಉಶಾಪ ಕೊಡ್ತಾರೆ, ನಿನ್ನ ಮಕ್ಕಳಲ್ಲಿ ಯಾರಾದರೂ ಇದನ್ನು ತೆಗೆದುಕೊಂಡರೆ ಆಗ ವೃದ್ಧಾಪ್ಯ ನೀನು ಅವರಿಗೆ ಅದನ್ನು ಹಸ್ತಾಂತರಿಸಿ ನೀನು ಮತ್ತೆ ಯೌವನ ಪಡೆಯಬಹುದು, ಆದರೆ ನೀನು ವೃದ್ಧಾಪ್ಯ ಆಗುವುದಂತೂ ನನ್ನ ಶಾಪದಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮತ್ತು ಹಾಗೆ ನಿನ್ನ ವೃದ್ಧಾಪ್ಯವನ್ನು ತೆಗೆದುಕೊಳ್ಳುವ ಮಕ್ಕಳು ಹುಟ್ಟಿದರೆ ಆ ಮಕ್ಕಳೇ ಮುಂದೆ ಯಶಸ್ಸಿಗೆ ಮತ್ತು ಕೀರ್ತಿಗೆ ಕಾರಣರಾಗ್ತಾರೆ, ಈ ವಂಶೋದ್ಧಾರಕ್ಕೆ ಕಾರಣ ಆಗ್ತಾರೆ ಅಂತ ಹೇಳಿ ಹೋಗಿಬಿಡ್ತಾರೆ. ಅಲ್ಲಿಂದ ನಿಮಗೆ ಗೊತ್ತಿರುವ ಭಾಗ, ಅವನು ಎಲ್ಲ ಮಕ್ಕಳನ್ನು ಕೇಳಿದರೆ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳಿ ನಿರಾಕರಿಸ್ತಾರೆ. ದೃಹ್ಯು ಹೇಳೋದು ಕಾಮಾಕಾಂಕ್ಷೆಯ ವಿಷಯವನ್ನು, ಅವನಿಗೆ ಕಾಮಾಕಾಂಕ್ಷೆಯ ವಿಷಯದಿಂದ ಅವನು ನಿರಾಕರಿಸಿದ್ರಿಂದ ಮತ್ತು ವೃದ್ಧಾಪ್ಯವನ್ನು ಹಂಗಿಸಿದ್ರಿಂದ ನಿನಗೆ ಬೇಗನೆ ವೃದ್ಧಾಪ್ಯ ಬರಲಿ ಅಂತಲೇ ಶಾಪ ಕೊಡ್ತಾನೆ ಯಯಾತಿ. ಆನಂತರ ತುರ್ವಸು, ಅವನು ಕೂಡ ಅವನಿಗೆ ಒಂದು ಥರದ ಸಂತಾನ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾನೆ, ನಿನಗೆ ಸಂತಾನ ಇಲ್ಲವಾಗಿ ನಿನ್ನ ಒಟ್ಟಿಗೆ ನಿನ್ನ ಅಭಿವೃದ್ಧಿ ನಿಲ್ಲಲಿ ಅಂತ ಇವನು ಶಾಪ ಕೊಡ್ತಾನೆ. ಮುಂದೆ ದೃಹ್ಯು ಕೂಡ ತನಗೆ ಯಾವುದೋ ಒಂದು ಗುಡ್ಡಗಾಡುಗಳಲ್ಲಿ ಕುದುರೆಗಳನ್ನೆಲ್ಲ ಓಡಿಸಬೇಕು ಅನ್ನೋ ಅಪೇಕ್ಷೆ ಇದೆ, ಈ ಥರ ಎಲ್ಲ ಹೇಳ್ತಾನೆ. ನೀನು ಹಳ್ಳಿ ಗುಡ್ಡಗಾಡುಗಳಲ್ಲಿ ರಥ ಹೋಗ್ಲಿಕ್ಕಾಗದ ಜಾಗದಲ್ಲಿ ನೀನು ರಥ ಕುದುರೆಗಳನ್ನು ಓಡಿಸದಂತಹ ಸಾಮಾನ್ಯ ರಾಜನಾಗು, ನಿನ್ನ ವಂಶವು ಅಭಿವೃದ್ಧಿ ಆಗದೆ ಹೋಗಲಿ. ಹೀಗೆ ಕೊನೆಯ ಅನು ಕೂಡ ಅಂಥದೇ ಶಾಪವನ್ನು, ಅವನು ಆ್ಯಕ್ಚುಲಿ ಹೋಮ ಹವನ ಮಾಡಬೇಕು ಅನ್ನೋ ಅಪೇಕ್ಷೆಯನ್ನು ಅವನು ವ್ಯಕ್ತಪಡಿಸ್ತಾನೆ. ಆದರೆ ಅಪ್ಪನ ಒಂದು ಏನು ವೃದ್ಧಾಪ್ಯ ತೊಗೊಂಡು ನಾನು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತಾನೆ. ನಿನಗೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆ ಇದ್ದರೂ ಕೂಡ ವೃದ್ಧಾಪ್ಯ ಒಂದು ಬಾಧೆ, ಬರೀ ಬಾಯಿ ಚಪಲ ಮಾತ್ರ ಇರುತ್ತೆ, ಆದ್ದರಿಂದ ನನಗೆ ಬೇಡ ಅಂತಾನವ ಅನು. ಬಹಳ ಇಂಟ್ರೆಸ್ಟಿಂಗ್ಲಿ ಅದೆಲ್ಲ ನಾವು ಕೂಡ ನಮ್ಮ ಜನಜೀವನದಲ್ಲಿ ನಾವು ಆಡಿಕೊಳ್ಳುವ ಮಾತು. ಅಂದರೆ ಮಕ್ಕಳಿರುವಾಗ ಕಾಲಿಗೆ ಶಕ್ತಿ, ಯೌವನದಲ್ಲಿ ಸೊಂಟಕ್ಕೆ ಶಕ್ತಿ, ಮುದಿತನದಲ್ಲಿ ಬಾಯಿಗೆ ಶಕ್ತಿ ಅಂತ ಒಂದು ಮಾತಿದೆ, ನಿಮಗೆ ಗೊತ್ತಿರ್ಲಿಕ್ಕೆ ಸಾಕು. ಸೊ ಅವನು ಅದೇ ಅಂತಾನೆ, ಬರೀ ಮಕ್ಕಳಾಗಿ ತಿಂತಾ ಇರೋದಾಗತ್ತೆ, ನಾನೇನು ಅದನ್ನು ಮಾಡಲ್ಲ. ಸೊ ಅವನಿಗೂ ಕೂಡ ನೀನು ಇದರಿಂದ ಮುಂದಿನ ಸಂತಾನವೂ ನಿಲ್ಲಲಿ, ಮತ್ತು ನಿನ್ನ ಸಂತಾನ ಅಥವಾ ನಿನ್ನ ವಂಶ ವೃದ್ಧಿ ಆದರೂ ಬಹಳ ಅಭಿವೃದ್ಧಿ ಆಗೋದಾದ್ರೆ ಒಳ್ಳೆಯ ಹೆಸರು ಪಡೆಯೋದು ಬೇಡ ಅಂತ ಅವನಿಗೂ ಶಾಪ ಆಗುತ್ತೆ. ಕೊನೆಯಲ್ಲಿ ಪೂರುವನ್ನು ಕೇಳಲಾಗ್ತದೆ. ಪೂರು ಬಹಳ ವಿನೀತನಾಗಿ ಪಿತೃವಾಕ್ ಅನ್ನುವ ಭಕ್ತಿಯಿಂದ ಮತ್ತು ಸಂಪೂರ್ಣ ಇಚ್ಛೆಯಿಂದ ನಿನ್ನ ವೃದ್ಧಾಪ್ಯವನ್ನು ಕೊಡುವಪ್ಪ, ನಾನು ಸ್ವೀಕರಿಸ್ತೇನೆ ಅಂತಾನೆ. ಹಾಗೆ ಸ್ವೀಕರಿಸಿದ ಆ ಒಂದು ವೃದ್ಧಾಪ್ಯದ ಫಲವಾಗಿ ಪೂರುವಿಗೆ ವೃದ್ಧಾಪ್ಯವು, ಯಯಾತಿಗೆ ಮತ್ತೆ ಯೌವನವು ಬರುತ್ತೆ. ಇದರ ಎಷ್ಟೋ ವರ್ಷಗಳ ನಂತರ ಒಂದು ದಿನ ಯಯಾತಿಗೆ ಈ ಕಾಮ ಅನ್ನೋದು ಬೆಂಕಿಯ ಹಾಗೆ, ಈ ಬೆಂಕಿಗೆ ಎಷ್ಟು ತುಪ್ಪ ಹಾಕಿದೋ ಅಷ್ಟಷ್ಟು ಅದು ಉರಿಯುವುದೇ ಹೊರತು ಆರುವ ಮಾತಿಲ್ಲ. ಈ ಆರದ ಕಾಮವನ್ನು ಎಷ್ಟು ದಿನ ಇಟ್ಟುಕೊಂಡು ತಣಿಸಬೇಕು ಅನ್ನೋ ಅಪೇಕ್ಷೆಯಲ್ಲಿ ಜೀವನ ನೂಕುವುದು ಅನ್ನುವ ಒಂದು ರಿಯಲೈಸೇಷನ್ ಆರಂಭ ಆಗುತ್ತೆ. ಅದರ ನಂತರದ ಹಂತ ಅವನಿಗೆ ಗೊತ್ತಾಗುತ್ತೆ, ಆಸೆ ಮತ್ತು ಕಾಮ ಆಲ್ಮೋಸ್ಟ್ ಒಂದೇ. ಆಸೆ ಕೂಡ ಹಾಗೆ, ನಮಗೆ ಅಪೇಕ್ಷೆ ಅನ್ನೋದು ಉಂಟಾದರೆ ಅದು ಸಿಗುವವರೆಗೆ ಬಿಡೋದಿಲ್ಲ. ಸೊ ಅದನ್ನೇ ಕೃಷ್ಣ ಕಾಮಾದ್ಭವತಿ ಕ್ರೋಧ, ಕ್ರೋಧಾತ್ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾವುದರಿಂದ? ಸಂಗಾತ್ ಸಂಜಾಯತೆ ಕಾಮಃ, ಪ್ರಥಮ ವಾಕ್ಯ ಆ ಶ್ಲೋಕದ್ದು. ಯಾವ ಸಂಘ? ಯಾವುದೋ ಅಪೇಕ್ಷೆಗಳ ಜೊತೆಗೆ ನೀನು ನಂಟಿಟ್ಕೊಂಡ್ಯಾ, ಅದರಿಂದ ಕಾಮ ಉಂಟಾಗುತ್ತೆ. ಅಪೇಕ್ಷೆ ಮತ್ತೆ ಒಂದೊಂದೇ ಅದರ ಉತ್ತರ ಭಾಗ. ಅದನ್ನು ನೆನಪಿಸಿಕೊಳ್ತಾನೆ. ತನಗೆಂದು ಈ ಆಶೆ ಮುಕ್ತಾಯ ಆಗುವಂಥದ್ದಲ್ಲ, ಕಾಮ ಮುಕ್ತಾಯ ಆಗುವಂಥದ್ದಲ್ಲ, ಆಶೆಯೇ ದುಃಖಕ್ಕೆ ಮೂಲ. ಇದೆಲ್ಲವನ್ನು ಅವನು ಬಹಳ ದೀರ್ಘವಾಗಿ ತನ್ನಷ್ಟಕ್ಕೆ ಅರಿತುಕೊಂಡು ಅವನು ತೀರ್ಮಾನ ಮಾಡ್ತಾನೆ,
ಪೂರ್ವಿನ ಯೌವನವನ್ನು ಅವನಿಗೆ ಮರಳಿಸಿ ತಾನು ವೃದ್ಧಾಪ್ಯ ತೆಗೆದುಕೊಂಡು ನಮಗೆ ಯಯಾತಿಯ ಈ ಕಥಾಭಾಗದಲ್ಲಿ ಎಲ್ಲರಿಗೂ ಗೊತ್ತಿರುವುದು ಅವನ ಚಾಪಲ್ಯ, ಅವನ ಕಾಮಲಾಲಸೆ, ಅವನ ಸ್ತ್ರೀಲೋಲುಪತನ, ಇದನ್ನೇ ಚಿತ್ರಿಸಿದ್ದಾರೆ. ನಾನು ಓದಿದ ಹಾಗೆ ಕಾರ್ನಾಡರ ಯಯಾತಿ ಇರಬಹುದು ನಾಟಕ, VM ಇನಾಮ್ದಾರ್ ಅಂತ ಕಾಣಿಸುತ್ತೆ, ಹಿಂದೊಂದು ಮರಾಠಿ ಕಾದಂಬರಿ, ಬಹಳ ವಿಶೇಷ ಯಯಾತಿ ಕಾದಂಬರಿ ಅಂತ, ಅದನ್ನು ಕನ್ನಡಕ್ಕೂ ಕೂಡ ಅನುವಾದ ಆಯಿತು. ಆ ಕಾಲಕ್ಕೆ ನಾವೆಲ್ಲ ನಮ್ಮ ಡಿಗ್ರಿಯ ದಿನಗಳಲ್ಲಿ ಓದಿದ್ದು. ಅಂದರೆ ಆ ಪುಸ್ತಕ ಹಿಡ್ಕೊಂಡ್ರೆ ಬಿಡ್ಲಿಕ್ಕಾಗಲ್ಲ, ಅಂಥ ಸುಂದರ ಕಾದಂಬರಿ ಅದು. ನನಗೀಗಲೂ ನೆನಪಿದೆ. ಆ ಕಾದಂಬರಿಯನ್ನು ಓದಿದ ನೆನಪು ಏನು ಇದೆ ಅಂದರೆ ಆ ಸುಂದರ ಅನುಭವ ಆಗಿದೆ ಅಂತ ನೆನಪಿದೆ. ಬಟ್ ಅಲ್ಲೆಲ್ಲೂ ಕೂಡ ಈ ನಂತರದ ಭಾಗ ಇಲ್ಲ. ಇಷ್ಟು ಮಾಡಿದ ನಂತರ ಏನು ಮಾಡಿದ ಯಯಾತಿ ಅನ್ನೋದನ್ನು ಯಾರು ಹೇಳೋದಿಲ್ಲ. ಯಯಾತಿ ಆ ಬಳಿಕ ಬಹಳ ದೊಡ್ಡ ತಪಸ್ಸು ಮಾಡ್ತಾನೆ, ಎಷ್ಟು ಸಹಸ್ರ ವರ್ಷಗಳ ಕಾಲ ಅನ್ನುವ ಹಾಗೆ. ಅವನ ತಪಸ್ಸಿನಲ್ಲಿ ಅವನು 1000 ವರ್ಷದ ತಪಸ್ಸಿನಲ್ಲಿ 30 ವರ್ಷ ಬರೀ ಗೆಡ್ಡೆಗೆಣಸು ತಿಂತಾನೆ, 1 ವರ್ಷ ಬರೇ ನೀರು ಕುಡಿದು ತಪಸ್ಸು ಮಾಡ್ತಾನೆ, ಸುಮಾರು 1 ವರ್ಷ ಪಂಚ ಅಗ್ನಿಗಳ ಮಧ್ಯೆ. ನಾವು ಇವಾಗಲೇ ನೋಡಿ ಹೀಗೆ 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 ಅಂತೇವೆ. ಪಂಚ ಅಗ್ನಿ ಅಂದರೆ 4 ದಿಕ್ಕುಗಳಲ್ಲಿ ಅಗ್ನಿ, ಮೇಲೆ ಸೂರ್ಯ, ಮಧ್ಯ ಇವನಿದ್ದು ತಪಸ್ಸು. ಹಾಗೊಂದು ಸುಡುವ ತಪಸ್ಸನ್ನು ಮಾಡ್ತಾನೆ. 6 ತಿಂಗಳು ಬರೇ ನೀರು ಕುಡಿದು, ಆ ಬಳಿಕ ಬರೀ ಒಂಟಿ ಕಾಲಿನಲ್ಲಿ 6 ತಿಂಗಳು, ಹೀಗೆಲ್ಲ ಅವನ ವಿವರಣೆಗಳಿವೆ. ಹೀಗೆ ತಪಸ್ಸಿನ ಉತ್ತರ ಅಭಿವೃದ್ಧಿಯಾಗಿ ಅವನನ್ನು ಸ್ವರ್ಗಲೋಕ ಕರೆಸಿಕೊಳ್ಳುವಷ್ಟು ಅವನು ಉನ್ನತ ಸ್ಥಿತಿಗೆ ಹೋಗ್ತಾನೆ. ಯಯಾತಿಯ ಈ ಸ್ವರ್ಗಾವಸ್ಥೆ ಮತ್ತು ಸ್ವರ್ಗಲೋಕಕ್ಕೆ ಹೋದ ನಂತರದಲ್ಲಿ ಒಂದು ದಿನ ಇಂದ್ರ ಸಂಭಾಷಣೆ ಮಾಡ್ತಾನೆ ಅವನ ಹತ್ರ. ಅಪ್ಪ, ನೀನು ಒಬ್ಬ ರಾಜ, ನಿನ್ನ ಹತ್ರ ಕೇಳಿದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ನಿನ್ನ ಅನುಭವ ಏನು ಕೇಳಿದರೆ ಏನು ಹೇಳ್ತೀಯಾ? ಸ್ವಲ್ಪ ಕೆಲವೆಲ್ಲ ಪುಸ್ತಕಗಳನ್ನು ಓದಿ, ತುಂಬ ಅದ್ಭುತವಾಗಿದೆ ಆ ಕಾನ್ವರ್ಸೇಷನ್ ಎಲ್ಲ. ನಾನು ನಿಮಗೆ ಬಹಳ ಕೆಲವೇ ಎಳೆಯ ಸೂತ್ರಗಳನ್ನಷ್ಟೇ ಕೊಡೋದು. ಅಂದರೆ ಅದ್ಭುತವಾದ ವಾಕ್ಯಗಳೆಲ್ಲ ಇವೆ. ಆದಷ್ಟು ನಾನು ಅದ್ಭುತ ವಾಕ್ಯದ ಕೆಲವು ಅಂಶಗಳನ್ನು ನಿಮಗೆ ಎತ್ತಿ ಸೂಚಿಸ್ತಾ ಇದ್ದೇನೆ. ಓದುವುದನ್ನು ಮಾಡಿ. ಮತ್ತು ನಾನು ನಿಮಗೆ ಇಷ್ಟರವರೆಗೂ ಹೇಳಲಿಲ್ಲ, ನಾನು ಓದುವುದು ಭಾರತ ದರ್ಶನದ ಶ್ರೀರಂಗಪ್ರಿಯ ಸ್ವಾಮಿಗಳು ಸಂಪಾದಿಸಿದ ಮಹಾಭಾರತ. ಹಾಗಾಗಿ ಶ್ರೀರಂಗಪ್ರಿಯ ಸ್ವಾಮಿಗಳಿಗೂ ಕೂಡ ನಾನು ನಮಸ್ಕರಿಸಬೇಕು. ಅದನ್ನಿಷ್ಟು ದಿನಗಳಲ್ಲಿ ನನ್ನ ಈ ಓಘದಲ್ಲಿ ನಾನು ಮರೆತಿರಲಿಕ್ಕೆ ಸಾಕು. ಆದರೆ ಮರೆತದ್ದು ನಿಮಗೆ ಹೇಳಲಿಕ್ಕೆ ನನ್ನ ಅಂತರಂಗದಲ್ಲಿ ನಾನು ಅವರನ್ನು ಖಂಡಿತ ನೆನಪಿಸಿಕೊಂಡೇ ಮುಂದುವರಿತೇನೆ. ನಿತ್ಯ ಆ ಕೃತಿಯನ್ನು ನಾನು ನಮಸ್ಕರಿಸಿಯೇ ಬರೋದು. ಹಾಗಾಗಿ ಶ್ರೀರಂಗಪ್ರಿಯರ ಆ ಸಂಪಾದನದ ಪುಸ್ತಕ ಕನ್ನಡದ ದೃಷ್ಟಿಯಿಂದ ನಿಮಗೆ ಅದ್ಭುತವಾದ ಒಂದು ಲೋಕ. ಗೋರಖ್ಪುರ್ ಪ್ರೆಸ್ಸಿನ ಕನ್ನಡ ಅನುವಾದ ಇದೆ ಅಥವಾ ಬೇರೆ ಬೇರೆ ಇವೆ ಅಂತ AR ಕೃಷ್ಣಶಾಸ್ತ್ರಿಗಳು ಸಮಗ್ರ ಭಾರತ ಅಂತ ಮಾಡಿದ್ದಾರೆ. ಬಟ್ ಹೀಗೊಂದು ಸಂಪೂರ್ಣವಾದ ಮಹಾಭಾರತವನ್ನು ಕಣ್ಣಿಗೆ ಕಟ್ಟುವ ಕನ್ನಡದಲ್ಲಿ ನಿಮಗೆ ಓದಲಿಕ್ಕೂ ಕೂಡ ಬಹಳ ರುಚಿಯಾಗಿ ಇದೆ. ಅದು ಶ್ರೀಮದ್ ಭಾಗವತ ಕೂಡ ಹಾಗೇ ಇದೆ. ಬಟ್ ಇದಂತೂ ಮಹಾಭಾರತ ಅಂದರೆ ಕಥಾ ಸರಿತ್ ಸಾಗರ, ಒಂದು ರಾಶಿ ಕಥೆಯ ನದಿ ಹೋಗಿ ಸಾಗರ ಆಗುವಷ್ಟು ಅಂಥ ಮಹಾಭಾರತ ಕೃತಿಯ ಅನೇಕ. ಮತ್ತು ಒಂದು ವಿಷಯ ಏನು ಅಂದರೆ DVG ಅಂತ ಮಹನೀಯರು ಕೂಡ ಏನನ್ನು ಅಪೇಕ್ಷೆ ಪಡ್ತಾರೆ ಅಂದರೆ ಮಧ್ಯೆ ಮಧ್ಯೆ ಸಂಸ್ಕೃತ ಶ್ಲೋಕ ಹೇಳುವ ಹಾಗಾದರೆ ಅದು ಹೆಚ್ಚು ಇಂಪ್ಯಾಕ್ಟ್ ಅಂತ. ನನ್ನನ್ನು ಕ್ಷಮಿಸಬೇಕು. ನಾನು ಓದುವಾಗ ಸಂಸ್ಕೃತ ಶ್ಲೋಕಗಳ ಸಹಿತವೇ ಓದಿರ್ತೇನೆ. ಬಟ್ ನನಗೆ ಕಂಠಪಾಠ ಮಾಡುವ ಒಂದು ಛಾಯೆಯೋ ಧಾಟಿಯೋ ಒಂದು ಥರದ ಚಟವೋ ಇಲ್ಲ. ಹಾಗಾಗಿ ನಾನು ಕಂಠಪಾಠ ಮಾಡಲಾರೆ, ಒಂದು ಕಾರಣ. ಇನ್ನೊಂದು, ಕಂಠಪಾಠ ಆಗದೆ ನನ್ನಷ್ಟಕ್ಕೆ ಬರುತ್ತೆ ಕೆಲವೊಮ್ಮೆ ನನಗೆ ಹಿಂಗೆ ಓದುವಾಗ. ಅದು ಯಾವಾಗ ಅಂದರೆ ಅದು ನನ್ನ ಭಾಷೆ ಆದರೆ ಕೂಡಲೇ ಬರುತ್ತೆ. ನನಗೆ ವಚನ ನಾನು ಓದಿದ ಕೂಡಲೇ ಬರುತ್ತೆ, ಯಾಕಂದ್ರೆ ನನ್ನ ಭಾಷೆ. ನಾನು ಕಂಠಪಾಠ ಮಾಡಬೇಕಾಗಲ್ಲ, ನಂಗೆ ತಕ್ಷಣ ಕೂತ್ಬಿಡುತ್ತೆ, ಓಹೋ ವಚನ ಹಿಂಗೆ ಹೇಳಿದ್ದಾರೆ ಅಂತ. ಸಂಸ್ಕೃತ ಆದ್ದರಿಂದ ನನಗೆ ಕಂಠಪಾಠ ಮಾಡದೆ ಅದು ಬರೋದು ಸ್ವಲ್ಪ ಕಡಿಮೆ. ಹೀಗಾಗಿ ನಾನು ಕಂಠಪಾಠ ಮಾಡಲಿಕ್ಕೆ ಹೋಗಲಿಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಮಹಾಭಾರತದ ಮೂಲ ಕೃತಿಯ ಸಂಸ್ಕೃತ ಶ್ಲೋಕಗಳ ಉದ್ಧರಣೆ ನನ್ನ ಕಡಿಮೆ ಅಂತ ಅನ್ನಿಸಿದರೆ ನನ್ನನ್ನು ಕ್ಷಮಿಸಬೇಕು. ನನ್ನ ಅಂತರಂಗದಲ್ಲಿ ನಾನು ಆ ಸಂಸ್ಕೃತ ಓದಿದ ನೆನಪು ನನ್ನ ಕಣ್ಣು ಮುಂದೆ ಇದೆ. ನಾನು ಅವುಗಳನ್ನು ನಿಮಗೆ ಯಥಾವತ್ತಾಗಿ ಮತ್ತೆ ಹೇಳಲಾರೆ ಅನ್ನೋದಷ್ಟು ನನ್ನ ದೌರ್ಬಲ್ಯನ್ನೇ, ನನ್ನ ಶಕ್ತಿಯನ್ನೇ. ನನಗೆ ಅದರ ಬಗ್ಗೆ ಯಾವ ಪಶ್ಚಾತ್ತಾಪವೋ ಅಥವಾ ಕೊರತೆಯೋ ಊನಭಾವವೋ ಇಲ್ಲ. ಎಲ್ಲವೂ ಕೂಡ ಭಾಷೆಯ ದೃಷ್ಟಿಯಿಂದ ನನ್ನ ಗುರುಗಳೇ ಹೇಳಿದರು, ಸಂಸ್ಕೃತ ಒಂದು ಭಾಷೆಯಲ್ಲ ಮಗಳೇ, ಅದೊಂದು ಅವಸ್ಥೆ, ಸ್ಟೇಟ್ ಆಫ್ ಮೈಂಡ್ ಅಂತ. ಆ ಅವಸ್ಥೆಗೆ ಹೋದರೆ ಸಂಸ್ಕೃತ ತಾನೇ ಬರ್ತದೆ ಅಂತ. ನನಗೀಗ ಇತ್ತೀಚಿನ ದಿನಗಳಲ್ಲಿ ಓದಕ್ಕೆ ಬರುತ್ತೆ, ಓದಿದಾಗ ಸ್ವಲ್ಪ ಮಟ್ಟಿಗೆ ಅರ್ಥವೂ ಆಗುತ್ತೆ, ಅಷ್ಟರ ಮಟ್ಟಿಗೆ ಒಲಿದಿದೆ. ಮುಂದೆ ಒಲಿದೀತು. ನಾನು ಕಂಠಪಾಠ ಮಾಡಿ ಒಲಿಬೇಕು ಅಂತ ನಾನಂತೂ ಪ್ರಯತ್ನ ಪಟ್ಟಿಲ್ಲ. ಈ ದೃಷ್ಟಿಯಿಂದ ನಿಮಗೆ ಕೆಲವು ನಾನು ಉದ್ಧರಿಸುವ ಭಾಗಗಳಿಲ್ಲದಿರ್ಬೋದು, ಬಟ್ ನಾನು ಯಥಾವತ್ತು ಅದು ಏನನ್ನು ಹೇಳ್ತಾರೆ ಅದನ್ನು ಕೊಡುವ ಪ್ರಯತ್ನ ಅಂತೂ ಮಾಡ್ತಿದ್ದೀನಿ. ಇಲ್ಲಿ ಅವನು ಕೇಳಿದ ಇಂದ್ರನ ಪ್ರಶ್ನೆಗೆ ಬಹಳ ಸುಂದರವಾಗಿ ಯಯಾತಿ ಉತ್ತರಿಸ್ತಾನೆ. ಜಗತ್ತಿನಲ್ಲಿ ಕೋಪಕ್ಕಿಂತ ಕೆಟ್ಟದ್ದು ಇನ್ನೊಂದಿಲ್ಲ ಅಂತ. ಯಾಕೆ? ಶುಕ್ರಾಚಾರ್ಯರ ಕೋಪ ನೋಡಿ ಅವನಿಗೆ ಅನುಭವ ಆಗಿಬಿಟ್ಟಿದೆ.
ಕೋಪಕ್ಕಿಂತ ಕೆಟ್ಟದ್ದು ಇನ್ನೊಂದಿಲ್ಲ. ಕೋಪ ಬೇರೆಯವರನ್ನಲ್ಲ, ನಮ್ಮನ್ನೇ ಸುಡುತ್ತದೆ. ನಾವು ಸುಟ್ಟು ಭಸ್ಮವಾಗುವುದಕ್ಕೆ ಕಾರಣವಾಗುವ ಕೋಪಾಗ್ನಿಯನ್ನು ಎಂದೂ ನಾವು ಮನರಂಜಿಸಬಾರದು, ಹೆಚ್ಚು ಅದನ್ನು ನಮ್ಮ ಅಸ್ತ್ರವಾಗಿ ಉಪಯೋಗಿಸಬಾರದು. ಕೋಪ ಬಂದಾಗೆಲ್ಲ ಅದನ್ನು ಸಂಯಮಕ್ಕೆ ತರುವುದೇ ದೊಡ್ಡವರ ಲಕ್ಷಣ ಅಂತ ಮೊದಲನೇದು ಹೇಳ್ತಾನೆ. ಮುಂದಿನದ್ದು ಹೇಳ್ತಾನೆ, ಕೋಪಿಸಿಕೊಂಡವ ಬೈಯುವಾಗ ಎದುರಿನವನು ಕೋಪಿಸಿಕೊಳ್ಳಬಾರದು. ಅದು ಮತ್ತೊಂದು. ಕೋಪಕ್ಕೆ ಕೋಪ ಉತ್ತರವಲ್ಲ, ಮತ್ತು ಕೋಪಕ್ಕೆ ಸೈರಣೆ, ತಾಳ್ಮೆ, ಸಂಯಮ, ಮೌನ ಉತ್ತರ. ಎಂದೂ ಕೋಪಿಸಿಕೊಂಡು ಯಾರೋ ಬೈದರೆ ಪ್ರತ್ಯುತ್ತರ ಅದಕ್ಕೆ ಅದರ ವ್ಯತಿರಿಕ್ತ ಅವಸ್ಥೆಗೆ ಅದು ಕರ್ಕೊಂಡು ಹೋಗಿ ಆಗಬಾರದು ಅನಾಹುತ ಆಗುತ್ತೆ. ಆದ್ದರಿಂದ ಎಂದೂ ಕೂಡ ಕೋಪಕ್ಕೆ ಕೋಪ ಉತ್ತರಿಸಬಾರದು ಅಂತ ಮತ್ತೆ ಅದಕ್ಕೆ ಸೈರಣೆಯೇ ಪ್ರತಿಕ್ರಿಯೆ ಅಂತಾನೆ. ನಮ್ಮಲ್ಲಿ ಅನೇಕ ಜನರಿಗೆ ನಾನೇ ನೋಡಿದ್ದೇನೆ, ತುಂಬ ಕೋಪದಿಂದ ಬೈಯುವಾಗ ಎದುರಿನವರು ನಗಾಡಿದರೆ ಇನ್ನೂ ಕೋಪ ಬರ್ತದೆ. ಹೌದಲ್ವ? ನೋಡಿ, ನೀವು ನಗ್ತಾ ಇದ್ದು ಕೂಡಲೇ ಕೋಪ ಮಾಡಿಕೊಂಡವನಿಗೆ ಬೈಯುವಾಗ ವಾಪಸ್ ಬೈದರೆ ಅಷ್ಟು ಕೋಪ ಬರಲ್ಲ. ಅದು ಕಡೆಗೆ ಒಂದು ಹಂತದಲ್ಲಿ ತಣ್ಣಗಾಗ್ತದೆ. ಅವನು ಬೈಯೋದು ಜೋರಾದ ಕೂಡಲೇ ಇವ್ನು ನನಗಿಂತ ಭಯಂಕರ ಇದ್ದಾನಪ್ಪ ಬೇಡ ಅಂತ ಅವನು ನಗ್ತಲೇ ಇದ್ದ ಅಂತ ಇಟ್ಕೊಳ್ಳಿ, ಇವ್ರಿಗೆ ಭಯಂಕರ ಸಿಟ್ಟು ಬರ್ತದೆ. ಏನು ಉಪಯೋಗ ಇಲ್ಲಲ್ಲ, ಇವನಿಗೆ ಬೈದು ಸಹ ಉಪಯೋಗ ಇಲ್ವಲ್ಲ ಅಂತ ಇನ್ನೂ ಉರಿತದೆ. ಈ ಕೋಪಾಗ್ನಿಯೇ ಹಾಗೆ. ಎದುರಿಗೆ ಸಿಕ್ಕದ್ದು ತಣಿಸುವ ಹಾಗೆ ತಣ್ಣೀರಾದರೆ ಈ ಅಗ್ನಿಗೆ ತಾಪ, ಈ ಅಗ್ನಿ ಆರಕ್ಕೆ ಶುರುವಾಗುತ್ತೆ. ಅದೇ ಎದುರಿನವರು ಇನ್ನು ವಾಪಸ್ ಇವನು ಅಂದ ಅವನು ಹೂ ಅಂದ ಅಂದರೆ ಒಳ್ಳೆ ತುಪ್ಪ ಬಿದ್ದಂಗೆ ಉರಿಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ಕೋಪಕ್ಕೆ ಸೈರಣೆ ಬಹಳ ದೊಡ್ಡ ಮದ್ದು ಅನ್ನೋದು ಬಹಳ ಸತ್ಯ. ಇನ್ನು ಕೆಲವೊಮ್ಮೆ ನೋಡಿ, ಬಹಳ ತಿಳಿದವರು ಕ್ಷುದ್ರ ಮಾತಾಡುವ, ಕೋಪಿಸಿಕೊಂಡು ಬಾಯಿಗೆ ಬಂದ ಹಾಗೆ ಬೈಯುವ, ಚುಚ್ಚಿ ಮಾತಾಡುವ, ನಿಂದೆ ಮಾತಾಡುವ ಜನರಿಗೆ ಉತ್ತರವೇ ಕೊಡಲ್ಲ, ಮೌನದಿಂದ ಇರ್ತಾರೆ. ಯಾಕೆ? ಅನೇಕರು ಬೈಯುವವರು ಆ ಕೋಪಿಷ್ಠ ಸ್ಥಿತಿಯಲ್ಲಿರೋರು ಎಣಿಸೋದೇನು ನೋಡಿ, ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ, ಆ ಪರಿ ಬೈದೆ ನಾನು ಅಂತ. ಆದರೆ ದೊಡ್ಡವರು ಅದರ ಅಳತೆಯನ್ನೆಲ್ಲ ಮಾಡಿ ಅದು ನನ್ನ ಕಾಲಧೂಳಿಗೂ ಸಮ ಅಲ್ಲ, ಉತ್ತರಿಸಲಿಕ್ಕೂ ಲಾಯಕ್ಕಲ್ಲ ಅಂತ ಸುಮ್ಮನಿರುವುದು ಅಂತ ಕೆಲವರಿಗೆ ಮಾತ್ರ ಅರ್ಥ ಆಗುವುದು. ನಮ್ಮ ಅಪ್ಪನ ವಿಷಯದಲ್ಲಿ ನಾನು ಇದನ್ನು ಬಹಳ ಬಾರಿ ನೋಡಿದ್ದೇನೆ. ನಮ್ಮ ಅಪ್ಪ ನಮ್ಮ ಮನೆಯಲ್ಲಿ ನಾವು ಮಕ್ಕಳ ಜೊತೆಗೆ ವರ್ತಿಸುವಾಗ ಕೋಪೋದ್ರಿಕ್ತರಾಗಿ ಬಾಯಿಗೆ ಬಂದ ಹಾಗೆ ಬೈಯುವ ಮಕ್ಕಳ ಮುಂದೆ ಕೆಲವೊಮ್ಮೆ ಅಂತ ನಿಲ್ಲೋರು. ಅವರನ್ನೇ ಬೈದ ಸಂದರ್ಭಗಳನ್ನು ನಾನು ನೋಡಿದ್ದೇನೆ. ಅವರ ತಪ್ಪುಗಳನ್ನು ಹೇಳಿ ಅವರಿಗೆ ನಿಂದಿಸಿದಾಗಲೂ, ಕಠೋರ ವಾಕ್ಯಗಳಿಂದ ಟೀಕಿಸಿದಾಗಲೂ ಒಂದೇ ಒಂದು ಮಾತಿಲ್ಲದೆ ನಕ್ಕು ನಿಲ್ತಿದ್ರು ನಮ್ಮಪ್ಪ. ನನಗೆ ಅಥವಾ ನಮ್ಮಂಥ ನನ್ನ ಅಕ್ಕ ತಂಗಿಯಂದ್ರಿಗೆಲ್ಲ ಅಪ್ಪನಿಗೇನು ವೀಕ್ನೆಸ್? ಒಬ್ಬ ಬೈಯುವಾಗ ಮಗ ಬೈತಾನೆ, ವಾಪಸ್ ಬೈಯಕ್ಕೆ ಏನು ಇವರಿಗೆ ಅಂತ ನಾವು ಮಾತಾಡಿಕೊಂಡದ್ದುಂಟು. ಈಚೆ ಕಡೆ ಕೋಣೆಯಲ್ಲಿ ಮಲಗುವಾಗ ನಾವು ಸಹೋದರಿಯರು ಅಂದುಕೊಂಡದ್ದುಂಟು. ಅಪ್ಪನಿಗೇನೋ ದೌರ್ಬಲ್ಯ, ಮಾತಾಡಿದರೆ ವಾಪಸ್ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸ್ಲಿಕ್ಕೆ ಬರೋದಿಲ್ವಾ? ಬಾಯಿ ಮುಚ್ಚಿಸಿಕೊಳ್ಳದೆ ಸುಮ್ಮನೆ ಅವ್ರು ಹೇಳೋದನ್ನೆಲ್ಲ ಕೇಳಿಕೊಂಡು ನಗ್ತಾ ಕೂತ್ಕೋತಾರೆ. ಅವರ ಮೌನವೇ ಸರಿಯಲ್ಲ ಅಂತ ನಾವು ಅಂತಿದ್ವಿ. ಇವತ್ತು ವೇದವ್ಯಾಸರನ್ನು ಓದುವಾಗ ನಮ್ಮ ಅಪ್ಪನ ಹೈಟ್ ಅರ್ಥ ಆಗುತ್ತೆ. ಜಗತ್ತಿನಲ್ಲಿ ಎಂತೆಂಥವ್ರು ನಮ್ಮ ಮುಂದೆ ಸಾಮಾನ್ಯರ ಹಾಗೆ ಕಂಡು ಹೋಗ್ತಾರಲ್ಲ ಅಂತ ಗೊತ್ತಾಗತ್ತೆ. ಯಾವ ಪ್ರತಿಕ್ರಿಯೆಯೂ ಮಾಡದೆ ಅವರೆಷ್ಟು ದೊಡ್ಡವರಾದವರು, ಆಡಿಕೊಂಡವರು ಏನಾದರು ಅಂತ ಆತ್ಮವಿಮರ್ಶೆ ಮಾಡಿಕೊಳ್ಳುವಾಗ, ಓಹೋ, ಕೋಪಕ್ಕೆ ಸೈರಣೆಯೇ ಮದ್ದು, ಕೋಪಕ್ಕೆ ಮೌನವೇ ಉತ್ತರ, ಕೋಪಕ್ಕೆ ನಗುವೇ ಒಳ್ಳೆಯ ಪ್ರತಿಕ್ರಿಯೆ ಅನ್ನುವುದು ದೊಡ್ಡವರು. ಯಯಾತಿ ಅದನ್ನು ಆಗ ಇಂದ್ರನ ಬಳಿ ಹೇಳಿದ್ದಾನೆ ಅಂದರೆ ಋಷಿಮುನಿಗಳಿಗೆ ಅಥವಾ ಆ ದಾರಿ ನಡೆದಂತಹ ನಮ್ಮ ತಂದೆಗೆ ಎಲ್ಲ ಗೊತ್ತಿಲ್ಲದೆ ಮೌನ ಇದ್ದದ್ದಲ್ಲ. ಕೆಲವೇ ಉತ್ತರ ಕೊಡಲಿಕ್ಕೆ ಉತ್ತರಿಸಲಿಕ್ಕೆ ಅರ್ಹ ಅಂತ ದೊಡ್ಡವರಿಗೆ ಗೊತ್ತಿರ್ತದೆ ನೋಡಿ, ಅವರು ಮಾತ್ರ ಅಂಥದಕ್ಕೆ ಉತ್ತರ ಕೊಡ್ತಾರೆ, ಉಳಿದದಕ್ಕೆ ಕೊಡೋದಿಲ್ಲ. ಮತ್ತೊಂದು ಮಾತು ಹೇಳ್ತಾನೆ ಯಯಾತಿ, ಕೋಪದಿಂದ ಮಾತನಾಡುವವನ ಬಾಯಿಯಲ್ಲಿ ಬರಬಾರದ ಶಬ್ದ ಬರುತ್ತದೆ, ಅವನು ಆಡಬಾರದ ಆ ಮಾತುಗಳನ್ನು ಆಡುತ್ತಾನೆ. ಅದು ಕಠೋರ, ನಿಂದನೀಯ, ಅವಾಚ್ಯ ಶಬ್ದಗಳಿರುತ್ತವೆ. ಇನ್ನೊಬ್ಬನನ್ನು ನೋಯಿಸುವ, ನಿಂದಿಸುವ ಕೆಟ್ಟ ಮಾತುಗಳು ಆ ಎದುರಿನವನಿಗೆ ಏನನ್ನೂ ಮಾಡುವುದಿಲ್ಲ, ಇವನ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಯಾಕೆಂದರೆ ಎಲ್ಲ ಕೆಟ್ಟ ಮಾತುಗಳು, ದುಷ್ಟ ಮಾತುಗಳು, ಅವಾಚ್ಯ ಶಬ್ದಗಳನ್ನು ಉಂಟು ಮಾಡಿಸುವುದಕ್ಕೆ ಬಾಯಿಯ ಒಳಗೆ ಆಗ ರಾಕ್ಷಸ ಶಕ್ತಿಗಳು ಬಂದು ನೆಲೆಸುತ್ತವೆ. ಆ ರಾಕ್ಷಸ ಶಕ್ತಿಗಳು ಇವನ ಯಶಸ್ಸನ್ನು ಎಂದೂ ಆಗದಂತೆ ತಡೆ ಹಿಡಿಯುತ್ತವೆ. ಹಾಗಾಗಿ ಇವನೆಂದೂ ಯಶಸ್ವಿ ಆಗುವುದಿಲ್ಲ. ಇದೆಲ್ಲ ಮಾತುಗಳಿವೆ. ಆದ್ದರಿಂದ ಅವನ ಜೀವನ ಅಧೋಗತಿಗೆ ತಲುಪುತ್ತೆ. ಹಾಗಾಗಿ ಬೈದವನು
ಬಯಸಿಕೊಂಡವನಿಗಿಂತ ನೀಚ ಸ್ಥಿತಿಯನ್ನು ತಲುಪುತ್ತಾನೆ. ಸೊ ಎಂದೂ ಕೂಡ ಅವಾಚ್ಯ ಶಬ್ದಗಳ, ಕಠೋರ ಮಾತುಗಳ, ನಿಂದನೀಯ ಅವಮಾನದ ಮಾತುಗಳನ್ನು ಆಡುವವನು ಅವನ ರಾಕ್ಷಸ ಶಕ್ತಿಯ ಫಲವಾಗಿ ಅವನೇ ನಾಶವಾಗುತ್ತಾನೆ ಹೊರತು ಎದುರಾಳಿ ಅಲ್ಲ. ಇಂಥ ಎಲ್ಲ ಇಷ್ಟು ಮಾತ್ರ ಅಲ್ಲ, ಇನ್ನು ಅನೇಕ ಒಳ್ಳೊಳ್ಳೆಯ ಅಂಶಗಳಿವೆ. ಒಂದಿಷ್ಟು ಕೂತು ಆ ಇಂದ್ರನ ಮತ್ತು ಅವನ ಸಂಭಾಷಣೆಯನ್ನು ಕೇಳಿ ಮುಂದಿನ ಪ್ರಶ್ನೆ ಕೇಳ್ತಾನೆ ಇಂದ್ರ. ಈಗ ನೀನು ಎಂಥ ತಪಸ್ವಿ, ಒಬ್ಬ ರಾಜನಿದ್ದವ, ಯಾವುದೋ ಹೆಣ್ಮಕ್ಕಳನ್ನ ಮದುವೆ ಆಗಿ ಏನೇನೋ ಶಾಪ ತಗೊಂಡು ಎಷ್ಟು ತಪಸ್ಸು ಮಾಡಿ ಇಲ್ಲಿವರೆಗೆ ಬಂದಿದೆಯಲ್ಲ, ನಿನ್ನ ತಪಸ್ಸು ಒಂದು ದೃಷ್ಟಿಯಿಂದ ರಾಜರ್ಷಿಯಾಗಿ ಬಹಳ ದೊಡ್ಡದು. ಇಲ್ಲದಿದ್ದರೆ ನೀನು ನನ್ನ ಜಾಗಕ್ಕೆ ಬರೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಹೀಗೆ ಬಂದ ನಿನಗೆ ನಿನ್ನ ಪ್ರಕಾರ ಈಗ ಇಲ್ಲಿರುವವರಲ್ಲಿ ನಿನ್ನ ತಪಸ್ಸಿಗೆ ಹೋಲಿಕೆಯ ಇನ್ನೊಂದು ತಪಸ್ವಿ ಯಾರಿದ್ದಾರೆ ಹೇಳು ಅಂತಾನೆ. ಪ್ರಶ್ನೆ ನೋಡಿ, ನಿನ್ನಂಥ ತಪಸ್ವಿ ಈ ಲೋಕದಲ್ಲಿ ಯಾರು ನಿನಗೆ ಕಾಣ್ತಾರೆ ಹೇಳು ಅಂತ. ಬಹಳ ಚೆನ್ನಾಗಿ ನಗ್ತಾನೆ ಮೊದಲು ಯಯಾತಿ. ನಕ್ಕು ಹೇಳ್ತಾನೆ, ನನ್ನ ತಪಸ್ಸಿಗೆ ಯಾರಾದರೂ ಇಲ್ಲಿ ಸಮಾನರಿರಲಿಕ್ಕೆ ಸಾಧ್ಯವಾ? ನನ್ನ ತಪಸ್ಸು ನನ್ನದೇ, ಇಲ್ಲಿ ನನಗೆ ಹೋಲಿಕೆಗೆ ಯಾರೂ ಇಲ್ಲ ಅಂದು ಬಿಡ್ತಾನೆ. ಓಹೋ, ಇಷ್ಟೆಲ್ಲ ಉದ್ಧಾರ ಆಗಿ ಇಷ್ಟೆಲ್ಲ ಸಂಗತಿಗಳನ್ನು ಗೆದ್ದು ಬಂದ ನಿನಗೆ ಅಹಂಕಾರ ಗೆಲ್ಲಲಿಕ್ಕಾಗಲಿಲ್ಲವಲ್ಲ, ಮತ್ತೆ ಹೋಗು ಭೂಮಿಗೆ ಬೀಳುವಂಥ ಶಾಪ ಮತ್ತೆ ಇಂದ್ರನಿಂದ. ತಪ್ಪು ಅಚಾತುರ್ಯ ಗೊತ್ತಾಯಿತು, ನಾನು ಅಹಂಕಾರದಿಂದ ಬೀಗಿದೆ, ನನ್ನನ್ನು ಕ್ಷಮಿಸು. ಕನಿಷ್ಠ ನೀನು ಮಾಡಿದ ಶಾಪಕ್ಕೆ ಅರ್ಹ ನಾನು. ಯಾಕೆ? ಅಹಂಕಾರದಿಂದ ಬೀಗಿದ್ದಕ್ಕೆ ಫಲ ಉಣ್ಣಬೇಕು, ಉಣ್ತೇನೆ. ಆದರೆ ಒಂದೇ ಒಂದು ನಾನು ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಮತ್ತೆ ಭೂಲೋಕಕ್ಕೆ ಹೋಗಿ ಆ ದುಷ್ಟರ ಮಧ್ಯೆ ನನ್ನನ್ನು ಹಾಕಬೇಡ. ಹಾಕುವುದಿದ್ದರೆ ಸಧಾರ್ಮಿಕರ ಮಧ್ಯೆ, ಸತ್ಪುರುಷರ ಮಧ್ಯೆ, ಒಳ್ಳೆಯವರ ಮಧ್ಯೆ ಹಾಕು. ಆ ಒಂದು ವಿನಂತಿಯನ್ನಾದರೂ ನನ್ನ ಒಂದು ಕೇಳಿಕೆಯಾಗಿ ನಡೆಸಿಕೊಡು. ಇಂದ್ರ ಹೇಳ್ತಾನೆ, ತಥಾಸ್ತು, ನಿನ್ನ ಒಳಿತಿನ ಕಾರಣಕ್ಕಾಗಿ ನೀನು ಕೆಳಕ್ಕೆ ಹೋಗುವಾಗ ಒಳ್ಳೆಯವರ ಮಧ್ಯೆ ಬೀಳುವಂತಾಗಲಿ. ಹಾಗೆ ಯಯಾತಿ ಅಧಃಪತನ, ನಿಮಗೆ ಗೊತ್ತು, ನಹುಷನ ಅಧಃಪತನವೂ ಇದೆ, ಇವನ ಅಪ್ಪನದ್ದು ಕೂಡ ಮುಂದೆ ಬರುತ್ತೆ. ಸೊ ಯಯಾತಿ ಅಧಃಪತನ, ಆ ಯಯಾತಿ ಅಧಃಪತನ ಆದಾಗ ಅವನಿಗೆ ದಾರಿಯಲ್ಲಿ ಅಷ್ಟಕ, ಪ್ರತರ್ಧನ, ಆ ಬಳಿಕ ವಸುಮಂತ, ಅವನಲ್ಲದೆ ಶಿಬಿ, ಉಶೀನರನ ಮಗ, ಒಳ್ಳೊಳ್ಳೆ ತಪಸ್ವಿಗಳೇ ಭೇಟಿಯಾಗ್ತಾರೆ. ಈ ಅಷ್ಟಕನಂತೂ ಇವನನ್ನು ಮಾತಾಮಹ ಅಂತ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ ಯಯಾತಿಯನ್ನು. ಬಹುಶಃ ಯಯಾತಿಗೆ ಒಬ್ಬಳು ಮಗಳಿದ್ಲು, ಮಾಧವಿ ಅಂತ ಕೆಲವರು ಉಲ್ಲೇಖ ಮಾಡ್ತಾರೆ. ಮಹಾಭಾರತದಲ್ಲೇನು ಉಲ್ಲೇಖ ಇಲ್ಲ, ನಾನು ಬೇರೆ ಕಡೆ ಎಲ್ಲೋ ಓದಿದ್ದು. ಆ ಮಗಳ ಮಗನ ಇವನು ಮಾತಾಮಹ ಅಂತಾನೆ. ಅಪ್ಪನ ಅಪ್ಪ ಆದರೆ ಪಿತಾಮಹ ಅಂತ ಹೇಳೋದು, ಅಮ್ಮನ ಅಪ್ಪ ಆದರೆ ಮಾತಾಮಹ. ಅಂದರೆ ಇವನ ಅಮ್ಮನ ಅಪ್ಪ, ಬಹುಶಃ ಮಾಧವಿಯ ಮಗನ ಅಷ್ಟಕ. ಈ ಅಷ್ಟಕ ಮಾತಾಮಹನನ್ನು ನೋಡ್ತಾನೆ. ಇವನಿಗೆ ಅಜ್ಜ ಅಂತ ಗೊತ್ತಿದ್ದು ಮಾತಾಡಿದ ಹಾಗೆ ಕಾಣೋದಿಲ್ಲ. ಇದು ಕೊನೆಗೆ ಪರಿಚಯ ಮಾಡ್ಕೊಳ್ತಾನೆ ಯಯಾತಿ, ನಾನು ನಿನ್ನ ಮಾತಾಮಹ, ಆದ್ದರಿಂದ ನಿನಗಿಷ್ಟೆಲ್ಲ ಹೇಳಿದೆ. ಅಲ್ಲಿ ಒಂದು ಬಹಳ ಅದ್ಭುತ ಸಂಭಾಷಣೆ ಮತ್ತೆ ಪ್ರಾರಂಭ ಆಗುತ್ತೆ. ಏನು ಜೀವ ಅಂದರೆ, ಅದು ಕೆಳಗೆ ಬರುವುದು ಅಂದರೆ ಏನು, ಮತ್ತೆ ಹೋಗುವುದು ಅಂದರೆ ಏನು, ಜೀವಕ್ಕೆ ಹೀಗೆಲ್ಲ ಸಾಧ್ಯವಾ, ಅದು ದೇಹ ಅಲ್ವಾ, ದೇಹ ನಾಶ ಆದಮೇಲೆ ಜೀವ ಇರುವುದು ಹೇಗೆ, ಎಲ್ಲ ಪ್ರಶ್ನೆಗಳನ್ನು ಅಷ್ಟಕ ಕೇಳುತ್ತಾನೆ. ಅದಕ್ಕೆ ಮೊದಲು ಕೋಪದ ಬಗ್ಗೆ, ಆಸೆಯ ಬಗ್ಗೆ, ಕಾಮದ ಬಗ್ಗೆ ಇಂದ್ರ ಕೇಳಿದಂಥ ಪ್ರಶ್ನೋತ್ತರಗಳನ್ನು ಇಲ್ಲಿಯೂ ಮಾಡಲಾಗ್ತದೆ. ಈ ವಿಶೇಷ ಪ್ರಶ್ನೆಗೆ ಅವನು ಹೇಳ್ತಾನೆ, ನೋಡು, ಸೂಕ್ಷ್ಮವಾದದ್ದೊಂದು ಇದೆ, ಅದು ದೇಹವಲ್ಲ. ದೇಹ ಬಟ್ಟೆಯ ಹಾಗೆ, ಬಟ್ಟೆ ಹರಿದು ಹೋದರೆ ನಾನು ಹರಿಯುವುದಿಲ್ಲ ಅಲ್ವಾ, ಹಾಗೆ ಬಟ್ಟೆ ಇನ್ನೊಂದು ತಗೊಳ್ತೇವೆ. ಹಾಗೆ ಈ ಬಟ್ಟೆಯ ಒಳಗೆ ಬದುಕಿರುವ ದೇಹ ಬಟ್ಟೆಯ ಇಲ್ಲವಾದಾಗ ಇಲ್ಲವಾಗುವುದಿಲ್ಲ. ಬಟ್ಟೆ ನಾವೀಗ ಬದುಕಿರುವ ಕಾಲಘಟ್ಟದಲ್ಲಿ ಸಾವಿರಾರು ತಗೊಳ್ಬೋದು, ದೇಹ ನನ್ನ 100 ವರ್ಷ ಇರುತ್ತೆ. ಹಾಗೆಯೇ ಸೂಕ್ಷ್ಮವಾದ ಜೀವ ಈ ದೇಹದ ಒಳಗೆ ಇರುತ್ತಪ್ಪ. ದೇಹ ಹೋಗುವುದು ಅಂದರೆ ವಾಸಾಂಸಿ ಜೀರ್ಣನೆ ಯಥಾವಿಹಾಯ ಅಂತ ಹಿಂದೆ ನಮಗೆ ಭಗವದ್ಗೀತೆಯ ಶ್ಲೋಕದಲ್ಲಿ ಇದೆಯಲ್ಲ, ಅಂಥ ಅರ್ಥದ ಮಾತುಗಳನ್ನೇ ಮತ್ತೆ ಯಯಾತಿ ಹೇಳ್ತಾನೆ. ಅದಕ್ಕೇ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ ಎಲ್ಲವನ್ನೂ ಒಳಗೊಂಡದ್ದು ಮಹಾಭಾರತ. ಅವನ ಅರ್ಥಶಾಸ್ತ್ರವನ್ನು ಹೇಳ್ತಾನೆ, ಧರ್ಮಶಾಸ್ತ್ರವನ್ನು ಹೇಳ್ತಾನೆ, ಕಾಮಶಾಸ್ತ್ರವನ್ನು ಹೇಳ್ತಾನೆ. ನೋಡಿ, ಯಯಾತಿಯ ಮಾತಿನಲ್ಲಿ ಜೀವ ಅನ್ನುವುದು ಒಂದು ಅತ್ಯಂತ ಸೂಕ್ಷ್ಮವಾದ, ಅದು ಹೇಗೆ ಬರುತ್ತೆ ಅಂತ ಕೇಳ್ತಾನೆ ಭೂಮಿಗೆ. ಅವನು ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾನೆ. ಒಪ್ಪುದು ಬಿಡು ನಿಮಗೆ ಸೇರಿದ್ದು, ಮೇಲಕ್ಕೆ ಹೋಗುವ ಹೊತ್ತಿಗೆ ದೇಹ ಅಳುತ್ತೆ, ಅಳುವಾಗ ಅದರ ಕಣ್ಣೀರ ಹನಿಯಾಗಿ ಜೀವ ಹೊರಗೆ ಬರುತ್ತೆ ಅಂತ. ಸೂಕ್ಷ್ಮ ನೀರ ಹನಿ, ಅದು ಮತ್ತೆ ಬಂದು ನೀರಿಗೆ ಬೀಳುತ್ತೆ, ನೀರಿನ ಮೂಲಕ ಆಹಾರವಾಗುತ್ತೆ, ಆಹಾರದಿಂದ ಮತ್ತೆ ಜನನ ಅಂತ ಅಲ್ಲೊಂದು ಬೀಜ ಬೆಳೆಯುವ ಕಥೆಯನ್ನು ಹೇಳ್ತಾನೆ. ಆಮೇಲೆ
ಆ ಬೀಜ ಅದನ್ನು ಸೂಕ್ಷ್ಮವಾಗಿರುವುದಕ್ಕೆ ಇಷ್ಟೆಲ್ಲ ವಾಸನೆಗಳು ಹೇಗಪ್ಪ? ಪೂರ್ವ ವಾಸನೆಗಳಿರ್ತವೆ, ಮುಂದೆ ಏನಾಗ್ತದೆ ಗೊತ್ತಾಗುವ ಶಕ್ತಿಯನ್ನು ಪಡೀತದೆ. ಇದೆಲ್ಲ ಹೇಗೆ? ಅದಕ್ಕೆ ಅವನೊಂದು ಉದಾಹರಣೆ ಕೊಡ್ತಾನೆ. ಈಗ ಒಂದು ಬೀಜ ಇದೆ, ಯಾವುದೋ ಒಂದು ಹೂವಿನ ಬೀಜ ನಿಮ್ಮ ಕೈಯಲ್ಲಿದೆ. ಬೀಜ ಮೂಸಿದ್ರೆ ಅದರ ಹೂವಿನ ಪರಿಮಳ ನಿಮಗೆ ಗೊತ್ತಾಗ್ತದೇನೋ? ಆದರೆ ಬೀಜವನ್ನೊಮ್ಮೆ ಭೂಮಿಗೆ ಹಾಕು, ನೀರು ಹಾಕು, ಗಿಡ ಬೆಳೆಸು, ಹೂವಾಗುತ್ತಲ್ಲ, ಆಗ ಅದಕ್ಕೊಂದು ಪರಿಮಳ. ಬೀಜದ ಒಳಗೆ ಇತ್ತಲ್ಲ ಪುಷ್ಪದ ವಾಸನೆ, ಆದರೆ ಬೀಜಕ್ಕೆ ಅದರ ಬೀಜವನ್ನೇ ಮೂಸಿ ನೋಡ್ತೇನೆ ಅಂದರೆ ಬೀಜದಲ್ಲಿ ವಾಸನೆ ಇರಲಿಲ್ಲ. ಭೂಮಿಯ ಸಂಪರ್ಕ ಆಗಿ ಅದಕ್ಕೊಂದು ದೇಹ ಬಂದು ಅದು ಅರಳುವಾಗ ಅದಕ್ಕೆ ಪರಿಮಳ. ಹಾಗೆ ದೇಹ ಸಂಸ್ಕಾರಕ್ಕೆ ಬಂದಾಗ ಜೀವಕ್ಕೆ ಅದರ ವಾಸನೆ ಮತ್ತೆ ತಾನೇ ತಾನಾಗಿ ಹುಟ್ಟುತ್ತದೆ. ಈ ಥರದ ಬಹಳ ಅದ್ಭುತ ವೇದಾಂತಗಳನ್ನು ಯಯಾತಿ ಇವರಿಗೆಲ್ಲ ಹೇಳಿ, ಮತ್ತು ನೀನು ಇಷ್ಟೆಲ್ಲ ತಪಸ್ವಿಯ ಹಾಗೆ ಎಷ್ಟೊಂದು ವಿಶೇಷ ವಿಷಯಗಳನ್ನು ತಿಳಿದವನಿದ್ದಿ, ನೀನು ಹೇಗೆ ಭೂಮಿಗೆ ಬಂದಿ ಅಂದಾಗ ಅವರಿಗೆ ಮತ್ತೆ ಹೇಳ್ತಾನೆ, ಜಗತ್ತಿನ ಎಲ್ಲ ತಪಸ್ಸುಗಳನ್ನು, ಎಲ್ಲ ಸಂಯಮಗಳನ್ನು, ಅಷ್ಟಾಂಗ ಯೋಗದ ಎಲ್ಲ ಸ್ಥಿತಿಗಳನ್ನು ಕೂಡ ಮುಗಿಸಿ ಮತ್ತೆ ಅಧಃಪತನಕ್ಕೆ ಬೀಳೋದಕ್ಕೆ ಒಂದೇ ಒಂದು ಸಾಕು, ಅದು ಅಹಂಕಾರ. ಅಹಂಕಾರವನ್ನು ಕಳೆದುಕೊಳ್ಳದೆ ನಾವು ಉದ್ಧಾರ ಆಗೋದಿಲ್ಲಪ್ಪ. ನಾನು ಬಿದ್ದದ್ದು ನನ್ನ ಅಹಂಕಾರದಿಂದ. ಅಹಂಕಾರವನ್ನೊಂದು ಯಾವತ್ತೂ ಕೂಡ ಬೆಳೆಯದ ಹಾಗೆ ನೋಡಿಕೋ. ಆ ಬಳಿಕ ಜ್ಞಾನಿ ಶ್ರೇಷ್ಠನೋ, ಯೋಗಿ ಶ್ರೇಷ್ಠನೋ, ಭಿಕ್ಷು ಶ್ರೇಷ್ಠನೋ, ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ನನಗಂತೂ ಭಿಕ್ಷು ಶ್ರೇಷ್ಠ ಅಥವಾ ಭಿಕ್ಷುವೇ ಜ್ಞಾನಿ ಅಂತ ಉಲ್ಲೇಖ ಮಾಡಿ ಯಯಾತಿ ಭಿಕ್ಷುವಿನ ಲಕ್ಷಣ ಹೇಳ್ತಾನೆ. ಸದಾ ಅಧ್ಯಯನ, ಒಂದು ಮನೆ ಕಟ್ಟಿಕೊಳ್ಳದೇ ಇರುವುದು, ನಿರಂತರ ಕಂಡ ಊರುಗಳಿಗೆ ಪ್ರಯಾಣ, ಎಲ್ಲಿಯೂ ನಿಲ್ಲದೇ ಇರುವುದು, ಆ ಊರಿನಿಂದ ಈ ಊರಿನಿಗೆ ತಾನು ತಿಳಿದ ಜ್ಞಾನವನ್ನು ಪ್ರಸಾರ ಮಾಡುವುದು, ಆ ಪ್ರಸಾರ ಈ ಊರಿನಲ್ಲಿ ಮುಗಿಯುತ್ತಿದ್ದಂತೆ ಇನ್ನೊಂದು ಊರಿಗೆ ಪ್ರಯಾಣ, ಯಾವುದೋ ಗಿಡ ಮರ ದೇವಸ್ಥಾನಗಳಲ್ಲಿ ನಿದ್ರೆ, ಯಾರೋ ಕೊಟ್ಟ ಊಟ, ಹೀಗೆ ತನ್ನ ಜೀವನವನ್ನು ಸವೆಸುತ್ತಾ ಭಗವಂತನ ಕಾರಣವಾಗಿಯೇ ಬದುಕುವ, ಅವನ ಮಾತುಗಳನ್ನೇ ಎಲ್ಲರಿಗೂ ಹೇಳಿಕೊಡುವ, ತಾನು ತಿಳಿಯುವ, ಮತ್ತು ಹಾಗೆ ತಿಳಿಯುತ್ತಾ ಕಾಲವನ್ನು ಪ್ರತಿಯೊಂದು ಜಾಗದಿಂದ ಜಾಗಕ್ಕೆ ಬೇರೆಯವರ ಮುಖಾಂತರವೇ ಪ್ರಯಾಣ ಮಾಡುವ, ತನ್ನದೇ ಏನನ್ನೂ ಕಟ್ಟಿಕೊಳ್ಳದ ಒಬ್ಬ ಮಹಾಸಂತನಿದ್ದರೆ ಅವನು ಭಿಕ್ಷು, ಅವನು ಜ್ಞಾನಿ, ಅವನು ಯೋಗಿಗಿಂತ ಶ್ರೇಷ್ಠ. ಯೋಗಿಯು ಅಷ್ಟಾಂಗ ಯೋಗದ ಮೂಲಕ ಕೆಲವು ಸಿದ್ಧಿ ಸಾಧನೆ ಶಕ್ತಿಗಳನ್ನು ಪಡೆದು ಆ ಸಿದ್ಧಿ ಸಾಧನೆ ಶಕ್ತಿಯೇ ದೊಡ್ಡದು ಅಂತ ಭಾವಿಸಿ ಯೋಗಭ್ರಷ್ಟನಾಗಬಹುದು. ಜ್ಞಾನಿಗೆ ಎಂದು ಅಂಥ ಅಧಃಪತನವಿಲ್ಲ. ಆದ್ದರಿಂದ ಭಿಕ್ಷು ಅಥವಾ ಜ್ಞಾನಿ ದೊಡ್ಡವ ಅನ್ನುವ ಮಾತು ಹೇಳುವಾಗ ಆ ಭಿಕ್ಷುವಿನ ಲಕ್ಷಣವೆಲ್ಲ ನನಗೆ ಸಿದ್ದೇಶ್ವರ ಶ್ರೀಗಳನ್ನು ನೆನಪಿಸ್ತಾ ಇತ್ತು. ಅದನ್ನು ಓದಿ, ಆ ವಿವರಣೆಯನ್ನು ಓದಿದಾಗಂತೂ ಕಣ್ಣಿಗೆ ಕಟ್ಟುತ್ತೆ, ಸಿದ್ದೇಶ್ವರ ಶ್ರೀಗಳೇ ಇದ್ದಾರೆ ಅನ್ನುವ ಹಾಗೆ ಕಾಣ್ತದೆ. ಅಂಥ ವಿವರಣೆಯನ್ನೆಲ್ಲ ಕೊಟ್ಟು ಅಂತೂ ಯಯಾತಿ ತನ್ನ ಸಮಯ ಬರುವ ಹೊತ್ತಿಗೆ ಈ ಅಷ್ಟಕ, ಈ ವಸುಮಂತ, ಈ ಶಿಬಿ, ಇವರೆಲ್ಲ ಪ್ರತರ್ಧನ ಎಲ್ಲರೂ 4 ಜನ ಇಷ್ಟೆಲ್ಲ ತಪಸ್ಸು ಮಾಡಿ ಯಾವುದೋ ಒಂದು ತಪ್ಪಿಗೆ, ಸಣ್ಣ ಅಹಂಕಾರದ ಮಾತಿಗೆ ನೀನು ಕೆಳಕ್ಕೆ ಬೀಳುವ ಹಾಗಾಗಿದೆ. ನಾವು ಇಷ್ಟು ದಿವಸ ಏನು ತಪಸ್ಸು ಮಾಡಿದ್ದೇವೆ ಅದರ 4ನೇ ಒಂದು ಭಾಗ ನಿನಗಿರಲಿ, ನೀನು ಉತ್ತಮ ದಾರಿಗೆ ಹೋಗುವ ಹಾಗಾಗಲಿ ಅಂತ ಅಷ್ಟಕ ಕೇಳಿಕೊಳ್ತಾನೆ. ಬಹಳ ಸೌಮ್ಯವಾಗಿ ಯಯಾತಿ ಅದನ್ನು ನಿರಾಕರಿಸ್ತಾನೆ. ನನಗೆ ನನ್ನ ತಪೋಶಕ್ತಿಯಿಂದ ನಾನು ಎಷ್ಟು ಹೋಗ್ತೇನೋ ಹೋಗಲಿ, ನಿಮ್ಮ ತಪಸ್ಸು ನಿಮಗಿರಲಿ. ಹೀಗೆ ಪ್ರತಿಯೊಬ್ಬರ ಆ ಒಂದು ತಪೋಶಕ್ತಿಯನ್ನು ಅವರು ಧಾರೆ ಎರೀತಾರೆ. ನನ್ನ ತಪೋಶಕ್ತಿ ನಿನಗಿರಲಿ. ನನ್ನ 4 ಜನರಿಗೆ ಅವನು ಇಲ್ಲ ಅಂದಾಗ ಶಿಬಿ ಹೇಳ್ತಾನೆ, ಕನಿಷ್ಠ ನನಗೊಂದು ಮೌಲ್ಯ ಕೊಟ್ಟಾದರೂ ತಗೋ. ಈಗ ಹಾಗೆ ತಗೋಬಾರ್ದು ದೊಡ್ಡವರು ಅಂತ ಇದೆ, ಒಳ್ಳೇದಪ್ಪ, ನನಗೊಂದು ಹುಲ್ಲು ಕಡ್ಡಿ ಕೊಟ್ಟು ನನ್ನ ತಪಶಕ್ತಿಯನ್ನು ತಗೋ. ಇಲ್ಲ, ನಿನ್ನ ತಪಸ್ಸು ನಿನ್ನದು. ನಿನ್ನ ತಪಸ್ಸಿಗೆ ಹುಲ್ಲು ಕಡ್ಡಿಯ ಮೌಲ್ಯ ಕಟ್ಟಿ ನಾನು ತಪಸ್ಸನ್ನು ಕನಿಷ್ಠವೂ ಮಾಡಬಾರ್ದು. ಅದನ್ನು ನಿರಾಕರಿಸಿ ಮತ್ತೆ ಪುನಃ ಆ ಯಯಾತಿ ಸ್ವರ್ಗಕ್ಕೆ ಹೋದ ಅನ್ನುವ ಕಥಾಭಾಗ ನಮಗೆ ಯಾರೂ ಹೇಳೋದಿಲ್ಲ. ಅವನ ಆ ಯಾತ್ರೆಯ ಅರ್ಧ ಭಾಗ, ಅವನ ಲೋಲುಪತೆಯನ್ನು ಮಾತ್ರ ನಾವು ಕೇಳಿದ್ದೇವೆ. ಅವನ ಈ ಉತ್ತರ ಭಾಗದ ವೇದಾಂತ ಅದನ್ನು ನಾವು ಕೇಳಿಲ್ಲ. ಈ ಯಯಾತಿಯ ಮಕ್ಕಳ ಕಥಾಭಾಗವನ್ನು ನೀವು, ಯಯಾತಿ ಮತ್ತೆ ಸ್ವರ್ಗಕ್ಕೆ ಹೋದ ಅನ್ನೋದೊಂದು ಭಾಗವಾಯಿತು. ಈ ಯಯಾತಿಯ ನಂತರದ ವಂಶ ಹೇಳು ಅಂತ ಪುನಃ ಜನಮೇಜಯ ಕೇಳ್ತಾನೆ. ನೀವು ಈಗಾಗಲೇ ನೋಡಿದ್ರಿ, ನಿಮಗೀಗ ಕಣ್ಮುಂದೆ ಇದೆ ಒಂದಿಷ್ಟು ಋಷಿಗಳ ನಂತರ ನಾನು ಹೇಳಿದಂತಹ ಒಂದು ಪರಂಪರೆಯಾಗಿ ಮನುವಿನ ನಂತರದ ಪರಂಪರೆಯಾಗಿ ನಾವು ನೋಡಿದಂತಹ ಯಯಾತಿಯ ವಂಶ, ಒಂದು ಚಂದ್ರವಂಶದ ಬೆಳವಣಿಗೆ. ಗಂಡು ಸಂತಾನ ಇಕ್ಷ್ವಾಕು, ಆ ಕಡೆಗೆ ಸೂರ್ಯವಂಶ, ಚಂದ್ರನ ಮುಖಾಂತರ ಚಂದ್ರನ ಮಗ ಬುಧನಿಂದ ಆದದ್ರಿಂದ ಚಂದ್ರವಂಶದ ಪರಂಪರೆ. ಇದು ಹೇಗೆ ಯದು, ಪೂರು ಅಥವಾ
ತುರ್ವಸು ದೃಹ್ಯು ಅನು ಇವರೇ ಮುಂದುವರಿಸಿದ್ರು ಹೇಗೆ ಅಂತ ಮುಂದಿನ ಪ್ರಶ್ನೆ. ಪುರುವಿನ ವಂಶ ಹೆಂಗಾಯ್ತಪ್ಪ ಅಂತ. ಆಗ ಮತ್ತೆ ವೈಶಂಪಾಯನರು ಹೌದು ಪುರು ಮುಂದೆ ಎಲ್ಲವನ್ನೂ ಈ ಯಯಾತಿಯಿಂದ ಪಡೆದು ರಾಜ್ಯ ಸಿಂಹಾಸನ ಕೋಶ ಸಂಪತ್ತು ಎಲ್ಲವನ್ನು ಪಡೆದು ರಾಜಸಿಂಹಾಸನದಲ್ಲಿ ಇರ್ತಾನೆ. ಅವನಿಗೆ ಕೌಸಲ್ಯ ಅನ್ನುವ ಹೆಂಡತಿಯ ಮದುವೆಯಾಗಿ ಆ ಮದುವೆಯ ಮೂಲಕ ಸಂತಾನ ಮುಂದೆ ಬೆಳೆಯಿತು. ಪುರುವಂಶ ಅಥವಾ ಪುರುವಂಶ ಅಥವಾ ಪೌರವ ವಂಶ. ಆ ಪೌರವ ವಂಶ ಹೆಂಗೆ ಬೆಳೆಯಿತು ಅನ್ನೋದನ್ನು ಹೇಳ್ತಾ ಅವರು ಮುಂದುವರಿಸ್ತಾ ಹೇಳ್ತಾರೆ, ಪುರುವಿಗೆ ಕೌಸಲ್ಯ, ಆ ಮೂಲಕ ಬೆಳೆದದ್ದು ಜನಮೇಜಯ, ಪ್ರಾಚೀನ್ವಾನ್, ಆ ನಂತರ ಅದರ ಮುಂದುವರಿದ ಭಾಗವಾಗಿ ಸುಮಾರು 17 ತಲೆಮಾರು. ನಾನು ಎಲ್ಲರ ಹೆಸರು ಹೇಳ್ತಾ ಹೋಗೋದಿಲ್ಲ. ಪ್ರಾಚೀನ್ವಾನ್, ಜನಮೇಜಯ ಅನ್ನುವ ಇಬ್ಬರು ಮಾತ್ರ ಅಲ್ಲ, ಒಟ್ಟು 17 ತಲೆಮಾರು ಇದೆ. ಅದರಲ್ಲಿ ಜಯತ್ಸೇನ ಬರ್ತಾನೆ, ಬಹಳ ಹೆಸರುಗಳಿವೆ. ನಾನೆಲ್ಲ ಹೆಸರುಗಳನ್ನು ಹೇಳಲ್ಲ. ಒಂದು 17ನೆಯ ತಲೆಮಾರಿಗೆ ಈಲಿನ ಅಂತ ಬರ್ತಾನೆ. ಆ ಈಲಿನ ಮಗನೇ ದುಷ್ಯಂತ. ದುಷ್ಯಂತನ ಮಗ ಶಕುಂತಳೆಯಿಂದ ಭರತ ನಿಮಗೆ ಗೊತ್ತಿದೆ. ಭರತನಿಗೆ ಸುನಂದಾಳಿಂದ ಮತ್ತೆ ವಂಶ ವೃದ್ಧಿ. ಅದು ಭುಮನ್ಯು ಅಂತ ಒಬ್ಬ ಮಗ, ಸುಹೋತ್ರ ಅಂತ ಇನ್ನೊಬ್ಬ, ಹಸ್ತಿನ ಅಥವಾ ಹಸ್ತಿ ಅಂತ 3ನೆಯ ಮಗ ಅಥವಾ 3ನೆಯ ವಂಶ. ಅಲ್ಲಿಂದ ಬೆಳೆಯುವ ಜನರೇಷನ್ ನಾನು ಹೇಳ್ತಾ ಇರೋದು 3ನೆಯ ತಲೆಮಾರು. ಈ ಹಸ್ತಿ ಅನ್ನುವವನೇ ರಾಜಧಾನಿಯನ್ನು ನಿರ್ಮಾಣ ಮಾಡಿ, ಆದ್ದರಿಂದಲೇ ಹಸ್ತಿನಪುರ ಅಂತ ಬಂತು. ಹಸ್ತಿಯಿಂದ ರಾಜಧಾನಿ ನಿರ್ಮಾಣ ಆಯಿತು ಅವರಿಗೆ ಆ ಕಾಲಕ್ಕೆ, ಪೂರ್ವವಂಶಕ್ಕೆ. ಅವರು ಹಸ್ತಿನಪುರ ಅಂತ ಅದಕ್ಕೆ ಹೆಸರಿಟ್ಟರು. ಯಾಕೆ ಹಸ್ತಿ ಅದನ್ನು ಪ್ರಾರಂಭ ಮಾಡಿದವ, ನಿರ್ಮಾಣ ಮಾಡಿದವ, ಅದರಿಂದ ಹಸ್ತಿನಪುರ ಆಯಿತು. ಈ ಹಸ್ತಿಯ ಮುಂದುವರಿದ ಭಾಗ. ಅವನ ನಂತರಕ್ಕೆ ನಮಗೆ ಸಿಕ್ಕುವವರು ಇನ್ನು ಇಬ್ಬರು, ವಿಕುಂಠನ ಅಂತ ಒಬ್ಬ, ಅಜಮೀಢ ಅಂತ ಇನ್ನೊಬ್ಬ. ನಾವು ಅಜಮೀಢನೇ ಅಂತ ಧೃತರಾಷ್ಟ್ರವನ್ನು ಕರೆಯುವುದು ಮಹಾಭಾರತದಲ್ಲಿ ಅಲ್ಲಲ್ಲಿ ಕೇಳುತ್ತೆ ನಿಮಗೆ. ಆ ಅಜಮೀಢ ಮತ್ತು ಆ ಮುಂದಿನ ಏನು ಇಬ್ಬರು ಬಂದ್ರಲ್ಲ ವಿಕುಂಠನ ನಂತರ ಬಂದ ಅಜಮೀಢನಿಗೆ ಸುಮಾರು 4 ಜನ ಹೆಂಡಂದಿರು, 124 ಮಕ್ಕಳು. ಆ 124 ಮಕ್ಕಳಲ್ಲಿ ಸಂವರಣ ಅನ್ನುವವನು ಮುಂದಿನ ಕುರುವಂಶಕ್ಕೆ ಬೆಳವಣಿಗೆಗೆ ಕಾರಣವಾದವ. ಕುರುವಂಶ ಅಲ್ಲಿ ಇದು ಕುರುವಂಶ ಯಾಕಾಯಿತು, ಕೌರವರಿಗೆ ಯಾಕೆ ಕುರು ಅಂತ ಬಂತು ಅನ್ನೋದಕ್ಕೆ ಬೆಳವಣಿಗೆ. ಆ ಒಬ್ಬ ಸಂವರಣನ ಮೂಲಕ, ಸಂವರಣ ಸೂರ್ಯನ ಮಗಳು ತಪತಿಯನ್ನು ಮದುವೆ ಆಗ್ತಾನೆ. ತಪತಿಯ ಮೂಲಕ ಸಂವರಣನ ಮುಂದುವರಿದ ಮಗನೇ ಕುರು. ಈ ಕುರುವಿನಿಂದ ಮತ್ತೆ ವಂಶ ಅಭಿವೃದ್ಧಿ ಆಗಿಕೊಂಡು ಕುರುವಿನ ಮಕ್ಕಳೇ ಕೌರವ ವಂಶಕ್ಕೆ ಕಾರಣರಾದರು ಅಂತ ಹೇಳುವಾಗ ಅಲ್ಲಿ ಬರುವ ಒಂದಷ್ಟು ಹೆಸರುಗಳಲ್ಲಿ ಪರೀಕ್ಷಿತ ಇದೆ, ಭೀಮಸೇನ ಇದೆ, ಪ್ರತಿಶ್ರವಸ್ ಇದೆ, ಪ್ರತೀಪ ಅನ್ನುವವನಿದ್ದಾನೆ. ಈ 6 ಮಕ್ಕಳ ಹೆಸರುಗಳನ್ನು ಹೇಳ್ತಾ ಪರೀಕ್ಷಿತ, ಭೀಮಸೇನ, ಪ್ರತಿಶ್ರವಸ ಮತ್ತು ಪ್ರತೀಪ ಕೊನೆಯ ಹಂತಕ್ಕೆ ಬಂದಾಗ ಪ್ರತೀಪನಿಗೆ ಸುನಂದ ಅನ್ನುವ ಹೆಣ್ಣು ಮಗಳಲ್ಲಿ 3 ಮಕ್ಕಳು. ಒಬ್ಬ ದೇವಾಪಿ, ಇನ್ನೊಬ್ಬ ಶಾಂತನು, 3ನೇವ ಬಾಹ್ಳೀಕ. ಬಾಹ್ಳೀಕ ವಂಶ ಅಂತ ಅಲ್ಲಲ್ಲಿ ಉಲ್ಲೇಖ ಆಗುತ್ತೆ, ನಿಮಗೆ ಗೊತ್ತು. ಅದು ಬಾಹ್ಳೀಕ ಅನ್ನುವವನು ಇದ್ದ ಅಂತ. ಈ ಶಾಂತನು ಪ್ರತೀಪನ ಮಗ. ಈ ಶಾಂತನುವಿಗೆ ನೋಡಿ, ಶಾಂತನು ಯಾಕೆ, ದೇವಾಪಿ ದೊಡ್ಡವನಿದ್ನಲ್ಲ, ದೇವಾಪಿ ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾನೆ, ರಾಜ ಬೇಡ, ಸಿಂಹಾಸನ ಬೇಡ ಅಂತ. ಹಾಗಾಗಿ 2ನೆಯ ಮಗ ಶಾಂತನುವಿಗೆ ಪಟ್ಟ. ಈ ಶಾಂತನುವಿಗೆ ನಿಮಗೆ ಗೊತ್ತಿದೆ, ಮೊದಲು ಗಂಗೆಯ ಮೂಲಕ ಭೀಷ್ಮ, ಆ ಬಳಿಕ ಸತ್ಯವತಿಯ ಮೂಲಕ 2 ಮಕ್ಕಳು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಈ ಚಿತ್ರಾಂಗದ ಅನ್ನುವ ಗಂಧರ್ವನ ಜೊತೆಗೆ ಹೋರಾಟ ಮಾಡಿ ಸಾಯ್ತಾನೆ. 2 ಚಿತ್ರಾಂಗದರು ಇರಬಾರ್ದು ಅಂತ ಗದ್ದಲ ಅವರದ್ದು. ಇದ್ದರೆ ಒಬ್ಬನೇ ಇರಬೇಕು ಲೋಕಕ್ಕೆ ಹೆಸರುವಾಸಿ, ನಾನು ಚಿತ್ರಾಂಗದ ನೀನು ಚಿತ್ರಾಂಗದ ಇರುವುದು ಹೇಗೆ, ದ್ವಂದ್ವ ಯುದ್ಧಕ್ಕೆ ಬಾ ಅಂತ. ಈ ದ್ವಂದ್ವ ಯುದ್ಧಕ್ಕೆ ಕರೆದದ್ರಿಂದ ಭೀಷ್ಮ ಹೋಗಲಿಲ್ಲ, ಸಹಾಯ ಮಾಡಲಿಲ್ಲ. ಇಲ್ಲದಿದ್ದರೆ ಭೀಷ್ಮನ ಮುಂದೆ ಯಾರೂ ಇರ್ತಿರ್ಲಿಲ್ಲ. ಭೀಷ್ಮನಿಲ್ಲದ ಸಂದರ್ಭದಲ್ಲಿ 2 ಚಿತ್ರಾಂಗದರು ಯುದ್ಧ ಮಾಡ್ತಾರೆ. ಅವನು ಗಂಧರ್ವನಿರ್ತಾನೆ, ಅವನಿಗೆ ಮಾಯಾಯುದ್ಧ ಗೊತ್ತಿರುತ್ತೆ. ಮಾಯಾಯುದ್ಧ ಇವನಿಗೆ ಗೊತ್ತಿರೋದಿಲ್ಲ, ಈ ಚಿತ್ರಾಂಗದನಿಗೆ, ಕುರುವಂಶದ ಚಿತ್ರಾಂಗನಿಗೆ. ಆದ್ದರಿಂದ ಅವನು ಏನು ಮಾಡ್ತಾನೆ, ಯುದ್ಧದಲ್ಲಿ ಸಾಯ್ತಾನೆ. ಉಳಿಯೋನು ವಿಚಿತ್ರವೀರ್ಯ. ವಿಚಿತ್ರವೀರ್ಯನಿಗೆ ತಾನೇ ಹೆಣ್ಣು ಮಕ್ಕಳನ್ನು ಸಂಪಾದಿಸುವ ಶಕ್ತಿ ಇಲ್ಲ, ಅದು ನಿಮಗೆ ಗೊತ್ತಿದೆ. ಹಾಗೆ ಭೀಷ್ಮಾಚಾರ್ಯರು
ಇದು ಮುಂದೆ ಕಥಾಭಾಗವಾಗಿ ಬರೋದಿದೆ. ಇಲ್ಲಿ ಬ್ರೀಫಾಗಿ ನಿಮಗೆ ಗೊತ್ತಿರುವ ವಿಷಯ ಅಂತ ಹೇಳ್ತಿರೋದು, ಹಾಗೆ ಹುಟ್ಟಿದ ಅಥವಾ ಕರೆದುಕೊಂಡು ಬಂದ ಹೆಣ್ಣು ಮಕ್ಕಳು ಅಂಬಿಕೆ ಅಂಬಾಲಿಕೆ, ಅಂಬೆಯನ್ನು ಕರ್ಕೊಂಡು ಬಂದವರನ್ನು ಅದು ಮುಂದೆ ಅವಳನ್ನು ಬಿಡ್ತಾರೆ ಅನ್ನೋದು ನಿಮಗೆ ಆ ಕಥಾಭಾಗದಲ್ಲಿ ಬರುತ್ತೆ. ಹೀಗೆ ವಿಚಿತ್ರ ವೀರ್ಯನಿಗೆ ಅಂಬಿಕೆ ಅಂಬಾಲಿಕೆ ಮತ್ತು ದಾಸಿಯಿಂದ ಹುಟ್ಟಿದವರು ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಈ ಮೂವರಲ್ಲಿ ಇದೆಲ್ಲವನ್ನು ಹೇಳಿಬಿಡ್ತಾರೆ ಒಂದೇ ಸಮಕ್ಕೆ ವೈಶಂಪಾಯನರು. ಈ ಮೂವರಲ್ಲಿ ಧೃತರಾಷ್ಟ್ರನಿಗೆ 100 ಮಕ್ಕಳು, ಅದರಲ್ಲಿ ದುಶ್ಶಲೆ ಅನ್ನೋ ಒಬ್ಬ ಹೆಣ್ಣು ಮಗಳು, ಯುಯುತ್ಸು ಅಂತ ಒಬ್ಬ ವೇಶ್ಯೆಯಿಂದ ಹುಟ್ಟಿದ ಮಗ. ಒಟ್ಟು ಆಮೇಲೆ ಆ 100 ಜನರ ಹೆಸರು ಕೂಡ ದಾಖಲಿಸ್ತಾರೆ, ಅಷ್ಟು ಹೆಸರುಗಳಿವೆ. ಆ ಬಳಿಕ ನಮಗೆ ಪಾಂಡುವಿನಿಂದ ಹುಟ್ಟಿದ ಅಥವಾ ಪಾಂಡುವಿಗೆ ಕುಂತಿ ಮತ್ತು ಮಾದ್ರಿಯಿಂದ ಹುಟ್ಟಿದ, ಪಾಂಡುವಿಗೆ ನೇರವಾಗಿ ಅಲ್ಲ ಕುಂತಿ ಮಾದ್ರಿಗೆ ಹುಟ್ಟಿದವರು ಯಮ ಧರ್ಮರಾಯನ ಅನುಗ್ರಹದಿಂದ ನಾವು ಈಗಾಗಲೇ ನೋಡಿದ ಧರ್ಮರಾಯ, ಅರ್ಜುನ, ಭೀಮರು ಈ 3 ಕಡೆ, ಈ ಕಡೆಯಿಂದ ನಕುಲ ಸಹದೇವರು ಅಶ್ವಿನಿ ದೇವತೆಗಳಿಂದ, ಅರ್ಜುನನು ಇಂದ್ರನಿಂದ ಮತ್ತು ವಾಯುವಿನ ಮುಖಾಂತರ ಭೀಮ ಅನ್ನೋದು ಕುಂತಿಗೆ. ಇದಲ್ಲದೆ ದಾಸಿಯ ಮುಖಾಂತರ ಹುಟ್ಟಿದವ ವಿದುರ. ಈ ಪಾಂಡವರಿಗೆ ದ್ರೌಪದಿ ಮದುವೆ ಆದ ಮೇಲೆ 5 ಮಕ್ಕಳು. ಯುಧಿಷ್ಠಿರನಿಗೆ ಪ್ರತಿವಿಂಧ್ಯ, ಭೀಮಸೇನನಿಗೆ ಸುತ ಸೋಮ. ಅದಲ್ಲದೆ ನಮಗೆ ಗೊತ್ತಿರುವ ಹಾಗೆ ಅರ್ಜುನನಿಗೆ ದ್ರೌಪದಿಯಿಂದ ಶ್ರುತ ಕೀರ್ತಿ, ನಕುಲನಿಗೆ ಮತ್ತು ಸಹದೇವನಿಗೆ ಶತಾನೀಕ ಮತ್ತು ಶ್ರುತಕರ್ಮ 5 ಮಕ್ಕಳು. ಇಷ್ಟೇ ಅಲ್ಲ ಅಂತ ಹೇಳ್ತಾರೆ ಅಲ್ಲೇ ವೈಶಂಪಾಯನರು, ಅವರಿಗೆ ಬೇರೆ ಹೆಂಡಂದಿರು ಇದ್ದರು ಅಂತ. ಯುಧಿಷ್ಠಿರನಿಗೆ ದೇವಿಕಾ ಅನ್ನುವವಳ ಮೂಲಕ ಯೌಧೇಯ ಅಂತ ಒಬ್ಬ ಮಗ, ಭೀಮನಿಗೆ ಬಲಂಧರ ಅನ್ನುವವಳ ಮುಖಾಂತರ ಸರ್ವಗ ಅಂತ ಒಬ್ಬ ಮಗ. ಇಲ್ಲಿ ಮತ್ತೆ ಅರ್ಜುನನ ಕಥೆ ಬೇರೆ ಇದೆ. ನಕುಲನಿಗೆ ಅವನ ಒಬ್ಬ ಹೊಸ ಹೆಂಡತಿಯ ಮೂಲಕ ಹುಟ್ಟಿದ ಮಗ ಅವನು ನಿರಮಿತ್ರ ಅಂತ. ಮುಂದೆ ಸಹದೇವನಿಗೆ ಒಬ್ಬ ಮಗ ಸುಹೋತ್ರ ಅಂತ. ಹೀಗೆ ಅವರಿಗೆ 5 + 5 ಆ ಕಡೆ 10. ಯಾಕೆಂದರೆ ಈ ಕಡೆಯಿಂದ ಅರ್ಜುನನಿಗೆ ಸುಭದ್ರೆಯ ಮೂಲಕ ಅಭಿಮನ್ಯುವಿನ ಮಗ ನಿಮಗೆ ಗೊತ್ತು ಪರೀಕ್ಷಿತನ ಮಗ ಜನಮೇಜಯ, ಈಗ ಕಥೆ ಕೇಳುವವ. ಇಷ್ಟು ಹೇಳಿ, ಇನ್ನು ಇದಲ್ಲದೆ ಅರ್ಜುನನಿಗೆ ಇನ್ನೊಂದಿಷ್ಟು ಸಂತಾನ ಇದೆ. ತೀರ್ಥಯಾತ್ರೆಗೆ ಹೋದಾಗ ಅವನು ನಾಗಜನಾಂಗದ ಉಲೂಪಿಯ ಜೊತೆಗೆ ಸಂಯೋಗ ಆಗಿ ಹುಟ್ಟಿದ ಮಗ ಇರಾವಂತ. ಅವನು ಪಾಂಡು ದೇಶದ ರಾಜನ ಹತ್ರ ಹೋಗಿ ಚಿತ್ರಾಂಗದೆಯ ಮೂಲಕ ಹುಟ್ಟಿದವ ಬಭ್ರುವಾಹನ ದಕ್ಷಿಣ ದಿಕ್ಕಿಗೆ ಬಂದಾಗ. ಅದಲ್ಲದೆ ಸುಭದ್ರೆ ನಿಮಗೆ ಗೊತ್ತು. ಈ ಕಡೆ ಭೀಮನಿಗೆ ಏಕಚಕ್ರಿ ನಗರದಲ್ಲಿದ್ದಾಗ ಮುಂದೆ ಕಾಡಿನಲ್ಲಿ ಪ್ರಯಾಣ ಮಾಡುವಾಗ ಹಿಡಿಂಬರ ವಂಶ ಎದುರಾಗಿ ಹಿಡಿಂಬರ ಜೊತೆಗೆ ಹೋರಾಟ ಮಾಡಿ ಹಿಡಿಂಬೆಯನ್ನು ಮದುವೆಯಾಗಿ ಹುಟ್ಟಿದವ ಘಟೋತ್ಕಚ. ಇದಿಷ್ಟು ಹೇಳ್ತಾರೆ. ಅವನು ನನಗೆ ಪೂರ್ತಿ ಮೊದಲಿನಿಂದ ನಮ್ಮ ಕುರುವಂಶದ ಆರಂಭ ಹೇಳಿ ಅಂತಾನೆ ಜನಮೇಜಯ. ಇಕ್ಷ್ವಾಕು ವಂಶದಲ್ಲಿ, ಸೂರ್ಯವಂಶ ಆಯಿತು, ನೀವು ನೆನಪಿಟ್ಕೊಳ್ಬೇಕು. ಇಕ್ಷ್ವಾಕು ವಂಶದಲ್ಲಿ ಒಬ್ಬ ದೊರೆ ಇದ್ದ, ಮಹಾಭಿಷ. ಅವನು 100 ಯಜ್ಞ ಮಾಡಿದ್ದ, ಅಶ್ವಮೇಧ ರಾಜಸೂಯ ಯಾಗಗಳನ್ನು 100 ಮಾಡಿದ್ದ. ಹೀಗಾಗಿ ಅದರ ಫಲದಿಂದ ಅವನು ಸ್ವರ್ಗಕ್ಕೆ ಹೋದ. ಅವನು ಇಂದ್ರಲೋಕದಲ್ಲಿದ್ದಾಗ ಒಂದು ದಿನ ಬ್ರಹ್ಮ ಪೂಜೆ ನಡೆಯುವ ಹೊತ್ತು ಬ್ರಹ್ಮಲೋಕದಲ್ಲಿ ಎಲ್ಲರೂ ಆಹ್ವಾನಿತರು. ಇವನು ಅದರಲ್ಲಿ ಕೂತು ಬ್ರಹ್ಮ ಪೂಜೆಯನ್ನು ನೋಡ್ತಿದ್ದಾನೆ. ನೋಡುವ ಹೊತ್ತಿಗೆ ಗಂಗೆ ಕೂಡ ಬಂದಿದ್ದಾಳೆ. ಆ ಗಂಗೆಯನ್ನು ಅಲ್ಲಿ ಇರುವಾಗ ಗಂಗೆಯ ಗಾಳಿಯ ಒಂದು ಪರಿಣಾಮವಾಗಿ ಗಂಗೆಯ ಮೇಲಿನ ಬಟ್ಟೆ ಹಾರಿತು. ಅವಳು ವಿವಸ್ತ್ರಳಾದಳು. ಆಗ ಉಳಿದವರೆಲ್ಲ ತಲೆ ತಗ್ಗಿಸಿದರು. ಈವನ್ ಗಂಗೆ ಕೂಡ ತಲೆ ತಗ್ಗಿಸಿದಳು. ಆದರೆ ಮಹಾಭಿಷ ಮಾತ್ರ ಬಿಟ್ಟ ಕಣ್ಣಿನಿಂದ ಅವಳ ಕಡೆಗೆ ನೋಡುತ್ತಿದ್ದ. ಬ್ರಹ್ಮ ಅದನ್ನು ಗಮನಿಸಿ, ಈ ಲೋಕದಲ್ಲಿ ಕಾಮ ಇನ್ನೂ ಆರದೇ ಇರುವವರಿಗೆ ಜಾಗವಿಲ್ಲ, ನಿನ್ನಲ್ಲಿನ್ನೂ ಕಾಮತೃಷೆ ಆರಿಲ್ಲ, ಹಾಗಾಗಿ ನೀನು ಮತ್ತೊಂದಿಷ್ಟು ಕಾಲ ಭೂಲೋಕಕ್ಕೆ ಹೋಗಿ ನಿನ್ನ ಕಾಮತೃಷೆ ಆರುವವರೆಗೆ ಇದ್ದು ಬಾ ಅಂತ ಶಾಪ ಕೊಡ್ತಾರೆ. ಹಾಗೆ ಮಹಾಭಿಷನಿಗೆ ಶಾಪವಾಗಿ ಅವನು ಭೂಲೋಕಕ್ಕೆ ಬರುವ ಹೊತ್ತು, ಇತ್ತ ಬ್ರಹ್ಮಲೋಕದಿಂದ ಗಂಗೆ ಭೂಲೋಕಕ್ಕೆ ಬರುವ ಹೊತ್ತು. ಅವಳು ಭೂಲೋಕದಲ್ಲೂ ಇದ್ದಾಳೆ, ಗಂಗೆ ನಿಮಗೆ ಗೊತ್ತು. ಅವಳು ಆ ವಾಮನನ ಬ್ರಹ್ಮಾಂಡದ ಕಟವಾಯಿಗೆ ವಾಮನನ ಪಾದ ಸ್ಪರ್ಶವಾದಾಗ ಹುಟ್ಟಿದವಳು. ನಮ್ಮ ಭಾಗವತದ ಪ್ರಕಾರ ಅವಳು ಆಕಾಶದಿಂದ ಧರೆಗಿಳಿದ ಒಬ್ಬ ಮಹಾಸತ್ವ ತತ್ವ. ಅದನ್ನೇ ಇಳಿದು ಬಾ ತಾಯೇ ಇಳಿದು ಬಾ ಅಂತ ಬೇಂದ್ರೆ ಕರೆದದ್ದು. ನೀನು ಸಾಮಾನ್ಯಳಲ್ಲ, ಹರನ ಜಡೆಯಿಂದ ಅಂತ, ಹರಿಯ ಉಡಿಯಿಂದ, ಇದನ್ನೆಲ್ಲ ಹೇಳುವಾಗ ಅದನ್ನು ಅಷ್ಟು ಅವರು ಆ ಲೋಕವನ್ನು ಉಲ್ಲೇಖ ಮಾಡಿಯೇ ಹೇಳಿರೋದು. ಹಾಗೆ ಅವಳು ತನ್ನ ಪೂಜೆಯ ಕೆಲಸಕ್ಕೆ ಬಂದವಳು, ಬ್ರಹ್ಮ ಪೂಜೆ. ಅದು ತನ್ನ ಕೆಲಸ ಮುಗಿದ ಮೇಲೆ ಅವಳು ಕೂಡ ಕೆಳಗೆ ಬರ್ತಿದ್ದಾಳೆ. ಕೆಳಗೆ ಬರುವಾಗ ವಸುಗಳು ಮುಖ ಕೆಳಗೆ ಹಾಕಿಕೊಂಡಿದ್ದಾರೆ.
ಯಾಕೆ ಮುಖ ಕೆಳಗೆ ಹಾಕ್ಕೊಂಡಿದ್ದಾರೆ ಈ ವಸುಗಳು ಯಾರು ಅಂದರೆ ಅವರು 8 ಜನ. ಅವರು ವಸು ಅನ್ನುವ ದಾಕ್ಷಾಯಿಣಿಯ ಮಗಳಿಗೆ ಹುಟ್ಟಿದವರು. ದಾಕ್ಷಾಯಿಣಿಯ ಮಗಳು ವಸು, ಅವರಿಂದ 8 ವಸುಗಳು ಅಂತ ಹೆಸರು. ಅವರು ಧರ, ದ್ಯುವ, ಅನಲ, ಅನಿಲ, ಅಹ ಹೀಗೆ 8 ಹೆಸರುಗಳನ್ನು ಅವರ ಬಗ್ಗೆ ಹೇಳ್ತಾರೆ ಪ್ರಭಾಸ, ಪ್ರತ್ಯೂಷ ಅಂತ. ಈ 8 ಅಷ್ಟವಸುಗಳು ಮುಖ ಕೆಳಗೆ ಹಾಕ್ಕೊಂಡಿರುವುದನ್ನು ನೋಡಿ ಯಾಕೆ ಮುಖ ಕೆಳಗೆ ಹಾಕ್ಕೊಂಡಿದ್ದೀರಿ ಅಂತ ಗಂಗೆ ಕೇಳುತ್ತಾಳೆ. ಇನ್ನೂ ದಾರಿಯಲ್ಲಿ ಇಳಿತಾ ಇರುವಾಗ ಅವರು ಹೇಳ್ತಾರೆ, ನಮ್ಮಲ್ಲಿಂದ ಒಂದು ಅಪರಾಧ ಆಯಿತು. ಏನು ಅಪರಾಧ ಆಯಿತು ಅಂದರೆ, ಹಿಂದೆ ನಾವು ಹೀಗೆ ನಮ್ಮಷ್ಟಕ್ಕೆ ಇತ್ತೀಚಿನ ದಿನಗಳಲ್ಲಿ ವಿಹಾರ ಹೋಗುವಾಗ ತಿರುಗಾಡ್ತಾ ವಸಿಷ್ಠರ ಆಶ್ರಮದ ಕಡೆಗೆ ಹೋಗಿದ್ದೆವು. ವಸಿಷ್ಠರಿಗೆ ಒಂದು ಕಾಮಧೇನು ಇತ್ತು, ನಂದಿನಿ ಅಂತ ಅದರ ಹೆಸರು. ಆ ನಂದಿನಿಯನ್ನು ನೋಡಿದರೆ ಯಾರಾದರೂ ಮನಸ್ಸೋಲ್ಬೇಕು, ಹಾಗೊಂದು ಮನಸ್ಸೋಲುವಂತಹ ಅದ್ಭುತವಾದ ಗೋವು. ಆ ಗೋವನ್ನು ನೋಡಿ ಒಂದು ದಿನ ದ್ಯುವನ ಹೆಂಡತಿ ಹೇಳಿದ್ಲು, ಈ ಗೋವು ಎಷ್ಟು ಚೆನ್ನಾಗಿದೆ ಅಂತ. ಆಗ ದ್ಯುವ ಹೇಳಿದ, ಬರೇ ನೋಡ್ಲಿಕ್ಕೆ ಚೆನ್ನಾಗಿರೋದಲ್ಲ, ಇದರ ಹಾಲು ಕುಡಿದ್ರೆ ಯಾವತ್ತೂ ಯೌವನ ಹೋಗೋದಿಲ್ಲ, ಎಷ್ಟೋ ವರ್ಷಗಳ ಕಾಲ ಯೌವನದಲ್ಲೇ ಇರುವ ಹಾಗೆ, ಚಿರಂಜೀವಿತ್ವ ಬಂತೇನೋ ಅನ್ನುವ ಹಾಗೆ ಇದು ಅನುಗ್ರಹ ಮಾಡುತ್ತೆ ಈ ಗೋವು. ಆಗ ಅವಳು ಅಪೇಕ್ಷೆ ಪಡ್ತಾಳೆ, ನನ್ನ ಗೆಳತಿ ಒಬ್ಬಳು ಜಿತವತಿ ಅಂತಿದ್ದಾಳೆ, ಆ ಜಿತವತಿಗೆ ಈ ಹಾಲು ಕೊಡೋಣ, ಈ ಗೋವಿನದ್ದು, ಈ ಗೋವನ್ನು ನಾವು ಕರ್ಕೊಂಡು ಹೋಗೋಣ ಅಂತ. ಇವರು ಎಲ್ಲರೂ ಕೂಡ ಈ ಹೆಣ್ಣು ಮಗಳು ದ್ಯುವನ ಹೆಂಡತಿ ಹೇಳಿದ್ದನ್ನು ಕೇಳಿ ಹೌದು ನಾವು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟೂ ಜನರು ಸಹಾಯ ಮಾಡ್ತಾರೆ. ದ್ಯುವ ಇನಿಷಿಯೇಟ್ ಮಾಡಿದವ, ಉಳಿದವರಷ್ಟು ಜನ ಸಹಾಯ ಮಾಡ್ತಾರೆ. ಸಹಾಯ ಮಾಡಿ ಆ ಕಾಮಧೇನುವನ್ನು ಅಪಹರಿಸ್ತಾರೆ. ಈ ಅಪಹರಣ ಆದ ಮೇಲೆ ವಸಿಷ್ಠರು ತನ್ನ ಕೆಲಸಕ್ಕೆ ಬರುವಾಗ ಗೋವು ಕಾಣೋದಿಲ್ಲ. ಅಂತರ್ದೃಷ್ಟಿಯಿಂದ ಅವರು ತನ್ನ ದಿವ್ಯ ಶಕ್ತಿಯಿಂದ ನೋಡ್ತಾರೆ, ಅದು ವಸುಗಳ ಆವರಣದಲ್ಲಿ ಇರುತ್ತೆ. ತಕ್ಷಣವೇ ಅವರು ಶಪಿಸ್ತಾರೆ, ನನ್ನ ಗೋವನ್ನು ತೆಗೆದುಕೊಂಡು ಹೋದವರು ಭೂಲೋಕಕ್ಕೆ ಹೋಗಿ ಬೀಳಲಿ, ಒಂದಿಷ್ಟು ಕಾಲ ಮನುಷ್ಯರಾಗಿ ಅವರಲ್ಲಿ ಪಡಬಾರದ ಪಾಡು ಪಡಲಿ ಅಂತ. ಸಾಮಾನ್ಯ ಯೋನಿಯಲ್ಲಿ ಬೀಳುವುದಲ್ಲ, ಮನುಷ್ಯ ಯೋನಿಯಲ್ಲಿ. ಆಗ ವಸುಗಳಿಗೆ ಗೊತ್ತಾಗಿ ಅವರು ಹೋಗಿ ತಪ್ಪಾಯಿತು ಅಂತ ಕ್ಷಮೆ ಕೇಳಿ ತಮಗೆ ಉಶಾಪ ಕೊಡಬೇಕು ಅಂತ ಬೇಡಿಕೊಂಡಾಗ ಅವರು ವಸಿಷ್ಠರು ಹೇಳ್ತಾರೆ, ನನ್ನ ಬಾಯಿಂದ ಬಂದ ಆ ಮಾತು ತಪ್ಪಾಗುವುದಿಲ್ಲ, ಇನ್ನು ಬದಲಾಯಿಸಲಾಗುವುದಿಲ್ಲ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ನಿಮ್ಮಲ್ಲಿ ಯಾರು ಇದನ್ನು ತಾನಾಗಿ ತೊಡಗಿದ್ದಾನಲ್ಲ ಅವನು ಅಲ್ಲಿ ಸುಮಾರು ವರ್ಷಗಳ ಕಾಲ ಇರ್ತಾನೆ, ಉಳಿದವರೆಲ್ಲ ತಕ್ಷಣ ಹೋದವರೇ ಮರಳಿ ಬರುವಂತೆ ನಾನು ಅನುಗ್ರಹಿಸ್ತೇನೆ. ನಿಮಗೆ ಹೆಚ್ಚು ಕಾಲ ಅಲ್ಲಿ ಭೂಮಿಯಲ್ಲಿ ನಿಲ್ಲುವ ಅವಕಾಶವಿಲ್ಲ, ಹೋಗ್ತೀರಿ, ಹೋದವರೇ ಮರಳಿ ಮತ್ತೆ ವಸುಗಳಾಗ್ತೀರಿ. ಒಬ್ಬ ಮಾತ್ರ ಅಲ್ಲಿ ಬಹಳ ಕಾಲ ಭೂಲೋಕದಲ್ಲಿ ಉಳಿತಾನೆ, ಆದರೆ ಅವನು ತನ್ನ ಧರ್ಮಶಾಸ್ತ್ರ ಮತ್ತಿತರ ಅನೇಕ ಶಸ್ತ್ರಾಸ್ತ್ರಗಳ ಅಭ್ಯಾಸ ಮೊದಲಾದವುಗಳಿಂದ ಲೋಕವಿಖ್ಯಾತನಾಗ್ತಾನೆ. ಅಷ್ಟು ಮಾತ್ರನಲ್ಲ, ಅವನು ಬಹಳ ಹೆಸರು ಮಾಡಿ ಕೀರ್ತಿವಂತನಾಗಿ ನನ್ನ ಲೋಕಕ್ಕೆ ಬರ್ತಾನೆ ಅಥವಾ ವಸುಗಳ ಲೋಕಕ್ಕೆ ಬರ್ತಾನೆ. ಇದು ಅವನಿಗೆ ಅವರು ಮಾಡಿದ ಆಶೀರ್ವಾದ. ಇಷ್ಟಾದ ಮೇಲೆ ವಸುಗಳು ಇದನ್ನು ಹೇಳ್ತಾರೆ ಗಂಗೆಗೆ, ನಮಗೆ ಹೀಗೀಗಾಗಿದೆ, ನಮಗೆ ನೀನೇ ತಾಯಿಯಾಗಿ ನಮ್ಮನ್ನು ಮರಳಿ ಇಲ್ಲಿಗೆ ಕಳಿಸೋದಕ್ಕೆ ಸಹಾಯ ಮಾಡು. ಆಗ ಅವಳು ಹೇಳ್ತಾಳೆ, ನಾನು ನಿಮಗೆ ತಾಯಿ ಆಗ್ಬೋದು, ತಂದೆ ಯಾರು ಅಂತ ಯೋಚನೆ ಮಾಡಬೇಕಲ್ಲ ನೀವು. ಆಗ ಅವರು ತಮ್ಮ ಅಂತರ್ದೃಷ್ಟಿಯಿಂದ ಹೇಳ್ತಾರೆ, ಕುರುವಂಶದ ಪ್ರತೀಪ ಅಂತಿದ್ದಾನೆ, ತುಂಬ ಸಜ್ಜನ, ಒಳ್ಳೆಯ ಮನುಷ್ಯ, ಒಳ್ಳೆಯ ರಾಜ, ಎಲ್ಲ ಸುಭಿಕ್ಷೆಯನ್ನು ಉಂಟು ಮಾಡಿದಂತಹ ವೇದಾಂತಗಳನ್ನು ಬಲ್ಲ ಒಂಥರ ರಾಜರ್ಷಿ ಅನಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ, ಅವನ ಮೂಲಕ ನಾವು ನಿನ್ನ ಹತ್ರ ಬರುವ ಹಾಗೆ ಮಾಡ್ತೇವೆ, ಪ್ರತೀಪನನ್ನು ನಾವು ಆಯ್ಕೆ ಮಾಡಿದ್ದೇವೆ ಅಂತ ಅವರು ತೀರ್ಮಾನ ಮಾಡ್ತಾರೆ. ಆಯಿತು, ನಾನು ಹಾಗಾದರೆ ಪ್ರತೀಪನ ಮುಖಾಂತರ ನಿಮ್ಮ ಹತ್ರ ಬರ್ತೇನೆ ಅಂತ ಗಂಗೆ ಬರ್ತಾಳೆ. ಇತ್ತ ಕೆಳಗೆ ಬಂದ ನಂತರದಲ್ಲಿ ಪ್ರತೀಪ ಒಂದು ದಿನ ತನ್ನ ಪಾಡಿಗೆ ಅರಣ್ಯದಲ್ಲಿದ್ದಾನೆ ಅನ್ನುವ ಹಾಗೆ ಇರುವವನು, ಅವನು ತನ್ನ ಜೀವನದ ವೃದ್ಧಾವಸ್ಥೆಗೆ ಬಂದಿದ್ದಾನೆ, ಆದರೆ ಅರಮನೆ ಬಿಟ್ಟು ಹೋಗಿಲ್ಲ, ಇನ್ನೂ ಸಂತಾನ ಇಲ್ಲ, ಮುಂದುವರಿಕೆಗೆ ಇನ್ನೂ ಇಲ್ಲ ಅನ್ನುವ ಕಾರಣಕ್ಕಾಗಿ ಇದ್ದಾನೆ. ಬಹಳ ಅದ್ಭುತವಾದ ವ್ಯಕ್ತಿ. ಒಂದು ದಿನ ಗಂಗೆ ಒಬ್ಬ ಹೆಣ್ಣಿನ ರೂಪದಲ್ಲಿ ಹೋಗಿ ಅವನ ಬಲತೊಡೆಯ ಮೇಲೆ ಕೂತ್ಕೊಂಡು ನನ್ನನ್ನು ಸ್ವೀಕರಿಸುವ ಅಂತ ಕೇಳಿಕೊಳ್ತಾಳೆ. ತಕ್ಷಣ ಪ್ರತೀಪ ಹೀಗೆ ನೋಡಿ ಹೇಳ್ತಾನೆ, ನಾನು ನಿನ್ನನ್ನು ಸ್ವೀಕರಿಸುವುದೇ ಇಲ್ಲ, ನನಗೀಗಾಗಲೇ ಸುನಂದ ಅಂತ ಒಬ್ಬ ಹೆಂಡತಿ ಇದ್ದಾಳೆ, ಒಂದನೆಯದ್ದು. ಎರಡನೆಯದ್ದು, ನಾನು ನಿನ್ನನ್ನು ಸ್ವೀಕರಿಸಬೇಕಾದರೆ ಸ್ವೀಕರಿಸುವಂತಹ ಮಾರ್ಗಗಳು ಬೇರೆ ಬೇರೆ ಧರ್ಮಶಾಸ್ತ್ರ ಹೇಳ್ತವೆ. ನೀನು ನನ್ನ ಬಲತೊಡೆಗೆ ಬಂದು ಕುಳಿತಿದ್ದೆ. ಬಲತೊಡೆಯಲ್ಲಿ ಕುಳಿತುಕೊಳ್ಳುವುದು ಒಂದೋ ಸೊಸೆ ಅಥವಾ ಮಗಳು, ಎಡತೊಡೆಗೆ ಕುಳಿತುಕೊಳ್ಳುವವರು ಮಾತ್ರ ಹೆಂಡಂದಿರು. ನೀನು ನನ್ನ ಬಲತೊಡೆಗೆ ಕುಳಿತಿದ್ದಿ, ಆದ್ದರಿಂದ ನೀನೇ ಸೂಚಿಸಿದ್ದಿ, ನೀನು ನನಗೆ ಮಗಳು ಹೊರತು ಅಥವಾ ಸೊಸೆ ಹೊರತು ಹೆಂಡತಿ ಆಗಲು ಸಾಧ್ಯವಿಲ್ಲ.
ಈಗ ನಿನಗೆ ಒಲಿಸಿ ಏನೋ ಉದ್ದೇಶ ಇದೆ, ನನ್ನನ್ನು ಮದುವೆಯಾಗಿ ಏನೋ ಮಾಡುವ ಉದ್ದೇಶವಿತ್ತಲ್ಲ, ಹಾಗಾಗಿ ನಿನ್ನನ್ನು ಸೊಸೆ ಎಂದು ಭಾವಿಸಬಹುದು, ಆದರೆ ನನಗೆ ಮಗ ಇಲ್ಲ. ಅವಳು ಹೇಳ್ತಾಳೆ, ಹೌದು, ನನಗೀಗ ಮಗನಾಗಿ ನಿನ್ನನ್ನು ಕೊಡು, ನನಗೆ ಕೆಲಸವಿದೆ. ಆಗ ಪ್ರತೀಪ ಆಗಲಿ ಅಂತ ಒಂದು ತಪಸ್ಸಿಗೆ ಕೂಡ್ತಾನೆ. ಒಂದು ವಿಶೇಷ ತಪಸ್ಸು ಮಾಡಿ ಪುತ್ರ ಸಂತಾನಕ್ಕಾಗಿಯೇ ಅವನು ಅವನ ಹೆಂಡತಿ ಎಷ್ಟೋ ವರ್ಷಗಳ ಕಾಲ ಅರಣ್ಯವಾಸ ಮಾಡಿ ಹುಟ್ಟುವವನೇ ಶಾಂತನು. ಈ ಶಾಂತನು ಅನ್ನುವ ಹೆಸರು ಯಾಕೆ ಅಂದ್ರೆ ಅವರ ವಂಶ ಇನ್ನೇನು ಶಾಂತವಾಗುವುದರಲ್ಲಿತ್ತು, ಆರುವುದರಲ್ಲಿತ್ತು. ಶಾಂತವಾಗುವುದಂತ ದೀಪ ಶಾಂತವಾಯಿತು ಅಂತ ಹೇಳುವುದನ್ನು ಆರುವುದಕ್ಕೆ, ಶಾಂತವಾಗುವುದನ್ನು ತಡೆದವ, ಆದ್ದರಿಂದ ಅವನು ಶಾಂತನು. ಇನ್ನು ಅತ್ಯಂತ ತಪಸ್ಸಿನ ಶಾಂತ ಅವಸ್ಥೆಯಲ್ಲಿ ಹುಟ್ಟಿದ ಮಗ ಹಾಗೂ ಶಾಂತನು. ಹಾಗಾಗಿ ಶಾಂತನು ಅಲ್ಲ, ಶಾಂತನು. ಈ ಶಾಂತನು ಹುಟ್ಟಿದ ಕೆಲ ದಿನಗಳಲ್ಲಿ ಅವನಿಗೆ ಯೌವನ ಬರುವ ಹೊತ್ತಿಗೆ ಪ್ರತೀಪ ಅವನಿಗೆ ರಾಜ್ಯಾಭಿಷೇಕ ಮಾಡಿ ಅವನಿಗೆ ಕೆಲವು ಸೂಚನೆಗಳನ್ನು ಕೊಡುತ್ತಾನೆ. ನಿನ್ನ ಹತ್ತಿರ ಒಂದು ದಿನ ಒಬ್ಬಳು ಬರ್ತಾಳೆ, ಅವಳು ಬಂದಾಗ ಅವಳು ಹೇಳಿದ ಹಾಗೆ ಕೇಳಿಕೊಂಡು ಅವಳಿಗೆ ಯಾವ ವಿರೋಧ ಮಾಡದೆ ಅವಳ ಜೊತೆಗೆ ಇರು. ಅವಳ ಮಾತುಗಳನ್ನು ವಿರೋಧಿಸುವ ಅಥವಾ ಅವಳ ಮಾತುಗಳನ್ನು ನಿಲ್ಲಿಸುವ ಹಕ್ಕು ನಿನಗಿಲ್ಲ. ಇದನ್ನೆಲ್ಲ ಪ್ರತೀಪನ ಹತ್ರ ಗಂಗೆ ಹೇಳಿರ್ತಾಳೆ. ಯಾಕೆ, ವಸುಗಳು ಹೇಳ್ತಾರಲ್ಲ ನಮ್ಮನ್ನೆಲ್ಲ ಮರಳಿ ಕಳಿಸು ಅಂತ. ಆಗ ಗಂಗೆ ಹೇಳ್ತಾಳೆ, ಮರಳಿ ಕಳಿಸ್ಬೇಕಾದ್ರೆ ಗಂಡನ ಒಪ್ಪಿಗೆ ಬೇಕಲ್ಲ, ಅದಕ್ಕೆ ತಾನೇ ಒಂದು ಉಪಾಯ ಹುಡ್ಕೋತಾಳೆ, ಯಾವ ವಿರೋಧ ಇಲ್ಲದ ಗಂಡನನ್ನು ಮದುವೆ ಆಗೋದು ಅಂತ. ಆದರೆ ಮತ್ತು ಒಂದು ಕಂಡೀಷನನ್ನು ಪ್ರತೀಪನ ಮೂಲಕ ಮಗನನ್ನು ಹಡಿ ಆ ಮಗನನ್ನು ಮದುವೆ ಆಗುವಂತ ವಸುಗಳು ಹೇಳಿದ್ರಲ್ಲ, ಅದಕ್ಕೆ ಇವಳು ಹೇಳ್ತಾಳೆ ಗಂಗೆ, ಎಲ್ಲ ಮಕ್ಕಳನ್ನು ಬಿಟ್ಟು ಕೊಡ್ತಾರೆ ಹೇಗೆ ಅವರು ಸಂತಾನಕ್ಕಾಗಿ ನನ್ನ ಹತ್ರ ಬರುವವರಲ್ಲ. ಶಾಂತನು ಬರುವಾಗ ಸಂತಾನ ಇಲ್ಲ ಅಂತ ಪ್ರತೀಪ ಹುಟ್ಟಿಸ್ತಾನೆ. ಶಾಂತನುವಿಗೆ ಎಲ್ಲ ಮಕ್ಕಳನ್ನು ನಾನು ನೀರಿಗೆ ಹಾಕಿದ್ರೆ ಹೇಗಾಗೋದು, ಅದಕ್ಕೆ ಒಂದು ಮಗನನ್ನು ಉಳಿಸ್ತೇನೆ ಅಂತ ಆಗ ಒಂದು ಮಾತು ಹೇಳಿರ್ತಾಳೆ. ಆಯಿತು ಅಂತ. ಈ ಥರ ಪ್ರತೀಪನ ಹತ್ರವೂ ಮಾತಾಗಿರುತ್ತೆ, ನನಗೆ ವಿರೋಧ ಮಾಡುವ ಹಾಗಿಲ್ಲ ನಿನ್ನ ಮಗ, ಅಂಥದ್ದೊಂದು ಮಗನನ್ನು ನನಗೆ ಕೊಡು. ಇದನ್ನೆಲ್ಲ ಪ್ರತೀಪ ಶಾಂತನುವಿಗೆ ಹೇಳ್ತಾನೆ. ಮುಂದೊಬ್ಬ ನಿನಗೆ ಹೆಣ್ಣು ಒಲಿದು ಬರ್ತಾಳೆ, ಅವಳನ್ನು ಸ್ವೀಕರಿಸು, ಅವಳ ಯಾವ ಪ್ರಶ್ನೆಗಳನ್ನು ನೀನು ಕೇಳದೆ ಅವಳಿಗೆ ವಿರೋಧ ಮಾಡದೆ ಅವಳು ಹೇಳಿದ್ದನ್ನು ನಡೆಸು, ಅಲ್ಲಿಯವರೆಗೆ ಮಾತ್ರ ಅವಳು ನಿನ್ನ ಜೊತೆಗಿರ್ತಾಳೆ, ಆ ಬಳಿಕ ಇರೋದಿಲ್ಲ. ಈ ಸೂಚನೆ ಆಗಿರುತ್ತೆ. ಶಾಂತನು ಯಥಾ ಪ್ರಕಾರ ಯಾವುದೋ ಜಿಂಕೆ ಬೇಟೆ ಅವರ ನಿತ್ಯದ ಅವರ ರಾಜ ದರ್ಬಾರು. ಆಗ ಅವನಿಗೆ ಈ ಹೆಣ್ಣು ಗಂಗೆ ಒಂದು ಸುರೂಪಿಯ ರೂಪದ ಸ್ತ್ರೀಯಾಗಿ ಕಾಣ್ತಾಳೆ. ಇವನಿಗೆ ಗೊತ್ತಿಲ್ಲ ಗಂಗೆ ಅಂತ. ಆ ಹೆಣ್ಣು ಮತ್ತು ಇವರು ಪರಸ್ಪರ ಮೆಚ್ಚುತ್ತಾರೆ, ಒಲಿಯುತ್ತಾರೆ. ಇವನು ಅವಳಿಗೆ, ಅವಳು ಇವನಿಗೆ ನಿವೇದಿಸಿಕೊಂಡ ಬಳಿಕ ಅವಳು ಅದೆಲ್ಲ ನಿಯಮಗಳನ್ನು ಹೇಳ್ತಾಳೆ. ನನ್ನನ್ನು ಸ್ವೀಕರಿಸುವುದಕ್ಕೆ ಏನೂ ಅಡ್ಡಿ ಇಲ್ಲ, ಆದರೆ ನನಗೆ ಯಾವತ್ತೂ ಕೂಡ ಪ್ರಶ್ನೆ ಹಾಕುವಂತಿಲ್ಲ. ನನ್ನ ಎಲ್ಲ ಕ್ರಿಯೆಗಳನ್ನು ಮೌನವಾಗಿ ನೀನು ಒಪ್ಪಿಕೊಳ್ಳುತ್ತೀಯ ಆದರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ. ಆ ಪ್ರಕಾರ ಎಷ್ಟೋ ವರ್ಷಗಳ ಕಾಲ ಅವಳ ಜೊತೆಗೆ ಶಾಂತನು ಜೀವಿತ ಕಾಲದಲ್ಲಿ ಸುಮಾರು 7 ಮಕ್ಕಳನ್ನು ಹಡೆದಾಕ್ಷಣ ಇವಳು ನೀರಿಗೆ ಮುಳುಗಿಸ್ತಿರ್ತಾಳೆ. ಗಂಗೆ ತಗೊಂಡೋಗಿ ಹಾಕ್ತಾಳೆ. 7 ಮಕ್ಕಳು ಗಂಗೆಗೆ ಹೋದ ನಂತರ 8ನೆಯ ಮಗು ಹುಟ್ಟಿರುತ್ತೆ. ಅವತ್ತು ಶಾಂತನುವಿಗೆ ತಡೀಲಿಕ್ಕೆ ಆಗೋದಿಲ್ಲ. ಏನಿದು, ಹುಟ್ಟಿದಾಕ್ಷಣ ಮಕ್ಕಳನ್ನು ತೆಗೆದುಕೊಂಡು ನೀರಿಗೆ ಹಾಕಿಕೊಂಡು ಬಂದಿದ್ದಿ, ಇನ್ನೂ ಎಷ್ಟು ಕಾಲ ತಡೆದುಕೊಳ್ಳುವುದು, ಈಗ ಇನ್ನು ಈ ಮಗುವನ್ನು ಹಾಕುವ ಉದ್ದೇಶವ? ಆಗ ಅವಳು ಹೇಳ್ತಾಳೆ, ಪ್ರಶ್ನೆ ಕೇಳಿದ ದಿನ ನಾನಿರುವುದಿಲ್ಲ ಎಂದಿದ್ದೆ, ನನ್ನ ಕೆಲಸ ಮುಗಿಯಿತು, ಈ ಮಗು ನಿನಗೆ ಸಂಬಂಧಪಟ್ಟದ್ದು, ಇವನು ದೇವವ್ರತ ಎಂಬ ಹೆಸರಾಗಲಿ ಅಂತ ಅವಳು ಅದೃಶ್ಯಳಾಗ್ತಾಳೆ ಅಂತ ಒಂದು ಕಡೆ. ಮಗನನ್ನು ಕರ್ಕೊಂಡು ಕೊಟ್ಲ ಅಂತ ಅಲ್ಲಿ ಉಲ್ಲೇಖ ಇಲ್ಲ, ಮುಂದೆ ಗೊತ್ತಾಗತ್ತೆ. ಹೀಗೆ ಇತ್ತು. ಅಲ್ಲಿಂದ ಶಾಂತನು ಒಬ್ಬನೇ ಇದ್ದ. ಒಂದು ದಿವಸ ಹೀಗೆ ತನ್ನ ಪಾಡಿಗೆ ಯಾವುದೋ ಬೇಟೆ ಆಡೋಕ್ಕೋ ಯಾವುದೋ ಒಂದು ನದಿಯ ಹತ್ರನೋ ಹೋಗಬೇಕು ಅಂದಾಗ ನೀರು ನಿತ್ತು ಬಿಟ್ಟಿದೆ. ನದಿಯ ನೀರು ಅಲುಗಾಡಲ್ಲ. ಈ ಥರ ನದಿಯ ನೀರನ್ನು ನಿಲ್ಲಿಸಿದವರು ಯಾರು ಅಂತ ಹುಡುಕ್ತಾ ಮೂಲಕ್ಕೆ ಹೋಗ್ತಾನೆ. ಒಂದು ಪುಟ್ಟ ಹುಡುಗ ತನ್ನ ಬಾಣಪ್ರಯೋಗದ ಮೂಲಕ ನೀರನ್ನು ನಿಲ್ಲಿಸುವ ಅಣೆಕಟ್ಟನ್ನೇ ರಚನೆ ಮಾಡಿದ ಹಾಗೆ ಕಾಣಿಸುತ್ತೆ. ಪುಟ್ಟ ಹುಡುಗ ತೇಜಸ್ವಿ ಇದ್ದಾನೆ, ನೋಡಿದರೆ ಶಸ್ತ್ರ ಎಲ್ಲ ಬಲ್ಲವನ ಹಾಗೆ ಕಾಣ್ತಾನೆ. ಇವನು ಯಾರು ಅಂತ ಗಾಬರಿಯಾಗಿ ಶಾಂತನು ನೋಡುವಾಗ ಗಂಗೆ ಮೇಲಕ್ಕೆ ಬಂದು ಮತ್ತೆ ಹಳೆಯ ಆ ರೂಪದಲ್ಲಿ ತನ್ನನ್ನು ಪರಿಚಯಿಸಿಕೊಂಡು, ಇವನನ್ನು ನಾನು ವೇದಾಂಗ
ಎಲ್ಲ ಅಂದರೆ ಯಾವುದನ್ನು ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಈ ಜ್ಯೋತಿಷ ಇವೆಲ್ಲ ಹೇಳ್ತಾರಲ್ಲ ವೇದಾಂಗ, ಅವುಗಳನ್ನು, ಶಾಸ್ತ್ರಗಳನ್ನು, ಶಸ್ತ್ರಗಳನ್ನು, ಸಕಲ ಧರ್ಮಶಾಸ್ತ್ರಗಳ ಸಕಲ ರಸ ರುಚಿಗಳನ್ನು ಇವನಿಗೆ ನಾನು ಧಾರೆ ಎರೆದು ಕಲಿಸಿಯಾಗಿದೆ. ಇವನು ಎಲ್ಲರಿಂದ ಕಲಿತು ಈಗ ಸಿದ್ಧನಾಗಿದ್ದಾನೆ, ನಿನ್ನ ಮಗ ಕರೆದುಕೋ ಅಂತ ಕೊಟ್ಟು ಇಂದಿನಿಂದ ಇವನು ಗಂಗಾದತ್ತ. ಸೊ ಗಂಗಾದತ್ತ, ದೇವವ್ರತ ಅನ್ನುವ 2 ಹೆಸರಿನ ಜೊತೆಗೆ ಈ ಹುಡುಗನನ್ನು ಶಾಂತನು ಮನೆಗೆ ಕರ್ಕೊಂಬರ್ತಾನೆ. ಸಿಂಹಾಸನದ ಭಾರವನ್ನೆಲ್ಲ ಅವನೇ ನೋಡ್ತಾನೆ ಅನ್ನುವ ಹಾಗೆ ಮಹಾಪ್ರಭಾವಶಾಲಿ, ಇಡೀ ರಾಜ್ಯಭಾರ ಅವನೇ ಮಾಡ್ತಿದ್ದಾನೆ ಅನ್ನುವ ಹಾಗೆ ಶಾಂತನು ತುಂಬ ಹಗುರ. ಜಗತ್ತನ್ನೇ ಯಾರು ಬೇಕಾದರೂ ಎದುರಿಸಬಲ್ಲರು ಅಂತಿದ್ದರೆ ಅದು ಭೀಷ್ಮ ಅನ್ನುವ ಹೆಸರಿನ ಈ ಮಗ ಅನ್ನುವ ಹಾಗೆ ಕಾಣಿಸುವಂತೆ ಅದನ್ನು ಉಲ್ಲೇಖ ಮಾಡ್ತಾರೆ ವೈಶಂಪಾಯನರು. ಹೀಗೆ ಬೆಳೀತಾ ಬೆಳೀತಾ ಬಹಳ ಬೆಳೆದ ಹುಡುಗ ಒಂದು ದಿನ ಇವನು ಬಹಳ ನಿರಾಳವಾಗಿದ್ದಾನೆ ಮಗನ ವಿಷಯದಲ್ಲಿ. ಯಾಕೆಂದರೆ ಮಗನಿಗೆ ಎಲ್ಲವೂ ಗೊತ್ತು, ಯಾವ ಚ್ಯುತಿ ಮಾಡುವವನಲ್ಲ. ಇವನು ನಿರಾಳವಾಗಿ ಒಂದು ದಿವಸ ತನ್ಪಾಡಿಗೆ ಯಮುನಾ ನದಿ ದಡದಲ್ಲಿ ವಿಹರಿಸ್ತಾ ಇದ್ದಾನೆ. ಆಗ ಕಾಣಿಸಿಕೊಂಡದ್ದು ಒಂದು ವಿಶೇಷ ಪರಿಮಳ. ಈ ಪರಿಮಳ ಎಲ್ಲಿದ್ದು? ನಾವು ಪರಾಶರರು ಮಗ ಹಡದ ಮೇಲೆ ನೀನು ನನಗೆ ಮಗನನ್ನು ಕೊಟ್ಟು ನಿನಗೆ ನಾನು ಏನು ಕೊಡಲಿ ಮರಳಿ ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ನನ್ನ ದೇಹದ ವಾಸನೆ ಹೋಗಲಿ ಅಂತ. ಆಗ ಪರಾಶರರು ಅವಳಿಗೆ ಯೋಜನಗಂಧಿಯಾಗು ಅಂತ ಅನುಗ್ರಹ ಮಾಡಿರೋದು. ಅದಕ್ಕನುಗುಣವಾಗಿ ಸತ್ಯವತಿಗೆ ಒಂದು ವಿಶೇಷವಾದ ಪರಿಮಳ, ಆ ವಿಶೇಷ ಪರಿಮಳವನ್ನು ಅನುಸರಿಸ್ತಾ ಇವನು ಹೋಗ್ತಾನೆ. ಇದು ಏನು ಇದು ಏನು ಇದೇನು? ಆಗ ಅವನಿಗೆ ಈ ಸತ್ಯವತಿ ಕಾಣಿಸ್ತಾಳೆ. ಕಂಡ ತಕ್ಷಣ ಅವನು ಮನಸ್ಸೋಲ್ತಾನೆ. ಮದುವೆಯಾಗು ಅಂತ ಕೇಳಿಕೊಳ್ಳುವುದು ಅವಳನ್ನಲ್ಲ, ನೇರವಾಗಿ ದಾಶರಾಜನನ್ನೇ ಕೇಳುವುದು. ನಾವು ಮೊನ್ನೆ ಪಂಪನ ಕಾವ್ಯದಲ್ಲಿ ಬದಲಾವಣೆ ನೋಡಿದ್ದೆವು. ಮಗಳನ್ನು ಕೇಳುವಾಗ ಮಗಳು ಹೇಳೋದು ಅಪ್ಪನನ್ನು ಕೇಳು ಅಂತ. ಇಲ್ಲಿ ಅವನು ಅವಳನ್ನು ಕೇಳೋದೇ ಇಲ್ಲ. ನನಗೆ ದಾಶರಾಜನ ಹತ್ರ ಹೋಗಿ ಹೇಳ್ತಾನೆ, ನಾನು ಇಂಥ ರಾಜ, ನನಗೆ ಈ ಹೆಣ್ಣುಮಗಳನ್ನು ನೀನು ಕನ್ಯಾದಾನ ಮಾಡು, ಮದುವೆ ಮಾಡಿಸಿ ಕೊಡು ಅಂತ. ಆಗ ದಾಶರಾಜ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ಮುಂದಿನ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವುದಾದರೆ ನಾನು ಮದುವೆ ಮಾಡಿಸಿ ಕೊಡುತ್ತೇನೆ ಅಂದು ಬಿಡ್ತಾನೆ. ಶಾಂತನು ಆಗ ಸ್ವಲ್ಪ ವಿಚಲಿತನಾಗ್ತಾನೆ, ಏನೂ ಹೇಳೋದಿಲ್ಲ. ಯಾಕೆಂದರೆ ಸಿಂಹಾಸನಕ್ಕೆ ಸಿದ್ಧನಾಗಿ ಬೆಳೆದು ನಿಂತ ಮಗನಿದ್ದನಲ್ಲ, ಮನೆಗೆ ಬಂದು ಬಿಡ್ತಾನೆ, ಏನೂ ಮಾತಾಡಲ್ಲ. ಎಷ್ಟೋ ದಿನಗಳ ಕಾಲ ಇವನು ಮಂಕು ಬಡಿದವನ ಹಾಗೆ, ಇಡೀ ನೋಡಿಕೊಳ್ಳೋದು ಆ ಹುಡುಗನೇ ಅನ್ನುವ ಹಾಗೆ ಎಷ್ಟೋ ಸಮಯ. ಕಡೆಗೆ ಒಂದು ದಿನ ಇವನು ಯಾಕೆ ಮಬ್ಬಿದ್ದಾನೆ ಅಂತ ಈ ಹುಡುಗನಿಗೆ ಅನ್ನಿಸೋಕ್ಕೆ ಶುರುವಾಗುತ್ತೆ. ಅವನು ನಿಧಾನಕ್ಕೆ ದೇವವ್ರತ ಹೋಗಿ ಒಂದು ದಿವಸ ಅಪ್ಪನನ್ನು ಕೇಳ್ತಾನೆ, ಯಾಕೋ ನೀನು ಮಂಕಾಗಿದ್ದಿ ಅಂತ ಅನಿಸುತ್ತೆ, ನೀನು ಯಾವಾಗದ ಹಾಗೆ ಇಲ್ಲ, ನೀನು ನನಗೆ ಜವಾಬ್ದಾರಿ ಕೊಟ್ಟಿರಬಹುದು, ಆದರೆ ಜವಾಬ್ದಾರಿಗಾಗಿ ನಾನು ಈ ಕಾರಣವನ್ನು ಕೇಳ್ತಿಲ್ಲ, ನೀನು ಒಳಗೆ ಕೂತ ರೀತಿ ಯಾಕೋ ನೀನು ಸರಿಯಾಗಿ ಮನಸ್ಸಿನ ಸ್ಥಿತಿಯಿಂದ ನೋಡಿದರೆ ನೀನು ಸರಿಯಾಗಿದ್ದ ಹಾಗೆ ಇಲ್ಲ ಅಂತ ಕಾಣಿಸುತ್ತೆ. ಆಗ ಅವರೇನು ಉತ್ತರ ಕೊಡೋದಿಲ್ಲ. ಇವನು ನಿಧಾನಕ್ಕೆ ಇದೇನೋ ಸರಿ ಇದ್ದ ಹಾಗೆ ಕಾಣೋದಿಲ್ಲ ಅಂತನ್ನಿಸಿ ಮತ್ತೆ ಹೋಗಿ ಪುನಃ ಕೇಳ್ತಾನೆ, ನೀನು ನಿಜವಾಗಿ ಇದ್ದದ್ದನ್ನು ಹೇಳು, ಯಾಕೋ ಮಂಕಾಗಿದ್ದೆಯಲ್ಲ. ಆಗ ಅವನು ಸ್ವಲ್ಪ ಬಾಯಿ ಬಿಡ್ತಾನೆ, ನನಗೆ ಸಂತಾನದ ಚಿಂತೆ, ನೀನಾದರೂ ಒಬ್ಬನೇ ಮಗ, ಸಮರಯೋಧ ಎಲ್ಲ ನಿಜ, ಆದರೆ ಒಂದು ದಿವಸ ಯುದ್ಧದಲ್ಲಿ ನೀನು ಏನಾದರೂ ಆಗಿ ಪ್ರಾಣತ್ಯಾಗ ಮಾಡುವಂಥ ಸ್ಥಿತಿ ಬಂದರೆ ಮುಂದೆ ಹೇಗೆ ಅಂತ ನನ್ನ ಯೋಚನೆ. ನೋಡಿ, ನೇರವಾಗಿ ನೀನು ವಿವಾಹ ಆಗು ಹೇಳ್ತಿಲ್ಲ, ನೀನು ಸತ್ತರೆ ಹೇಗೆ ಅಂತ ಯೋಚನೆ ಅಂತಿದ್ದಾನೆ. ಇದು ಏನೋ ಇದೆ ಅಂತ ಇವನಿಗೆ ಒಂದು ಅನುಮಾನ ಬರುತ್ತೆ. ಈ ದೇವವ್ರತ ಹೋಗಿ ತನ್ನ ವೃದ್ಧ ಮಂತ್ರಿಯನ್ನು ಕೇಳ್ತಾನೆ, ಏನಾಗಿದೆ ಅಪ್ಪನಿಗೆ? ಆಗ ಮಂತ್ರಿ ಹೇಳ್ತಾನೆ, ಹೌದು, ಅಪ್ಪನಿಗೆ ಹೀಗೊಬ್ಬ ಗಂಧವತಿಯ ಮೇಲೆ ಮನಸ್ಸಾಗಿದೆ. ಆ ಗಂಧವತಿಯ ಮನಸ್ಸಾದದ್ದರಿಂದ ಅವಳು ಒಂದು ಕರಾರು ಹಾಕಿದ್ದಾಳೆ, ಆದ್ದರಿಂದ ಮದುವೆ ಆಗ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇವನು ತಕ್ಷಣವೇ ರಾಜ ಮಂತ್ರಿಗಳ ಸಹಿತನಾಗಿ ದಾಶರಾಜನ ಹತ್ರ ಹೋಗ್ತಾನೆ, ಬೆಸ್ತರ ಮನೆಗೆ ಹೋಗಿ ಅಲ್ಲಿ ಹೇಳ್ತಾನೆ, ಯಾಕೆ ನನ್ನ ಅಪ್ಪನಿಗೆ ನಿಮ್ಮ ಮಗಳನ್ನು ಕೊಡುವುದಕ್ಕೆ ಏನಡ್ಡಿ, ಯಾಕೆ ಒಪ್ಪಿಗೆ ಇಲ್ಲ? ದಾಶರಾಜ ಹೇಳ್ತಾನೆ, ಅಲ್ಲ, ನನ್ನ ಮಗಳಿಗೆ ಹುಟ್ಟುವ ಮಗನೇ ಉತ್ತರಾಧಿಕಾರಿಯಾಗಬೇಕು ಅಂತ ನಮ್ಮ ಅಪೇಕ್ಷೆ,
ಆದ್ದರಿಂದ ನಾನು ಹೇಗೆ ಕೊಡಲಿ? ಇವನಿಗೆ ಗೊತ್ತಾಗುತ್ತೆ ತಾನು ಅಡ್ಡಿ, ತಾನು ಉತ್ತರಾಧಿಕಾರಿ ಆದರೆ ಅಂತ ಇವನು ಈ ಪ್ರಶ್ನೆ ಕೇಳ್ತಿದ್ದಾನೆ. ಅಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾನೆ, ನಾನು ನನ್ನ ಜೀವಿತಾವಧಿ ಇರುವವರೆಗೂ ಸಿಂಹಾಸನವನ್ನು ಏರುವುದಿಲ್ಲ ಮತ್ತು ಅಪ್ಪನನ್ನು ವರಿಸುವ ಸತ್ಯವತಿಯ ಮಗನೇ ಮುಂದಿನ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಆಗ್ತಾನೆ ಅಂತ ಎಲ್ಲ ರಾಜಮಂತ್ರಿಗಳ ಸಮ್ಮುಖದಲ್ಲಿ ಬಹಳ ಘೋರವಾಗಿ ಪ್ರತಿಜ್ಞೆ ಮಾಡ್ತಾನೆ. ದಾಶರಾಜ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ನೀನೆಲ್ಲ ಆಗುವುದಿಲ್ಲ ಅಂದು, ನಿನಗೆ ಹುಟ್ಟುವ ಮಗ ಆಗದಿದ್ದರೆ ಆಗ್ತೇನೆ ಅಂದರೆ, ಓಹೋ, ನಾನು ಮದುವೆಯಾಗಿ ನನ್ನ ಮಗ ಆಗದೆ ಆಗ್ತೇನೆ ಅಂದರೆ ಆಗ ಏನು ಸಮಸ್ಯೆ ಅಂತ ಮುಂದಿನ ಸಮಸ್ಯೆ ಇರೋದು ಈ ದಾಶರಾಜನಿಗೆ ಅಂತ ಗೊತ್ತಾಗಿ, ನನಗೆ ಮಕ್ಕಳಾಗಿ ನನ್ನ ಸಂತಾನದ ಭಯ ಆದದ್ರಿಂದ ಆಗ ಅವನು ಒಂದು ಪ್ರತಿಜ್ಞೆ ಮಾಡ್ತಾನೆ, ನಾನು ಜೀವನದಲ್ಲಿ ಸ್ತ್ರೀಯನ್ನು ವರಿಸುವುದಿಲ್ಲ, ಅಖಂಡ ಬ್ರಹ್ಮಚರ್ಯದ ಮುಖಾಂತರ ನಾನು ಜೀವಿತಾವಧಿ ಪೂರ್ತಿ ಈ ಸಿಂಹಾಸನದ ಉತ್ತರಾಧಿಕಾರತ್ವವನ್ನು ನಡೆಸಿಕೊಡುವ ಮತ್ತು ಪ್ರತಿ ದಿವಸ ಆ ಒಂದು ಬ್ರಹ್ಮಚರ್ಯವನ್ನೇ ಪಾಲಿಸುವ ಅಖಂಡ ಬ್ರಹ್ಮಚರ್ಯದ ತಪಸ್ವಿಯ ಹಾಗೆ ಜೀವನ ನಡೆಸ್ತೇನೆ ಅಂತ ಬಹಳ ಘಂಟಾಘೋಷವಾಗಿ ಘೋಷಿಸ್ತಾನೆ. ಭೀಹಿ, ಭಯ ಉಂಟು ಮಾಡುವ ಪ್ರತಿಜ್ಞೆ, ಆದ್ದರಿಂದ ಭೀಷ್ಮ ಪ್ರತಿಜ್ಞೆ ಅಂತ. ಯಾರಿಗಾದರೂ ಹೀಗೊಬ್ಬ ಹೇಳಬಹುದಾ ಅನ್ನುವ ಭಯ ಹುಟ್ಟಿಸುವ ಹಾಗೆ ಅವನ ಘನಘೋರ ಪ್ರತಿಜ್ಞೆ ಇತ್ತಂತೆ. ಅದಕ್ಕನುಗುಣವಾಗಿ ಭೀಷ್ಮ ಪ್ರತಿಜ್ಞೆಯಾಯಿತು. ಭೀಷ್ಮ ಪ್ರತಿಜ್ಞೆ ಆದಮೇಲೆ ದಾಶರಾಜನಿಗೆ ಭಯ ನಿವಾರಣೆಯಾಯಿತು. ಇನ್ನು ಈ ಮಾತನ್ನು ಅವನು ಅಲ್ಲಗಳೆಯುವುದಿಲ್ಲ ಅಂತ ಗೊತ್ತಾಯಿತು. ಅದಕ್ಕನುಗುಣವಾಗಿ ಭೀಷ್ಮ ಅಥವಾ ಯಾವ ದೇವವ್ರತ ಗಾಂಗೇಯ ಗಂಗದತ್ತ ಇದ್ದ ಅವನ ಜೊತೆಗೆ ಮಗಳನ್ನು, ದಾಶರಥನ ಮಗಳನ್ನು ಕರೆದುಕೊಂಡು ಸತ್ಯವತಿಗೆ ಸಕಲ ರಾಜಮರ್ಯಾದೆಗಳ ಜೊತೆಗೆ ಶಾಂತನುವಿನ ಜೊತೆಗೆ ಮದುವೆಯಾಯಿತು. ಮುಂದೆ ಶಾಂತನುವಿನ ಸಂತಾನ ಮುಂದೆ ಹೇಗೆ ಬೆಳೆಯಿತು ಅನ್ನೋದನ್ನು ಮತ್ತೆ ನಾಳೆಯ ದಿನ ನೋಡೋಣ. ನಮಸ್ಕಾರ.